ಮೂರು ಜನ ಬಂದ್ರೆ ನೀವು ಬನ್ನಿ ನಿಮಿಷ. ಎಲ್ರಿಗೂ ನಮಸ್ಕಾರ. ಸನ್ಮಾನ್ಯ ಅತಿಥಿಗಣ ವೇದಿಕೆ ಮೇಲೆ ಬಂದಂತಾಗಿದೆ. ಈಗ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮದ ಆರಂಭ ಮಾಡಲಿಕ್ಕೆ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರ ಹತ್ರ ಅಪ್ಪಣೆ ಕೇಳ್ತಿದ್ದೀನಿ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪೋಹರತಿ ಪಾಪಾನಿ, ಸಂಧ್ಯಾದೀಪ ನಮೋಸ್ತುತೆ. ಈ ಶುಭ ಸಂಜೆ ಎಂದು ಕಾರ್ಯಕ್ರಮ ಆರಂಭದ ಮುಂಚೆ ಒಂದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಮುನ್ನಡೆಸೋಣ. ಸನ್ಮಾನ್ಯ ಅತಿಥಿಗಣದವ್ರನ್ನ ದೀಪ ಬೆಳಗಿಸಲು ಮುಂದೆ ಬರಬೇಕು ಅಂತ ಕೋರಿಕೊಳ್ತೇನೆ. ಅಂಬರೀಶ್ ಭಾರತಿ ದೀಪ ಪ್ರಜ್ವಲನದ ನಂತರ ಭಗವಂತನ ಕೃಪೆಯನ್ನು ಕೋರಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಬಾರ್ ಅಸೋಸಿಯೇಷನ್ನ ಯುವ ಸದಸ್ಯೆ, ಉದಯೋನ್ಮುಖ ವಕೀಲರಾದಂಥ ಕುಮಾರಿ ಭಾರತಿ ಅವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಕೋರ್ತೇನೆ. ರಾಮ ಶ್ರೀ ರಘುನಂದನ ಶರಣು, ರಾಮ ಶ್ರೀ ರಘುನಂದನ ಶರಣು, ರಾಮ ಶ್ರೀ ರಘುನಂದನ ಶರಣು, ಸಾರ್ವಭೌಮ
ಭೂಸುರ ವಂದ್ಯ ರಾಮ ಶ್ರೀ ರಘುನಂದನ ಶರಣು ಸಾರ್ವಭೌಮ ಭೂಸುರ ವಂದ್ಯ ರಾಮ ಶ್ರೀ ರಘುನಂದನ ಶರಣು ಶರಣು ಸೋಮಶೇಖರ ಮಿತ್ರ ಕಾಮಿತ ಫಲದಾತ್ರ ಸೋಮಶೇಖರ ಮಿತ್ರ ಕಾಮಿತ ಫಲದಾತ್ರ ಕಾಮಧೇನು ವಿಶ್ವಭೀಮ ಸನ್ನುತ ಸೀತಾರಾಮ ಸೋಮಶೇಖರ ಮಿತ್ರ ಕಾಮಿತ ಫಲದಾತ್ರ ಕಾಮಧೇನು ವಿಶ್ವಭೀಮ ಸನ್ನುತ ಸೀತಾರಾಮ ಶ್ರೀ ರಘುನಂದನ ಶರಣು ಸಾರ್ವಭೌಮ ಭೂಸುರ ವಂದ್ಯ ರಾಮ ಶ್ರೀ ರಘುನಂದನ ಶರಣು ಶರಣು ಸುಶ್ರಾವ್ಯವಾಗಿ ಗೀತೆಯನ್ನು ಹಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ ಕುಮಾರಿ ಭಾರತಿಯವರಿಗೆ ನಮ್ಮ ವಂದನೆಗಳು. ಈಗ ನಮ್ಮ ಚಿಕ್ಕಬಳ್ಳಾಪುರದ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ H.R.Seetharam ಬಂದಂಥ ಅತಿಥಿಗಣಕ್ಕೆ ಮತ್ತು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ. ಈ ಕಾರ್ಯಕ್ರಮದ ಎಲ್ಲ ಆಹ್ವಾನಿತರು, ಎಲ್ಲ ಗೌರವಾನ್ವಿತರಿಗೆ ಸ್ವಾಗತವನ್ನ ಕೋರುವಂಥ ಸೌಭಾಗ್ಯ ನನಗೆ ಸಿಕ್ಕಿರುವುದು ತುಂಬ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಸನ್ಮಾನ್ಯ ನ್ಯಾಯಮೂರ್ತಿಗಳು ಶ್ರೀನಿವಾಸ್ ಹರೀಶ್ ಕುಮಾರ್ ಸಾಹೇಬರು ಆದಂತಹ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ತುಂಬ ವೇಗದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ನ್ಯಾಯಮೂರ್ತಿಗಳಿಗೆ ಹಿರಿಯ ವಕೀಲರಾದ ಸುಬ್ರಹ್ಮಣ್ಯವರು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರನ್ನ ಕುರಿತು ಲಾ ಅಂಡ್ ಲಾಯರ್ಸ್ ಬಗ್ಗೆ ಕಾನೂನು ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಸನ್ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಸಾಹೇಬರಿಗೆ ಬಾಲಸುಬ್ರಹ್ಮಣ್ಯ ವಕೀಲರು ಉಗುಚ್ಚ ಮಾಡೋದ್ರ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಂತಹ MI ಅರುಣ್ ಸಾಹೇಬರಿಗೆ ಹಿರಿಯ ವಕೀಲರಂತಹ PR ಅವರು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಕ್ಕಾಗಿ ಕೋರ್ತಾ ಇದ್ದೀನಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಧಾನ ಮತ್ತು ಸತ್ರ ಜಿಲ್ಲಾ ನ್ಯಾಯಾಧೀಶರಾದಂತಹ NV ಭವಾನಿ ಮೇಡಮ್ ಅವರಿಗೆ ನವೀನ್ ರವರು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ರಿ. ಅದೇ ರೀತಿ ಈ ಕಾರ್ಯಕ್ರಮದ ಸಮಗ್ರ ರೂವಾರಿಗಳು, ನಿಮ್ಮೆಲ್ಲರ ನೆಚ್ಚಿನ H.R.Seetharam ರವರ ಮಗರಾದಂತಹ ರಾಘವೇಂದ್ರ ಶ್ರೀವತ್ಸವ ಸರ್ರಿಗೆ ಹಾಗೂ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿ ಆಯ್ಕೆಯಾಗಿರುವಂತಹ ಶ್ರೀ ರಾಘವೇಂದ್ರ ಸರ್ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಸ್ವಾಗತವನ್ನ ನವೀನ್ ಮೋಹನ್ ರಾಜ್ ಅವರು ಕೋರಬೇಕಾಗಿ ತಿಳಿಸ್ತಾರೆ.
ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ರಾಜ್ಯದ ಬಾರ್ ಕೌನ್ಸಿಲ್ ಮೆಂಬರ್ ಅಂತ ಹರೀಶ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಬಾರ್ ಕೌನ್ಸಿಲ್ ಹಿರಿಯ ಬಾರ್ ಕೌನ್ಸಿಲ್ ಸದಸ್ಯರಾದಂತಹ ಗೌತಮ್ ಚಂದ್ರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗೊತ್ತು ಸರ್, ಹೇಳ್ತೇನೆ. ಅದೇ ರೀತಿ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದಂತ AP ರಂಗನಾಥ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ಸೋಮಶೇಖರ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸೀನಿಯರ್ ಕೌನ್ಸಿಲ್ ಆದಂತಹ ನಾಗನ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಹಿರಿಯ ಸದಸ್ಯರು ಆದಂತಹ H.R. ಸೂರ್ಯನಾರಾಯಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಜಸ್ಟಿಸ್ ಪೂರ್ಣಚ್ಚ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಬೆಂಗಳೂರು ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಗೂ ಬಾರ್ ಕೌನ್ಸಿಲಿನ ಸದಸ್ಯರಾದಂತಹ ಅಶ್ವಥ್ ನಾರಾಯಣ್ ಸರ್ ಬಂದಿದ್ದಾರೆ, ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಆದಂತ ಪ್ರಕಾಶ್ ರವರು ಇದ್ದಾರೆ, ಅವರು ಕೂಡ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಹಿರಿಯರು ಆದಂತಹ SV ರಾಮಮೂರ್ತಿ ಅವರು ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ TS ವಿಜಯಶಂಕರ್ ಸರ್ ಇದ್ದಾರೆ, ಅದೇ ರೀತಿ PS ಸುಬ್ರಹ್ಮಣ್ಯ ಅವರು ಇದ್ದಾರೆ. ಎಲ್ಲ ಹಿರಿಯ ವಕೀಲರು ಕೂಡ ಸ್ವಾಗತವನ್ನ ಬಯಸ್ತಾ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ಅಧ್ಯಕ್ಷರಾದಂತಹ ಬಾರೋಸ್ ನಾರಾಯಣ ಸ್ವಾಮಿ ಸರ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಬಾಗೇಪಲ್ಲಿ ಅಧ್ಯಕ್ಷರಾದಂತಹ ನಂಜುಂಡಪ್ಪ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚಿಂತಾಮಣಿ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಗುಡ್ಬಂಡ ಅಧ್ಯಕ್ಷರಾದಂತಹ ರಮಾನಾಥ್ ರೆಡ್ಡಿ ಅವರು ಬಂದಿದ್ದಾರೆ, ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರುವಂತಹ ಎಲ್ಲ ನನ್ನ ಗೌರವಾನ್ವಿತ ವಕೀಲರಿಗೂ ಹಿರಿಯ ವಕೀಲರಿಗೂ ಸದಸ್ಯರಿಗೂ ಎಲ್ಲ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರನ್ನ ಕುರಿತು ಮಾತಾಡ್ಲಿಕ್ಕೆ ಸುಶೀಲಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ರಾಸಿದಂತ ಎಲ್ಲ ನಮ್ಮ HRS ಸ್ಮರಣಾರ್ಥ ಬಂದಿರುವಂತ ಎಲ್ಲ ಆಹ್ವಾನಿತರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಅವರ ಕುಟುಂಬದ ಸದಸ್ಯರು ಬಂದಿದ್ದಾರೆ, ಅವರ ಮಕ್ಕಳು ಬಂದಿದ್ದಾರೆ, ಅವರು ಕೂಡ ತುಂಬ ಹೃದಯ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಂದಿರುವಂತ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಸಹಕಾರಿಗಳಂತ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ನನ್ನ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರಿದಂಥ ಶ್ರೀನಿವಾಸ್ ರವರಿಗೆ ನಾನು ಸ್ವಾಗತ ಬಯಸ್ತೇನೆ. ನಮ್ಮ ಯುವ ವಕೀಲ ಮಿತ್ರರಾದ ನನ್ನ ಹೆಸರಿನವರೇ ಆದ ರಾಘವೇಂದ್ರ ಅವರು ಶ್ರೀಯುತ ಶ್ರೀನಿವಾಸ್ ರವರನ್ನ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನೆರೆದಿರುವಂಥ ಎಲ್ಲ ಬಂಧು ಬಾಂಧವರೇ, ಚಿಕ್ಕಬಳ್ಳಾಪುರದ ನನ್ನ ಸಹೋದರ ಸಹೋದರಿಯರೇ, ಈ ಸಂಜೆ ನನಗಂತೂ ಬಹಳ ವಿಶೇಷವಾದ ಸಂಜೆ. ಇಲ್ಲಿ ನಮ್ಮ ತಂದೆಯವರ ಮೇಲೆ ಇರುವಂಥ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದಕ್ಕೆ ಹೋಗೊಟ್ಟು ಎಲ್ಲ ದೂರದಿಂದ ಇಲ್ಲಿ ಎಲ್ಲರೂ ನೆರೆದಿದ್ದಾರೆ. ಶ್ರೀಯುತ ಶ್ರೀನಿವಾಸರವರಿಗೆ ನಾನೊಂದು ವಿಷಯ ತಿಳಿಸೋದು ಮರ್ತಿದ್ದೆ. ದೆಹಲಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ನನ್ನೊಟ್ಟಿಗೆ ಪ್ರಾಕ್ಟೀಸ್ ಮಾಡುವಂಥ ನನ್ನ ಸಹೋದ್ಯೋಗಿಗಳು 5 ಜನ ವಕೀಲರು ಅಲ್ಲಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ದೆಹಲಿಯಿಂದ ಇಲ್ಲಿ ಬಂದಿದ್ದಾರೆ. For the benefit of my dear friends who have traveled all the way from Delhi only to attend this program, I extend a very warm welcome to them on behalf of my home bar association and on my own behalf. And let me make a revelation, sirs. My friends who have traveled all the way from Delhi, they don't come empty-handed. They bring not only compliments, they bring gifts to the Chikkaballapura Bar Association. All the way from Delhi, they've carried some books, commentaries for the benefit of the members of the bar. And I'd like to present those books today. ನೆರೆದಿರುವಂತಹ ಎಲ್ಲ ಮಾಧ್ಯಮದ ವ್ಯಕ್ತಿಗಳು ಮತ್ತು ಹಿರಿಯ ವಕೀಲರು
ಬೆಂಗಳೂರಿಂದ ಬಂದಿದ್ದಾರೆ. ಅವರಿಗೆಲ್ಲ ನಾವು ಆಭಾರಿಗಳು. ಈಗ ಕಾರ್ಯಕ್ರಮದ ಮೊದಲನೆಯ ಅಂಗವಾಗಿ ಶ್ರೀಮತಿ ಸುಶೀಲಾ ಚಿಂತಾಮಣಿ, ಹಿರಿಯ ವಕೀಲರು, ಆಮೇಲೆ ಅವರ ಹೆಸರೇ ಸುಶೀಲೆ ಅವರು, ಮತ್ತು ಚಿಂತನಕ್ಕೆ ಮಣಿ, ಸೀನಿಯರ್ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾರೆ, ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು. ನನಗಂತೂ ಸಹೋದರಿ ಸದೃಶರು. ಅವರು ಪ್ರಾಸ್ತಾವಿಕ ನುಡಿಗಳನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಶ್ರೀಮತಿ ಸುಶೀಲಾ ಚಿಂತಾಮಣಿ, ಸೀನಿಯರ್ ಅಡ್ವೊಕೇಟ್. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಆತ್ಮೀಯರೇ, ಪಿತೃ ಹಾಗೂ ಗುರು ಸ್ವರೂಪರಾದಂತಹ ಶ್ರೀ H.R.S. ರವರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕೆಲವು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ರಾಘೋಗ್ ಹೇಳಿದೆ, ಬಹುಶಃ ಭಾವುಕಳಾಗಿ ಬಿಡ್ತೀನೋ ಏನೋ, ಬೇರೆ ಯಾರನ್ನಾದರೂ ಮಾತಾಡ್ಲಿಕ್ಕೆ ಹೇಳು ಅಂತ. ಅವನು ಇಲ್ಲ, ನೀವೇ ಮಾತಾಡಬೇಕು ಅಂತ ಹೇಳ್ದ. ಹೀಗಾಗಿ ನಾನು ಇಲ್ಲಿ ಬಂದಿದ್ದೇನೆ. ಜೀವನದಲ್ಲಿ ಹಲವಾರು ಘಟ್ಟಗಳಲ್ಲಿ ನಮಗೆ ಯಾರ ಸಹಾಯವೂ ಇಲ್ಲ ಅಂತ ಒಂದು ಕ್ಷಣಕ್ಕೆ ನಾವು ಹಿಂಜರಿಯುವಂಥ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಮುಂದೆ ಬರ್ತಾರೆ. ದೇ ಆಫರ್ ದರ್ ಹೆಡ್ಸ್ ಆ್ಯಂಡ್ ಶೋಲ್ಡರ್ಸ್. ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇರೋದಿಲ್ಲ, ನಮಗೇನಂಥ ಪರಿಚಯನೂ ಇರೋದಿಲ್ಲ. ಆ ರೀತಿಯಾದಂಥ ಕೆಲವು ವ್ಯಕ್ತಿಗಳು ಸಡನ್ನಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡ್ಬಿಡ್ತಾರೆ. ಕಾಣಿಸ್ಕೊಂಡು ನಮ್ಮನ್ನು ಅವರು ಯಾವುದೋ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಬಂದ ಕೆಲವು ವ್ಯಕ್ತಿಗಳಲ್ಲಿ ಶ್ರೀ H.R.Seetharam ಸರ್ ಅವರು ಒಬ್ಬರು. ನಾನು ಅವರಿಗೆ ಇದೇ ವಿಷಯವನ್ನ ಹೇಳಿದಾಗ ಅವ್ರದ್ದು ತುಂಬ ಒಂದು ವಿಶೇಷವಾದ ಗುಣ, ಸಿಂಗಲ್ ಲೈನರ್ಸ್, ಒಂದೊಂದೇ ಸೆಂಟೆನ್ಸ್ ಮಾತಾಡೋದವರು, ತುಂಬ ಮಾತಾಡೋ ವ್ಯಕ್ತಿ ಅಲ್ಲ. ಅವರು ಹೇಳಿದ್ರು, ಯಾವಾಗಲೂ ಬಹುವಚನದಲ್ಲಿ ಮಾತಾಡೋರು. ನಾನು ಅವರನ್ನ ಅಂಕಲ್ ಅಂತ ಕರಿತಾ ಇದ್ದೆ. ಅವ್ರು ಹೇಳೋರು, ಏನು ಇಲ್ಲ ಸುಶೀಲಾ ಅವರೇ, ಅವನು ಮನಸ್ಸು ಮಾಡಿದ್ರೆ ಒಂದು ಕೂದಲಲ್ಲಿ ಮೇಲೆತ್ತು ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾವತ್ತೂ ಅವರು ತಾನು ಮೆಂಟರ್ಶಿಪ್ ಮಾಡದೆ, ತಾನು ಮೇಲೆತ್ತದೆ ಅಂತಕ್ಕಂಥದ್ದನ್ನ ಯಾವತ್ತೂ ಹೇಳದಂತಹ ವ್ಯಕ್ತಿನೇ ಅಲ್ಲ, ನಾನು ಕಂಡ ಹಾಗೆ. ಅದು ಒಂದು ಅವರ ಅಪೂರ್ವವಾದ ಗುಣ. ನಾನು 2-3 ಆಂಗಲ್ಸ್ನಲ್ಲಿ ವೈಯಕ್ತಿಕವಾಗಿ ಅವರು ಹೇಗೆ ಪರಿಣಾಮವನ್ನು ಬೀರಿದ್ರು, ವೃತ್ತಿ ಜೀವನದಲ್ಲಿ ಹೇಗೆ ಪರಿಣಾಮವನ್ನು ಬೀರಿದ್ರು ಅಂತ ಮಾತ್ರ ಹೇಳಿ 4 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಇನ್ನೊಂದೇನು ಅಂತಂದ್ರೆ ನಿರ್ಲಿಪ್ತತೆ. ಅವರಿಗೆ ಭಗವದ್ಗೀತೆ ತುಂಬಾ ಇಷ್ಟವಾದಂಥದ್ದು. ವೀತರಾಗ ಭಯಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಒಂದೇ ತರ ಇರೋರು. ನಾನು ಹಿಂದೆ ಒಂದ್ಸಲ ಅವ್ರ ಬಗ್ಗೆ ಮಾತಾಡುವಾಗೆಲ್ಲೋ ಹೇಳಿದ್ದೆ, ಇರುವಂತೆ ಇರಬೇಕು, ತೊರೆದು 1000 ಚಿಂತೆ, ಮಳೆಸು ಹಸನಾದ ಮುಗಿಲಿನಂತೆ. ಹಾಗೆ ಇದ್ರು. ಎಷ್ಟೊಂದು ಚಿಂತೆಗಳು, ಎಷ್ಟೊಂದು ನೋವುಗಳು, ಎಷ್ಟೊಂದು ಕಷ್ಟಗಳು ಅಂತ ನಾವೆಲ್ಲ ಅನ್ಕೊಂಡು ಬಹುಶಃ ಎಲ್ಲೆಲ್ಲೋ ಹೋಗ್ಬಿಡ್ಬಹುದಾಗಿತ್ತು. ಅವರು ಎದುರಿಸಿದಂಥ ಒಂದು ಚಾಲೆಂಜಸ್ನ ನಾವೇ ಎದುರಿಸ್ಬೇಕಾಗಿದ್ದಿದ್ರೆ ಬಹುಶಃ. ಆದ್ರೆ ಅದೆಷ್ಟು ನಿರ್ಲಿಪ್ತವಾಗಿದ್ರು. ಮಳೆ ಸುರಿದು ಹಸನಾದ ಮುಗಿಲಿನಂತೆನೇ ಇದ್ರು ಅವರು. ಆ ಒಂದು ಈಕ್ವಾನಿಮಿಟಿ, ಆ ಒಂದು ಕಾಮ್ನೆಸ್ ಅಂಡ್ ಕಂಪೋಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟಾಯಿಕ್ ಬಿಹೇವಿಯರ್ ಅಂತ ನಾವೇನು ಹೇಳ್ತೀವಿ, ಅದನ್ನ ನಾನು ಕಂಡಿದ್ದು ಆ ಒಬ್ಬ ಮಹಾಪುರುಷನಲ್ಲಿ. ಅದು ನಾನು ಏನೇದಾಗಿ ಅವರಿಂದ ತುಂಬಾ ಅಬ್ಸರ್ವ್ ಮಾಡಿ ಕಲ್ತದ್ದು. ವೈಯಕ್ತಿಕ ಜೀವನದ ವಿಷಯದಲ್ಲಿ ತುಂಬಾ ಜಂಜಾಟಗಳು ಇದೆಲ್ಲ ಬಂದಾಗ, ನಾವು ಕುಸಿದು ಹೋಗ್ತಿದ್ದೀವೇನೋ ಅಂತ ಅನ್ನಿಸ್ದಾಗ ನಮಗೆ ಅವರು ಒಂದೊಂದು ಸಿಂಗಲ್ ಲೈನರ್ಸ್ ಅಲ್ಲಿ ನಮಗೆ ಚೇತನವನ್ನ ತುಂಬ್ತಾ ಇದ್ರು. ಒಂದು ಸಲ ಅವರಿಗೆ ದೃಷ್ಟಿಯ ವಿಷಯದಲ್ಲಿ ಅವರಿಗೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು.
ಅಂತಹ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದ್ ನನಗೆ ಈಗಲೂ ನೆನಪಾಗ್ತಿದೆ. ದೇಹ ಸೋಲನ್ನು ಒಪ್ಪಿಕೊಂಡಷ್ಟು ಸುಲಭವಾಗಿ ಮನಸ್ಸು ಸೋಲನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ ಸುಶೀಲಾ ಅವರೇ ಅಂತ. ಎಂಥ ಮಾತು ನೋಡಿ ಇದು. ಅದು ಒಂದು ಹೇಳಿದ್ರು. ಆಮೇಲೆ ನಾನು ಇಲ್ಲಿ ಹೊಗಳಲಿಕ್ಕೆ ಬರುವಂತ ವಯಸ್ಸು ಅಲ್ಲ, ನನಗೆ 62 ವರ್ಷ ಆಗ್ತಾ ಇದೆ ವಯಸ್ಸು. ರಾಘು ತನ್ನ ತಾಯಿ ತಂದೆಯ ಸೇವೆಯನ್ನ ಮಾಡಿದ್ದನ್ನು ನೋಡಿದಾಗ ಅವನಿಂದ ನಾನು ಪ್ರಚೋದಿತಳಾಗಿ ಎಷ್ಟೋ ಸಲ ನಾನು ಹಿರಿಯರ ಬಗ್ಗೆ ನನ್ನ ಒಂದು ಔಟ್ಲುಕ್ ನಾನೇ ಚೇಂಜ್ ಮಾಡಿಕೊಂಡೆ. ಆ H.R.Seetharam ಅಂಕಲ್ ಅವ್ರ ಹತ್ರ ಸುಧಾ ಅವರು, ಅಂದ್ರೆ ಅವರ ಶ್ರೀಮತಿಯವರು, ರಾಘು ಅವರ ತಾಯಿಯವರು ಅನಾರೋಗ್ಯದಲ್ಲಿದ್ದಾಗ ರಾಘು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ. ಆಗ ಡಿಪೆಂಡೆನ್ಸಿ ಅನ್ನೋದು ಒಂಥರ ಕಾಡುತ್ತಲ್ವಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಅರೆ ನಾವು ಮಕ್ಕಳೆಲ್ಲ ಅವ್ರನ್ನ ನೋಡ್ಕೊಂಡಿರ್ತೀವಲ್ವಾ, ಅವ್ರು ನಮ್ಮನ್ನು ಇವಾಗ ನಾವು ದೊಡ್ಡವರಾದಾಗ ನೋಡ್ಕೊಳ್ತಾರೆ ಬಿಡಿ ಅಂಕಲ್, ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ದೆ. ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ಮಕ್ಕಳು ಕಕ್ಕ ಮಾಡಿದ್ರೆ, ಇಚ್ಛೆ ಮಾಡಿದ್ರೆ ಅದನ್ನು ಒರೆಸೋದ್ರಲ್ಲಿ ತಾಯಿಗೆ ತಂದೆಗೆ ಸಂತೋಷ ಇರುತ್ತೆ, ಹೆಮ್ಮೆ ಇರುತ್ತೆ. ಅದೇ ತಂದೆ ತಾಯಿಗೆ ಮಕ್ಕಳು ಅದನ್ನು ಮಾಡಿದಾಗ ತಂದೆಗೂ ಎಲ್ಲೋ ನೋವಾಗುತ್ತೆ, ಮಕ್ಕಳಿಗೂ ನೋವಾಗುತ್ತಮ್ಮ ಅಂದಿದ್ರು. ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜೀವನೋತ್ಸಾಹವನ್ನು ಅವ್ರು ಕಳ್ಕೊಂಡಿರ್ಲಿಲ್ಲ. ಅಷ್ಟು ಗಾಢವಾಗಿ ಜೀವನವನ್ನ ಅಧ್ಯಯನ ಮಾಡ್ತಾ ಇದ್ರು. ಹಾಗೇನೆ ಬಂದವರಲ್ಲಿ ಉತ್ಸಾಹವನ್ನ ಯಾವತ್ತೂ ಕುಗ್ಗಿಸ್ತಾ ಇರಲಿಲ್ಲ. ಕೇಸ್ ಯಾವ್ದಾದ್ರು ಕೊಟ್ಟಾಗ ಅದರಲ್ಲ ಇದಿಲ್ಲ ಈ ವಿಷಯ ಇಲ್ಲ ಆ ವಿಷಯ ಇಲ್ಲ ಅಂತ ಹೇಳಿದಾಗ ನಾನು ಹೇಳ್ತಾ ಇದ್ದೆ, ಇದೆಲ್ಲ ಏನು ಇಲ್ಲ ಅಲ್ವಾ ಅಂಕಲ್, ಇದನ್ನ ತುಂಬಾ ಕಷ್ಟ ಅಲ್ವಾ ಅಂತ ಹೇಳಿದಾಗ, ಯಾವುದು ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಬದಲಾಗಿ ಯಾವ್ದು ಇದೆಯೋ ಅದನ್ನ ಹಿಡ್ಕೊಂಡು ಮುಂದೆ ಹೋಗೋದು ಒಳ್ಳೇದಲ್ವಾ ಸುಶೀಲಾ ಅವರೇ. ಎಂಥ ಮಾತು ನೋಡಿ. ವೃತ್ತಿಗೂ ಅಷ್ಟೇ, ವೈಯಕ್ತಿಕ ಜೀವನಕ್ಕೂ ಅಷ್ಟೇ. ಆ ಒಂದು ಕಂಪೋಷರ್ನ ನಾನು ಕಂಡಂತಹ ಒಂದು ಅತ್ಯಂತ ಮಹಾನ್ ವ್ಯಕ್ತಿ. ನಾನು ಚಿಂತಾಮಣಿಯಲ್ಲಿ ನನಗೆ ಯಾರು ಹಿರಿಯ ವಕೀಲರಿರಲಿಲ್ಲ. ನಾನು ಪ್ರಾಕ್ಟೀಸ್ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಿಂದ ಅವ್ರು ಅಲ್ಲಿಗೆ ಬರ್ತಾ ಇದ್ರು. ಯಾಕಂದ್ರೆ ಸೀನಿಯರ್ ಜಡ್ಜ್, ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಜುರಿಸ್ಡಿಕ್ಷನ್ ನಮ್ಮಲ್ಲಿತ್ತು. ಬಂದಾಗ ನನಗೆ ಕೇಸ್ಗಳನ್ನ ಕೊಡ್ತಾ ಇದ್ರು, ನೀನ್ ಮಾಡಮ್ಮ ಅಂತ ಹೇಳ್ತಾ ಇದ್ರು. ಅದೆಷ್ಟು ಪ್ರೋತ್ಸಾಹ, ನನ್ನಂತ ಹಲವಾರು ಜನರನ್ನ ಅವರು ಪ್ರೋತ್ಸಾಹಿಸಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಕೇಳಿದ್ರು ಸಹ ಅವರು ನಮ್ಗೆ ಟಿಪ್ಸ್ ಅನ್ನ ಕೊಡ್ತಾ ಇದ್ರು. ಇನ್ ದಿ ಕೋರ್ಟ್ ಆಫ್ ಇನ್ ದ ವೆರಿಫಿಕೇಶನ್ ವರೆಗೂ ಓದ್ಬೇಕು ಅಂತ ಹೇಳ್ತಾ ಇದ್ರು. ಅದೆಲ್ಲ ಸಮ್ ಲೆಸನ್ಸ್. ಆ ಫೋಕಸ್ಸು, ಆ ಕಂಪ್ಲೀಷನ್ ಬಗ್ಗೆ ತುಂಬಾ ಫೋಕಸ್ ಇರ್ತಾ ಇತ್ತು. ಆ ಇಂಗ್ಲಿಷು ಒಂದಲ್ಲ ಎರಡಲ್ಲ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ನಾನು ಅನ್ಕೊಳ್ತೀನಿ, ಬಹುಶಃ ಒಬ್ಬ ಜೂನಿಯರ್ ಅಡ್ವೊಕೇಟ್ ತಾನು ಹೇಗ್ ಮುಂದುವರಬೇಕು ಅಂತಂದ್ರೆ ಈ ತರದವರ ಕೇಸ್ ಹಿಸ್ಟ್ರೀಸ್ನ ನೀವು ಅಂದ್ರೆ ಪರ್ಸನಲ್ ಕೇಸ್ ಹಿಸ್ಟ್ರೀಸ್ನ ತಾವು ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ. ಅವರ ಆಶೀರ್ವಾದ ನನ್ನ ಮೇಲೆ, ತಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂದೇ ಒಂದು ಹಿಂದೆನೂ ನಾನು ಇದನ್ನು ಹೇಳಿದ್ದೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅಲ್ಟಿಮೇಟ್ಲಿ ಎವ್ರಿ ಒನ್ ಹ್ಯಾಸ್ ಟು ರನ್ ಹಿಸ್ ಓನ್ ಆರ್ ಹರ್ ಓನ್ ರೇಸ್ ಇನ್ ಲೈಫ್. ನನ್ನ ದಾರಿಯನ್ನ ನಾನೇ ನಡಿಬೇಕು, ಬೇರೆ ಯಾರು ನಡೆಯಕ್ಕಾಗಲ್ಲ. ಅಗೇನ್ ಅವರು ಕೋಟಿಂಗ್ ಫ್ರಮ್ ಭಗವದ್ಗೀತಾ ಹೇಳೋರು, ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಿಯೇತ್ ಆತ್ಮೇವ ಆತ್ಮನೋರ್ ಬಂಧು ಆತ್ಮೇವ ರಿಪುರಾತ್ಮನಃ. ನಿನ್ನನ್ನು ನೀನು ಉದ್ಧಾರ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಬಹುದು, ನಿನ್ನನ್ನು ನೀನು ನಾಶನೂ ಮಾಡ್ಕೊಳ್ಬಹುದು. ಯು ಆರ್ ಯುವರ್ ಓನ್ ಬೆಸ್ಟ್ ಫ್ರೆಂಡ್, ಯು ಆರ್ ಯುವರ್ ಓನ್ ವರ್ಸ್ಟ್ ಎನಿಮಿ. ನಾನು ಯಾವತ್ತೂ ಅವರು ಯಾರ ಬಗ್ಗೆನೂ ಕ್ರಿಟಿಸಿಸಮ್ ಮಾಡಿದ್ದನ್ನು ನಾನು 39 ವರ್ಷದ ಒಂದು ಬಾಂಧವ್ಯದಲ್ಲಿ ನಾನು ನೋಡಲಿಲ್ಲ. ಯಾರ ಬಗ್ಗೆ ಆದರೂ ಒಳ್ಳೇದು ಮಾತಾಡ್ತಾ ಇದ್ರೆ ತಾವು ಒಂದೆರಡು ಅಂಶಗಳನ್ನು ಗೊತ್ತಿದ್ರೆ ಸೇರಿಸೋರು, ಇಲ್ದಿದ್ರೆ ಸುಮ್ಮನೆ ಇರೋರು. ಕ್ರಿಟಿಸಿಸಮ್ ಮಾತ್ರ ಅವ್ರು ಹೀಗೆ ಅಂತ ಹೇಳಿದ್ರೆ ತಾವು ಒಂದು ಜೋಡಿಸೋದಾಗ್ಲಿ ಅಥವಾ ಮತ್ತೊಂದು ಮಾಡೋದಾಗ್ಲಿ ಇರಲೇ ಇರಲಿಲ್ಲ. ದಿಸ್ ಆಲ್ ಸಮ್ ಗ್ರೇಟ್ ವರ್ಚ್ಯೂಸ್ ವಿಚ್ ವಿ ಹಾರ್ಡ್ಲಿ ಸಿ. ಐ ಥಿಂಕ್ ಚಿಕ್ಕಬಳ್ಳಾಪುರ ಬಾರ್ ಈಸ್ ಬ್ಲೆಸ್ಡ್ ವಿತ್ ಸಚ್ ಎಮಿನೆಂಟ್ ಪರ್ಸನ್ಸ್. ಅವರ ನಡೆದ ದಾರಿಯಲ್ಲಿ ನೀವೆಲ್ಲ ಖಂಡಿತವಾಗಿಯೂ ಯು ವಿಲ್ ಆಲ್ ರೀಚ್ ಪಿನಾಕಲ್ ಅಂತ ಅನ್ಸುತ್ತೆ. ಆಲ್ ದಿ ವೆರಿ ಬೆಸ್ಟ್. May his blessings stay with all of us. Thank you all. ಸಹೋದರಿ
ಸುಶೀಲಾ ಚಿಂತಾಮಣಿ ಅವರು ಹೃದಯಾಂತರಾಳದಿಂದ ಆಡಿದಂಥ ಮಾತುಗಳಿಗೆ ನಾವು ಆಭಾರಿ. ನಾವು ಮುಂದಿನ ವಾಗ್ಮಿಗಳನ್ನು ನಾನು ಕರೆಯೋದಕ್ಕೆ ಮುಂಚೆ ಇಂದಿನ ಅತಿಥಿಗಳಿಗೆ ಒಂದು ಗುಟ್ಟನ್ನು ಬಿಟ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವುಗಳು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಿ. ಇವತ್ತು ನೀವು ನಮ್ಮೂರಿಗೆ ಬಂದಿದ್ದೀರಾ. ನಾನು ಸುಮಾರು 22 ವರ್ಷದಿಂದ ದೆಹಲಿಯ ನಿವಾಸಿ ಆದರೂ ಕೂಡ ಅಲ್ಲಿ ಯಾರು ಕೇಳಿದ್ರು ನಾನು ಹೇಳ್ತಿದ್ದೀನಿ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ. ಹಾಗಾಗಿ ನೀವು ನಮ್ಮೂರಿಗೆ ಬಂದಿದ್ದೀರಾ. ನಾನು ಮತ್ತು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ನಿರೂಪಣೆ ಬಗ್ಗೆ, ಹೇಗೆ ನಾವು ಇದನ್ನು ಆಯೋಜಿಸಬೇಕು, ಏನೇನು ನಾವು ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು ಅಂತ ನಾವು ಇದ್ರ ಬಗ್ಗೆ ಮಾತುಕತೆ ನಡೆಸ್ತಿದ್ದಾಗ ನನ್ನದು ಒಂದು ಅವರಲ್ಲಿ ನಿವೇದನೆ ಇತ್ತು. ಸಾಹೇಬರುಗಳು ನಮ್ಮೂರಿಗೆ ಬರ್ತಿದ್ದಾರೆ. ಶ್ರೀನಿವಾಸ್ ಹರೀಶ್ ಕುಮಾರ್ ಸಾಹೇಬರು ಅವರೂರಿಗೆ ಬಂದಿದ್ದಾರೆ, ಅದು ಬೇರೆ ಪ್ರಶ್ನೆ. ನಮ್ಮೂರಿಗೆ ಬರುವಾಗ ನಮ್ಮೂರಿನ ಶೈಲಿಯಲ್ಲಿ ನಾವು ಕಾರ್ಯಕ್ರಮ ನಡೆಸಬೇಕು. ಇವತ್ತು ತಮಗೆ ನೀಡಿರುವಂಥ ಹೂಗುಚ್ಛ ಇದು ಪ್ಲಾಸ್ಟಿಕ್ದಲ್ಲ, ಬಿಸಾಡುವಂಥದ್ದಲ್ಲ. ಇದನ್ನ ಚಿಕ್ಕಬಳ್ಳಾಪುರ ರೇಷ್ಮೆ ನಾಡು, ಇದು ರೇಷ್ಮೆಯಲ್ಲಿ ವಿಶೇಷವಾಗಿ ತಯಾರಿಸಿದಂಥ ಚಿಂತಾಮಣಿಯಲ್ಲಿ ಸೆರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿನ ವಿದ್ಯಾರ್ಥಿಗಳು ತಯಾರಿಸಿ ಕೊಟ್ಟಿರುವಂಥ ನಮ್ಮ ಚಿಂತಾಮಣಿಯ ವಕೀಲ ಮಿತ್ರರು ನಮಗೋಸ್ಕರ ಅದನ್ನ ಕೊಂಡು ಬಂದಿದ್ದಾರೆ. ಅದನ್ನ ನಿಮ್ಗೆ ತಿಳಿಸ್ಬೇಕು ಅಂತ ನಾನು ಬಯಸ್ತಿದ್ದೆ. ಈಗ ಮುಂದಿನ ಮಾತಿಗೆ ನಾನು ಸನ್ಮಾನ್ಯ ಶ್ರೀ S.R. ಸೂರ್ಯನಾರಾಯಣ ರಾಯರು ಇವತ್ತಿನ ಅತ್ಯಂತ ಹಿರಿಯ ವಕೀಲರು ಚಿಕ್ಕಬಳ್ಳಾಪುರದಲ್ಲಿ. ಇದು ಚಿಕ್ಕಬಳ್ಳಾಪುರದವರಿಗಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕೂಡ ಎಲ್ಲರಿಗೂ, ಬಹಳಷ್ಟು ಜನಕ್ಕೆ ನಮ್ಮ ವಕೀಲಿ ವೃತ್ತಿಯಲ್ಲಿ ಇರುವಂಥವರಿಗೆ ಗೊತ್ತಿರುವ ವಿಷಯ. ಅವರ ಸಾಮರ್ಥ್ಯ, ಅವರ ಒಂದು ಕೀರ್ತಿ ಹರಡಿದೆ. ಆದರೆ ನಾನು ಇಲ್ಲಿ ನೆರೆದಿರುವಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ, ದೇ ಆರ್ ಆಲ್ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್, ಒಂದು ನಿವೇದನೆ ನನ್ನ ಅನುಭವದಲ್ಲಿ ಬಂದಿರುವಂಥದ್ದು ಹೇಳ್ತೀನಿ. ಈಗ ಕೆಲವು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಯಾವುದೋ ಕೇಸ್ ನಡೆಸುವಾಗ, ಇವತ್ತು ಸನ್ಮಾನ್ಯ ಜಸ್ಟಿಸ್ KV ವಿಶ್ವನಾಥನ್ ಅವರು ಸುಪ್ರೀಂ ಕೋರ್ಟ್ನ ಪೀಠವನ್ನು ಅಲಂಕರಿಸಿದ್ದಾರೆ. ಅವರು ನನ್ನೊಟ್ಟಿಗೆ ಆ ಕೇಸ್ನಲ್ಲಿ ವಾದ ಮಂಡಿಸ್ತಾ ಇದ್ರು, ನನ್ನ ಸೀನಿಯರ್ ಆಗಿ ನನ್ನ ಲೀಡ್ ಮಾಡ್ತಿದ್ರು. ಕೊಯಮತ್ತೂರಿನಿಂದ ಒಂದು ಆರ್ಬಿಟ್ರೇಷನ್ ಕೇಸ್ ಬಂದಿತ್ತು. ಕೊಯಮತ್ತೂರಿನ ಒಬ್ಬ ಹಿರಿಯ ವಕೀಲರು, ಟ್ರಯಲ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರು, ಅವರನ್ನು ಆರ್ಬಿಟ್ರೇಟರ್ ಆಗಿ ನೇಮಿಸಲಾಗಿತ್ತು. ಆರ್ಬಿಟ್ರೇಟರ್ ಯಾರು ಅಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ಪೇಪರ್ಸ್ ತೆಗೆದು ನೋಡಿದ್ರು. ಆಗ ಜಸ್ಟಿಸ್ KV ವಿಶ್ವನಾಥನ್ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ಮಾತು ಹೇಳಿದ್ರು, ಇಟ್ ಈಸ್ ಹೈ ಟೈಮ್ ಯುವರ್ ಲಾರ್ಡ್ಶಿಪ್ಸ್ ಕನ್ಸಿಡರ್ ಡೆಸಿಗ್ನೇಟಿಂಗ್ ಟ್ರಯಲ್ ಲಾಯರ್ಸ್ ಆಸ್ ಸೀನಿಯರ್ ಅಡ್ವೊಕೇಟ್ಸ್ ಅಂತ. ಈ ಮಾತು ಸನ್ಮಾನ್ಯ ಸೂರ್ಯನಾರಾಯಣ ರಾಯರ ವಿಷಯದಲ್ಲಿ ಅನಾಚೂನವಾಗಿ ಆಗತ್ತೆ ಅಂತ ನನ್ನ ಅನುಭವ. ಇದಕ್ಕೆ ಎಲ್ಲರ ಸಹಮತಿ ಕೂಡ ಇದೆ. ಇಂಥ ಸಮರ್ಥ ವಕೀಲರು, ನಮ್ಮ ಹಿರಿಯರು, ನಮ್ಮ ತಂದೆಯವರಾದ H.R.Seetharam ಅವರೊಟ್ಟಿಗೆ ಬಹಳ ವರ್ಷಗಳ ಕಾಲ ಅವರ ಒಡನಾಟ ಇದ್ದಿತ್ತು. ಅವರನ್ನ ಈಗ ಎಲ್ಲರೂ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಶ್ರೀ S.R. ಸೂರ್ಯನಾರಾಯಣ ರಾವ್. The president of this evening's function, Justice Srinivas Harish Kumar, the speaker in chief, Krishna S. Dixit. When I look at some of his judgments, I am always reminded of Justice Krishna here. Krishna being common, we can call him Krishna here of Karnataka High Court. Then our administrative judge, Honorable M.I. Arun, judges on the dais and who are present here, my lawyer friends, invitees. It is very difficult for me to speak about H.R.Seetharam. I have interacted with him in practically all walks of life. I am related to Mr. H.R.Seetharam in the sense Seetharam's father is
my father's maternal uncle. And professionally also, the two families are very closely connected with each other. Mr. H.R.Seetharam's father, H.V. Ramachandra Rao, was a junior of my grandfather, who was D. Suryanarayana Rao. And my father started as junior of H.V. Ramachandra Rao, the father of H.R.Seetharam. So therefore, the two families are interconnected, both as relatives and also professionally. Mr. H.R.Seetharam was born on 13th of December 1934, and he enrolled in the year 1955. And by the time he started his practice, his elder brother, H.R. Venkataramanaya, who was a leading member of the High Court Bar Association at Bangalore, he had shifted himself to Bangalore. Therefore, H.R.Seetharam started his practice along with his father. Probably he must have practiced with his father for about 5 or 6 years. I joined the bar in 1971, and I have interacted with H.R.Seetharam as an advocate for more than 40 years, and I have rubbed my shoulders with him as an advocate in some very important matters. Mr. Seetharam was a person of few words. He was not an advocate for the gallery. He would argue the matter not for long hours, but for a few minutes. But he would hit this point on the nail. And it was the way he would analyze the facts of the case, the way he would present the points before the court was something which was extraordinary. When Seetharam appeared on the other side, we should have been careful in conducting the matters opposing him. Mr. Seetharam always tried to analyze the section, tried to find out where the emphasis should be in the entire section for interpreting a particular section in the way in which it would help his client. His cross-examination was short, and he would sometimes put very intelligent questions, very difficult for being answered. In fact, those were days when to conduct an examination in chief itself was difficult. What is a leading question? How that question should be framed? All those things would be argued at great length many times. In fact, Mr. S.R. Somashekar is here. He was here for almost 3 years, 4 years, when he has seen all of us arguing matters before him. There were 4 or 5 lawyers who made exemplary mark in the courts during that period. We should remember Sri D.A. Acharya, Sri N.V. Srinivas, Sri H.R.Seetharam, and Sri B.R. Narasimhamurthy. Every case was fought with utmost difficulty because the opponents would cite such decisions, and it would be very difficult to meet at times. Mr. H.R.Seetharam, I think he gave up his active practice somewhere in the year 1913. For about 10 years, he couldn't practice because he was not able to read because he had fairly lost his eyesight. In spite of it, he did not lose his interest in the study of law. In fact, with a computer-aided camera, he would even study some reports. I have seen him doing it. And whenever I met him, he would always discuss with me some questions of law
academically. In fact, Vinita Sharma's case was decided. After that case was decided, he called me once and asked me, Mr. Suryanarayan Rao, have you read that decision? And what is the import of that decision on the present view on Hindu law under Section 6? In fact, he heard my lecture, which I delivered about a few days after the rendering of the decision, and he complimented me also. He was always a man of few words. In fact, I have traveled with him several times. He was a good swimmer, and I used to accompany him whenever he went for swimming, though I was not a swimmer myself. And he was a very good cricket player. And there was a cricket team of 11 advocates only at that time. In fact, it was called Lakshman Rao's 11. My uncle was the captain of the team. It was called Lakshman Rao's 11. And there were 5 people from the family of H.R.Seetharam who were players in that team. And the highlight of that team was always the lunch for which large people would gather. And we always enjoyed those matches on holidays. Apart from that, I will have to say a few words about his brother, Sri H.R. Venkataramanaya. H.R. Venkataramanaya was a leading lawyer in the Bangalore High Court, and he had made a mark there. And fortunately for me, he was one of my professors in BMS Law College. He taught me Transfer of Property Act, Criminal Law, and Criminal Procedure Code. He was an excellent professor, and he was a student of G.C.V. Rao in Madras. And he had a real imprint of what probably he learned from G.C.V. Rao. And I am very grateful to him. The few questions of law which he taught me are still very fresh in my memory. Therefore, it is very difficult for me there are so many things to state about H.R.Seetharam. When the heart is full, the tongue is tied. I am overwhelmed with the affection that HRS has showered upon me. And in those days, we were not juniors of a single senior. Though my father was my senior, I was a junior to all other senior lawyers in Chikkaballapura. Whenever they argued, I used to be present. We used to discuss questions of law which were raised, and in case certain authorities were required, they would call upon me to make a study of the law and supply the decisions to them also. Therefore, we were 27 lawyers when I started in 1971, but now, and amongst 27, almost 15 lawyers were extremely competent at that time, because all the lawyers were so hardworking and they presented their case to the best of their ability. We have learned a few rudiments of law. Otherwise, we could not have rise to the occasion. In fact, in the earlier days, the bar was completely controlled by pleaders here. There were hardly few lawyers who had their degree in law. In fact, there were only 2 lawyers in Chikkaballapura who had a degree in law. One was Mr. H.R. Venkataramanaya, who had studied in Madras Law College, and one T.S. Radhakanta, who had studied in Bombay. And probably Seetharam was the first graduate lawyer who actively practiced at Chikkaballapura. In fact, all roads lead to Delhi. That is for a lawyer. And I am proud that Raghavendra Srivatsa, who always has moorings at Chikkaballapura, has moved to Delhi
and is now designated as a senior lawyer. We are all proud of him, and I congratulate him on my behalf personally and on behalf of everybody here for having traveled to Delhi and now designated as a senior lawyer. And all of us, we are small fish in a small pond. But Seetharam shone like a golden fish with golden feathers, and we always remember him. Thank you. Thank you all. ವೆರಿ ಟ್ರೂ ಸರ್. ವೆನ್ ದಿ ಹಾರ್ಟ್ ಇಸ್ ಫುಲ್ ದಿ ಟಂಗ್ ಇಸ್ ಟೈಡ್. ನಿಜಕ್ಕೂ ತುಂಬು ಹೃದಯದಿಂದ ಮಾತನಾಡಿದಂಥ ಹಿರಿಯರಾದ ಸನ್ಮಾನ್ಯ ಸೂರ್ಯನಾರಾಯಣ ರಾಯರಿಗೆ, ನನಗಂತೂ ಸೂರಣ್ಣ ಅವರು, ನನ್ನ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಈಗ ನಮ್ಮ ವಕೀಲರ ಸಂಘದ ಒತ್ತಾಯದ ಮೇರೆಗೆ ಈ ಎರಡು ಮಾತುಗಳಾದ ನಂತರ ಒಂದು ಪುಷ್ಪನಮನ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ವೇದಿಕೆ ಮೇಲೆ ನೆರೆದಿರುವಂತಹ ಸನ್ಮಾನ್ಯ ನ್ಯಾಯಾಧೀಶರನ್ನ ಒಂದು ಪುಷ್ಪನಮನಕ್ಕೆ ಕೇಳ್ಕೋಬೇಕು ಅಂತ. ನನ್ನ ಮೇಲೆ ಕೃತಿ ಚೌರ್ಯದ ಆಪಾದನೆ ಬಂದ್ರೂ ನಾನು ಅದಕ್ಕೆ ಶಿರ ಬಗ್ಗಿಸಿ ಒಪ್ಕೊಳ್ತೇನೆ. ಸೂರ್ಯನಾರಾಯಣ ರಾಯರು ಹೇಳಿದಾಗೆ ದಿ ಕೃಷ್ಣ ಅಯ್ಯರ್ ಆಫ್ ಕರ್ನಾಟಕ, ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ರವರು ಅತ್ಯುತ್ತಮ ವಾಂಗ್ಮಯಗಳಷ್ಟೇ ಅಲ್ಲದೆ ಅತ್ಯಂತ ಸಾಮಾಜಿಕ ಕಳವಳಿಯುಳ್ಳಂಥ ನ್ಯಾಯಮೂರ್ತಿಗಳು. ನಾವೆಲ್ಲರೂ ಕಾತುದಿರದಿಂದ ತಕ್ಷಣ ಇಂದಿನ ಮುಖ್ಯ ಉಪನ್ಯಾಸಕರು ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ ಕೃಷ್ಣ ಎಸ್ ದೀಕ್ಷಿತ್ ರವರು ಇಂದಿನ ಉಪನ್ಯಾಸವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಭಾಷಣಕಾರ ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಚಪ್ಪಾಳೆ ಬಾರಿಸಿದ್ರು ಅಂದ್ರೆ ಹೆಚ್ಚು ಮಾತಾಡಬಾರ್ದು ಅನ್ನುವಂಥ ವಾರ್ನಿಂಗು. ಎಲ್ಲಿಂದ ಪ್ರಾರಂಭ ಮಾಡಬೇಕು ಮಾತನ್ನ? ಚಿಕ್ಕಬಳ್ಳಾಪುರಕ್ಕೆ ಮೊದಲನೇ ಭೇಟಿ. ರಾಘವೇಂದ್ರ ಬರಲೇಬೇಕು ಅನ್ನುವಂಥ
ಬೆದರಿಕೆಯ ತಿಳುವಳಿಕೆ ಪತ್ರವನ್ನು ಕೊಟ್ಟರು. ಮೋಸ್ಟ್ಲಿ ಸಮನ್ಸನ್ನು ಕನ್ನಡಿಸಿದರೆ ಬೆದರಿಕೆ ಪತ್ರ ಅಂತ ಆಗತ್ತನೋ ಅದು. ಕೆಲವು ಕಡೆ ಮಾತಾಡ್ಲಿಕ್ಕೆ ಹೋದಾಗ ನಾ ಹೇಳ್ತಿರ್ತೀನಿ, ನೀವು ನೋಡಿರ್ತೀರಿ CRPC ಅಲ್ಲಿ accused appears before the court, accused being brought before the court. If accused author, popular author whom you know, he said, law is an ass, comment is fair, but affair of kick of a law is a nasty affair. Law is an ass, comment is fair, but kick of an ass is a nasty affair. This is what prompts lawyers to turn the pages of the law books. The first requirement of a lawyer is that he should be studious. A lawyer should be studious. Everybody should study is one thing, but lawyer has to study. It is a professional imperative. ಬಹಳ ಹಿಂದೆ ಐರ್ಲೆಂಡಿನ ಚಳಿಯಲ್ಲಿ ಒಬ್ಬ ಹಿರಿಯ ನ್ಯಾಯವಾದಿ ವಾದ ಮಂಡನೆಗೆ ನಿಲ್ಲಬೇಕು. ಚಳಿಯಿಂದಾಗಿ ಎಚ್ಚರ ದಪ್ಪಿ ಹೋಗ್ಬಿಡ್ತು, ಎಚ್ಚರ ಕಳ್ಕೊಂಡ್ಬಿಟ್ರು. Not conscience. Then he was heavily paid. The client was worried. His juniors came. Doctors also came. Doctor said, and opened the pages, held it to the nostrils of the senior. Senior got up and asked, shall I start my argument? That love one should have for the books and for the reading. ನೋಡಿ, ಒಂದು ಹಳೆಯ ಪುಸ್ತಕವನ್ನ ನೀವು ತೆರೆದು ಅದರ ಪುಟಗಳನ್ನು ನೋಡಿದಾಗ ಅದರಲ್ಲೊಂದು ಪುಟ್ಟ ಹುಳು, ಪುಸ್ತಕದ ಹುಳು ಅಡ್ಡಾಡುವಾಗ ಆ ಪುಸ್ತಕದ ಸುವಾಸನೆ ಘಮಘಮಿಸ್ತಿರ್ತದೆ. ಹಳೇ ಪುಸ್ತಕವನ್ನು ಧ್ಯಾನ ಎಲ್ಲ ಪಕ್ವವಾಗಿ ಇದರಲ್ಲಿ ಅಡಗಿದೆ ಅನ್ನುವಂಥ ಒಂದು ಇಂಪ್ರೆಷನ್ ಅನ್ನು ಕೊಡುತ್ತದೆ ಆ ಪುಸ್ತಕ. ಆದರೆ ಬರೀ ಪುಸ್ತಕದಲ್ಲಿ ಎಲ್ಲ ವಿದ್ಯೆ, ಬುದ್ಧಿ, ಜ್ಞಾನ ಅಡಗಿದೆ ಅನ್ನುವಂಥ ಭ್ರಮೆಯಲ್ಲಿ ನಾವಿರಬಾರ್ದು. ಭರ್ತೃಹರಿ ಪುಸ್ತಕಸ್ಥ ತುಯಾ ವಿದ್ಯಾ ಪರಹಸ್ತೆ ಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೇ ನ ಸಾ ವಿದ್ಯಾ ನ ತದ್ಧನಂ. Bookish knowledge. Salmon said like that. Julius Caesar said like that. Stone said like that. Lloyd said like that. What are you going to do with that? All that is only information. Mahiti. Mahiti sangraha. Lawyer ಓದುವಿನ ಗುರಿ ಆಗಬಾರ್ದು. ಬರೀ ಮಾಹಿತಿ ಸಂಗ್ರಹ ಅಲ್ಲ, ಆ ಮಾಹಿತಿ ಜ್ಞಾನ ಆಗಿ ಪರಿವರ್ತನೆಗೊಳ್ಳಬೇಕು, ಸಮಾಜಮುಖಿಯಾಗಿ ಅದು ಹರಿಬೇಕು.
ಪುಸ್ತಕದಲ್ಲಿರುವಂಥ ವಿದ್ಯೆ, ಬೇರೆಯವರ ಕೈಯಲ್ಲಿರುವಂಥ ನಮ್ಮ ಹಣ, ಅದು ನಮ್ಮ ಕೆಲಸಕ್ಕೆ ಬರಲ್ಲ. ಅದು ಮಾಹಿತಿ ಸಂಗ್ರಹಣೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಮಾಹಿತಿ, ಜ್ಞಾನ, ಇನ್ಫಾರ್ಮೇಶನ್, ನಾಲೆಡ್ಜ್. I think it was T.S. Eliot. He wrote one stanza, I remember, though I am not a student of literature. Very often literature attracts me. It repels me also. Where is the life we have lost in living? Where is the wisdom we have lost in knowledge? Where is the knowledge we have lost in information? And somebody added, where is the justice we have lost in loss? So, ಮಾಹಿತಿಯನ್ನ ಜ್ಞಾನವನ್ನಾಗಿ ಪರಿವರ್ತನೆ ಮಾಡಬೇಕು. ಅದನ್ನ ಸಮಾಜಮುಖಿಯಾಗಿ ಬಳಸುವಂಥ ಕಲೆಯನ್ನ ಕರಗತ ಮಾಡಿಕೊಳ್ಬೇಕು. ಆವಾಗ ವಕೀಲರಿಂದ ಕಕ್ಷಿದಾರನಿಗೆ, ಸಮಾಜಕ್ಕೆ ಉಪಯೋಗ ಆಗ್ತದೆ. ಬರೀ ಕೆಟಲ್ ಟ್ರೆಸ್ಪಾಸ್ ಆಕ್ಟ್ ಅನ್ನು ಓದ್ಕೋತ ಕೂತ್ಕೊಂಡ್ರೆ ಅದರಿಂದ ಜ್ಞಾನ ವೃದ್ಧಿ ಆಗೋದು ಹೇಗೆ? ಪ್ರೊಫೆಷನಲ್ ಎಫಿಷಿಯನ್ಸಿ ಬರೋದು ಹೇಗೆ? ನಮ್ಮೂರಲ್ಲಿ ತುಂಬಾ ಕೆಟಲ್ ಇದೆ, ಹಾಗಾಗಿ ನಾ ಬರೀ ಕೆಟಲ್ ಟ್ರೆಸ್ಪಾಸ್ ಆಕ್ಟ್ ಓದ್ತೀನಿ ಅಂತ ಹೇಳಕ್ ಆಗ್ತದ? ಆಗಲ್ಲ. ಕಂಪೇರೇಟಿವ್ ಲಾ ಓದಬೇಕು. ಅನ್ಯ ದೇಶಗಳಲ್ಲಿ ಇದೇ ರೀತಿಯ ಕಾನೂನುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅದರ ಅಧ್ಯಯನ ಆಗಬೇಕು. ಓಲ್ಗಾದಿಂದ ಗಂಗೆಯವರೆಗೆ ನೀರು ಹರಿಲಿ ಅಂತ ಹೇಗೆ ಬಯಸ್ತಿದ್ರು ವಾಜಪೇಯಿ ಅವರು, ಅದೇ ರೀತಿ ಅನ್ಯ ರಾಷ್ಟ್ರಗಳಿಂದ, ಅಲ್ಲಿಯ ಯೂನಿವರ್ಸಿಟಿಗಳಿಂದ, ಅಲ್ಲಿಯ ನ್ಯಾಯಾಲಯಗಳಿಂದ, ಅಲ್ಲಿಯ ವಕೀಲರಿಂದ ಜ್ಞಾನವನ್ನು ನಾವು ಆಮದು ಮಾಡಿಕೊಳ್ಬೇಕು. ವೇದ ಹೇಳ್ತದೆ, ಜ್ಞಾನ ಬೆಳಕು ಎಲ್ಲ ದಿಕ್ಕುಗಳಿಂದ ಬರಲಿ, ಹೊರಗಡೆಯಿಂದ ಜ್ಞಾನ ಬೆಳಕು ಬರಬಾರ್ದು ಅನ್ಕೊಂಡು ನಾವೇನು ದೇಶದ ಸುತ್ತಲೂ ಚೈನಾ ವಾಲನ್ನ ಕಟ್ಟಿದ್ದೇವೇನ? ನಮ್ಮ ಸುತ್ತಲಿನ ಕಟ್ಟಿಕೊಂಡ್ಬಿಡ್ತೇವೆ ನಾವು ಎಷ್ಟೋ ಸಾರಿ ಚೈನಾ ಮಹಾಗೋಡೆಗಳನ್ನ. ಆಗ ಜ್ಞಾನ ಸಿಗಲ್ಲ. ಜ್ಞಾನದ ಗಂಧ ಗಾಳಿ ದೊರೆಯಲ್ಲ, ಅದರ ಅನುಭವ ದೊರೆಯಲ್ಲ. ಜ್ಞಾನ ಮತ್ತು ಜ್ಞಾನಿಗಳನ್ನ ದ್ವೇಷ ಮಾಡುವಂಥ ಒಂದು ಕೆಟ್ಟ ರೋಗ ಪ್ರಾರಂಭ ಆಗಿದೆ ದೇಶದಲ್ಲಿ. ಜ್ಞಾನವನ್ನ ಪ್ರೀತಿಸುವಂಥ ರಾಷ್ಟ್ರ ಇದು ಭಾರತ. ಭಾ ಇಸ್ ನಾಲೆಡ್ಜ್, ಲೈಟ್, ಡಿವೈನ್ ಲೈಟ್. ಹಾಗಾಗಿ ಅನ್ಯ ದೇಶಗಳಿಂದ ಜ್ಞಾನಾರ್ಜನೆಗಾಗಿ ಅನೇಕರು ಭಾರತದ 13 ಯೂನಿವರ್ಸಿಟಿಗಳಿಗೆ ಬರ್ತಿದ್ರು, ಜ್ಞಾನಾರ್ಜನೆಯನ್ನ ಮಾಡ್ತಿದ್ರು. ತಮ್ಮ ಹೆಸರುಗಳನ್ನ ಬದಲಾಯಿಸಿಕೊಂಡು ವಾಪಸ್ ಹೋಗ್ತಿದ್ರು. ತಮ್ಮ ದೇಶದಲ್ಲಿ ಇಲ್ಲಿ ಕಲಿತಂಥ ಎಲ್ಲ ವಿದ್ಯೆಗಳನ್ನ ತಮ್ಮ ಸಮಾಜದ ಡೆವಲಪ್ಮೆಂಟಿಗೆ ಉಪಯೋಗಿಸ್ತಿದ್ರು. ಅದು ಬಿಟ್ಕೊಂಡು ಇವ ಜ್ಞಾನಿ ಇದ್ದಾನೆ, ಇವನಿಗೇನಾರ ಮಾಡ್ಬೇಕಲ್ಲೇ, ಭಾರಿ ಆತಲೇ ಒಂದು. ಆ ರೀತಿ ಹೋದ್ರೆ ಜ್ಞಾನ ಬರೋದು ಹೇಗೆ? ದ್ವೇಷ, ಪ್ರೀತಿ ಇಲ್ಲ. ಪ್ರೀತಿಯಿಂದ ಬರ್ತದೆ. ನಾವೇನು ಬಹಳ ಜಾಣರು ಇರಬೇಕು ಅಂತೇನಿಲ್ಲ.
ಆದ್ರೆ ನಾವು ತುಂಬಾ ಕಷ್ಟಪಟ್ಟರೆ ಜ್ಞಾನ ನಮ್ಮದಾಗ್ತದೆ. ನಾವೇನೆಲ್ಲರೂ ಏನು ಪಾಲ್ಕಿವಾಲಗಳ, ಸೆಟ್ಲ್ವಾಡ್ಗಳ, ಲಾರ್ಡ್ ಹೆಲ್ಸ್ಬರಿಗಳ, ಅನೇಕರಲ್ಲಿ ಹಳ್ಳಿಯಿಂದ ಬಂದಂಥವರು. H.R. ವೆಂಕಟರಮಣಯ್ಯ, ಸೀತಾರಾಮ್ ಅವರ ಸಹೋದರ, ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ವಿದ್ಯಾರ್ಥಿ ರಾಘು ಹೇಳ್ತಾ ಇದ್ರು. ಇಂತಲ್ಲಿ ಹುಟ್ಟಿಕೊಂಡು ಬಂದಂಥವ್ರು. ಕುವೆಂಪು ಏನ್ ದೊಡ್ಡ ಸಿಟಿಯಲ್ಲಿ ಹುಟ್ಟಿದ್ರ, ನೋಡಿ ಬಂದಿರ ಹೋಗಿ ಕುಪ್ಪಳಿನ, ಸುತ್ತು ಗುಡ್ಡ, ಹಸಿರು, ನದಿ. ಯಾಕೆ ಹಾಗೆ ಬೆಳೆದ್ರು? ಹಳ್ಳಿಯಿಂದ ಬಂದಂಥವ್ರು, ಪಕ್ಕಾ ಹಳ್ಳಿಯಿಂದ ಬಂದಂಥವರು. ಆದರೆ ಅವರ ಸುತ್ತಲೂ ಇರುವಂತಹ ವ್ಯಕ್ತಿಗಳ ಹೆಸರನ್ನ ಜಸ್ಟ್ ನೆನಪು ಮಾಡಿಕೊಳ್ಳಿ. ಜಾಣ ಇದ್ದಾನೆ, ಜ್ಞಾನಿ ಇದ್ದಾನೆ, ಅವರನ್ನು ಬೆನ್ನತ್ತಬೇಕು, ಅವರ ಸ್ನೇಹವನ್ನ ಸಂಪಾದಿಸಬೇಕು, ಕಳಕಳಿಯಿಂದ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಬೇಕು. ಏ ಸ್ನೇಹಿತ, ನನಗೆ ಗೊತ್ತಿಲ್ಲದ ವಿಷಯ ನೀನು ಗೊತ್ತಿದೆ, ನನಗೂ ತಿಳಿಸು. ಆ ರೀತಿ ನಡ್ಕೊಳ್ಬೇಕು. ಅದು ಬಿಟ್ಟುಕೊಂಡು ದ್ವೇಷ ಮಾಡ್ಕೊಳ್ತ ಹೋದರೆ ಜಾಣ್ಮೆ ಬರುವುದು ಹೇಗೆ? ಸಿದ್ದಯ್ಯ ಪುರಾಣಿಕರು ಹೇಳಿದ್ರು, ನಾನೇ ಕಡೆ ಇದನ್ನ ಹೇಳಿರ್ತೇನೆ. ಬಹಳ ಒಳ್ಳೆಯ ಮಾತು, ಒಳ್ಳೆಯ ಒಂದು ಕಾವ್ಯದ ಒಂದು ನುಡಿ. ಓದಿ ಬ್ರಾಹ್ಮಣನಾಗು. ಬರೇ ಜಾತಿಯಲ್ಲಿ ಹುಟ್ಟಿಬಿಟ್ಕೊಂಡ್ರೆ ಬ್ರಾಹ್ಮಣ ಆಗಲ್ಲ, ಜನವರ ಹಾಕೊಂಡ್ಬಿಟ್ರೆ ಬ್ರಾಹ್ಮಣ ಆಗಲ್ಲ. ಹೆಸರು ಪಂಡಿತ್, ತಲೆಯಲ್ಲಿ ಏನೂ ಇಲ್ಲ. ಆ ಜಾತಿಯಲ್ಲಿ ಹುಟ್ಟನೆ ಅನ್ನೋ ಕಾರಣಕ್ಕೆ ಪಂಡಿತ. ಅಂಬೇಡ್ಕರ್ಜಿನ ನಾವು ಪಂಡಿತ್ ಅಂತ ಎಂದೂ ಕರೀಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ 3 PhDಗಳು, ಸಮಾಜದ ಅತ್ಯಂತ ಕೆಳಸ್ತರದಿಂದ ಬಂದಂಥವರು. ಎಂಥ ಮಹಾಗ್ರಂಥವನ್ನು ನಮಗೆ ಕೊಟ್ಟರು. ಯಾಕೆ ಸಾಧ್ಯ ಆಯಿತು? ಅಂಬೇಡ್ಕರ್ಜಿ ಜ್ಞಾನದ ಪಿಪಾಸು ಆಗಿದ್ದರು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಏನು ಗೀತೆಯಲ್ಲಿ ಕೃಷ್ಣ ಸಾರಿದ್ದಾನಲ್ಲ, ಆ ರೀತಿ ನಡ್ಕೊಳ್ತಿದ್ರು ಅವರು. ಯಾವಾಗಲೂ ತಮ್ಮ ಕೈಯಲ್ಲಿ ಒಂದು ಪುಸ್ತಕ. ನಮ್ಮ ಮುರಾಳೆ ಸಾಹೇಬರ ತಂದೆಯವರು ಅಂಬೇಡ್ಕರ್ಜಿಯವರ ನಿಕಟವರ್ತಿ ಆಗಿದ್ರು. ಅವರು ಮರಾಠಿಯಲ್ಲಿ ಒಂದು ಮಾತು ಹೇಳಿದ್ರು, ನಂಗೆ ಮರಾಠಿ ಬರಲ್ಲ. ಅದನ್ನೊಬ್ಬರು ಕನ್ನಡಿಸಿದ್ರಂತೆ. ಬಾಬಾ ಸಾಹೇಬರು ಯಾವುದೇ ಹೊತ್ತಿಗೆ ಬಂದರೂ ಅವರೊಂದಿಗೆ ಹೊತ್ತಿಗೆ ಇರುತ್ತದೆ. ಶ್ಲೇಷಾಲಂಕಾರ. ಹೊತ್ತಿಗೆ ಯಾವುದೇ ಸಮಯದಲ್ಲಿ. ಇನ್ನೊಂದರ್ಥ ಹೊತ್ತಿಗೆ ಪುಸ್ತಕ. ದಪ್ಪ ಪುಸ್ತಕಕ್ಕೆ ಹೊತ್ತಿಗೆ ಅನ್ನುವಂಥ ಅರ್ಥ ಇದೆ ಅಂದ್ಕೊಂಡು ಜಿ ವೆಂಕಟ ಸುಬ್ಬಯ್ಯನವರು ಈಗೋ ಕನ್ನಡದಲ್ಲಿ ಬರೀತಾರೆ. ಅವರು ಯಾವುದೇ ಹೊತ್ತಿಗೆ ಬಂದ್ರೆ ಜೊತೆಗೆ ಹೊತ್ತಿಗೆ ಇರ್ತಿತ್ತು. ಕನ್ನಡ ಸರಿ ಬರಲಿಲ್ಲ ಅಂದ್ರೆ ಅವ್ರು ಯಾವಾಗೂ ಹೊತ್ತಿಗೆ ಬಂದೇ ಇಲ್ಲ, ಲೇಟಾಗೆ ಬಂದಾರೆ ಅನ್ನೋ ಅರ್ಥ ಬರ್ತದೆ. ಪನ್ ಅಂತೀವಿ ಇಂಗ್ಲಿಷ್ನಲ್ಲಿ. ಅಧ್ಯಯನಶೀಲರಾಗಿರ್ಬೇಕು. ಪಾಲ್ಕಿವಾಲ ಅವರು ಅಷ್ಟೊಂದು ಅಧ್ಯಯನಶೀಲರಾಗಿದ್ರು ಅನ್ನೋ ಕಾರಣಕ್ಕೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ನದ ರೂಪರೇಷೆಗಳನ್ನು ನಿರ್ಮಿಸಿದರು. I.C. ಗೋಲಕ್ನಾಥ್, ಕೇಶವಾನಂದ ಆ ರೀತಿ ಬೆಳೆಸಿದರು. ಅವರಿಗೆ ಜ್ಞಾನ ಇರಲಿಲ್ಲ ಅಂದ್ರೆ ದೇಶ ಉಳಿತಿತ್ತ? ಸಂವಿಧಾನ ಉಳಿತಿತ್ತ?
ಕಿತ್ಕೊಂಡು ಹೋಗಿಬಿಡ್ತಿತ್ತು. Basic structure he built like China wall against the erratic behavior of organs, constitutional organs of the state. Basic structure is not just against parliament or legislatures. It is against executive. It is against judges like us also. It is not confined to only two organs of the state. It extends to all organs of the state. Maybe you have to extend it by your ingenious argument to the fourth estate also. As Americans have done it. Scalia had done it. Black had done it. And American Constitution prohibited media trial. All this happens when you make value addition. ಇದೆಲ್ಲ ಜ್ಞಾನಾರ್ಜನೆಯಿಂದ ಆಗುವಂಥದ್ದು. ವಕೀಲಿ ವೃತ್ತಿ ಸಾರಸ್ವತ ಲೋಕದ್ದದು, ಸರಸ್ವತಿಯನ್ನು ಪೂಜಿಸುವಂಥದ್ದು. ಸಾರಸ್ವತ ಲೋಕವನ್ನು ದ್ವೇಷ ಮಾಡಿದರೆ ಸರಸ್ವತಿ ಒಲಿಯಲ್ಲ. ಸರಸ್ವತಿ ಒಲಿಲಿಲ್ಲ ಅಂದರೆ ನೀವು ಉತ್ತಮವಾದ ಒಬ್ಬ ವಕೀಲರಾಗಲಿಕ್ಕೆ ಸಾಧ್ಯವಿಲ್ಲ. ನೀವು ಉತ್ತಮ ವಕೀಲರು ಆಗದೇ ಇದ್ದಿದ್ರೆ ಉತ್ತಮ ರೀತಿಯಲ್ಲಿ ಸಂವಿಧಾನವನ್ನ ಇಂಟರ್ಪ್ರಿಟ್ ಮಾಡೋದು ಹೇಗಪ್ಪ? ಕಾನೂನುಗಳನ್ನ ಇಂಟರ್ಪ್ರಿಟೇಷನ್ ಮಾಡೋದು ಹೇಗೆ? ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಇಡೀ 1946 9th December 1946 ನಿಂದ 1949 ವರೆಗೆ, ಅಟ್ಲೀಸ್ಟ್ ನವೆಂಬರ್ 1949 ವರೆಗೆ ಒಂದೇ ಒಂದು ವರ್ಡ್ ಇಲ್ಲ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ. ಎಂಟೈರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಅನ್ನ ಜಸ್ಟ್ ಸಿ ಇನ್ ಟು ದಟ್. ಯು ವಿಲ್ ನಾಟ್ ಫೈಂಡ್ ದ ಟ್ರೇಸಸ್ ಆಫ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಡಾಕ್ಟ್ರಿನ್ ಆಫ್ ಬೇಸಿಕ್ ಫೀಚರ್ಸ್. ಯು ವಿಲ್ ನಾಟ್ ಫೈಂಡ್ ಇಟ್ ಆಲ್. ದೋ the German scholars had studied and propounded those theories in 1930s. But no discussion in the Constituent Assembly. After the basic structure doctrine was loosely argued in A.K. Gopalan, state of Madras, by K.K. Nambiar. Then after Justice Mudholkar in 1965 said, used the word term basic features. They did not know all that. Then in 73, it came to be established to a great extent. Just go and see the comment of political parties of those days from parliamentary debates. I do not want to make it more political speech today. But one thing I will emphasize. It's only the lawyers who can save law, who can save the constitution, provided the lawyers are well read. ಜ್ಞಾನಿ ಆಗಿರಬೇಕು, not otherwise. Otherwise, who will hear your arguments? We will not hear your arguments unless they are ingenious, unless they are attractive. That gives the wide reading gives a very good stud at the bar. When Palkiwala, he could draft that R.C. Cooper versus Union of India case within 3 hours. 3 hours, draft was over. When he traveled on a jeep from airport, there was some accident. The jeep didn't had to stay back for a moment, for some period. And he gave dictation. R.C. Cooper. And the statement of objections filed in Keswananda. See what Mr. Nariman has written. In hours. And when he argued
There used to be rapt attention in the court hall because he was knowledgeable. Knowledge gives strength. Knowledge deters others. Therefore, the Bible said knowledge is power. That habit of reading the lawyers have to cultivate. The lawyer should have courage also. You are a great lawyer, but you are a timid fellow. Every time when you utter a sentence before the judge, you will see what judge will feel, what respondent will feel, what the journalists will write tomorrow. Timidity, that you have to shun. Again, I have to tell Palkiwala's life story only. That Allahabad judgment was put in appeal, and the appeal was drafted by Nariman, as Additional Solicitor General of India. Appeal under the RP Act 1951. Palkiwala was briefed to argue against judgment of Justice Jagmohan Lal Sinha, which had declared Indira Gandhi's election void and banned Indira Gandhi from contesting election for a period of 6 years. Palkiwala argued during summer. I think Justice Krishna here, only lone judgment, one judge, only judgment perhaps, where only single judge of the apex court sat to hear the matter. Krishna Iyer gave interim stay. It was conditional. I think it was a few days earlier to clamping of emergency. Emergency was clamped on 25 June 1975, and I was just 11-year-old boy, not even 11, 10-year-old boy. And Palkiwala said, "You are erring." ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಲಿಕ್ಕೆ ಬೇಕಾಗುವಂತಹ ಯಾವುದೇ ಸ್ಥಿತಿಗತಿ ರಾಷ್ಟ್ರದಲ್ಲಿ ಇಲ್ಲ. ಹಾಗಾಗಿ ಮೈ ಡಿಯರ್ ಇಂದಿರಾ, that's how Palkiwala used to address Indira Gandhi. My dear Indira, do not clamp emergency. Emergency was clamped. I will not say more than that. The process of clamping emergency, etc. See that 19 months of emergency by D.R. Mankekar and Kamala Mankekar. Kuldeep Nair. Many books are there. I will not say anything more than that because my focus is on the lawyer skills, lawyer traits, and the professional etiquettes. Courage. Palkiwala returned the brief, went to Tata House and sat. Take your brief back. And during emergency, just see what Justice Krishna Iyer writes in his Off the Bench. ಅನೇಕ ಲಾಯರ್ಸಿಗೆ ಥ್ರೆಟ್ ಇರ್ತಿತ್ತು, ಭಯ ಇರ್ತಿತ್ತು, ಭಯ ಪಡಿಸ್ತಿದ್ರು, ಅರೆಸ್ಟ್ ಆಗ್ತಿತ್ತು. Many politicians, political leaders, MPs, MLAs, they were imprisoned. All they were imprisoned. And down below Tata House, the police jeep used to be stationed. And police people will keep watch of moments of Palkiwala because he had returned the brief. This is what Krishna Iyer, our Rao Sahab, was praising him. And he likened me. I do not deserve that liking at all. It's another thing. He was threatened. Palkiwala, your lawyer, being threatened because he does not want to argue, because you did not conduct yourself in befitting way. He did not care. He said, I will not argue, come what may.
ಆ ರೀತಿ ಕರೇಜ್ ಬೇಕು. ಟಿಮಿಡ್ ಆಗಿದ್ರೆ ಹೇಗೆ ಕಾನ್ಸ್ಟಿಟ್ಯೂಷನಲಿಸಮ್ ಉಳಿಯೋದು ಹೆಂಗೆ, ರೂಲ್ ಆಫ್ ಲಾ ಉಳಿಯೋದು ಹೆಂಗೆ? It was Colonel Rambuka who said, what I say is constitution. Such things happened in the history of this country, and lawyers saved. The lawyers' movement saved the constitutionalism and constitution. Where lawyers were timid. See the neighboring countries, what happened in Pakistan, what happened in Bangladesh, what happened in Nepal, what happened in Sri Lanka. Name a country that with which we share borders. How many times the constitution has been repealed and reenacted? That did not happen in this country because lawyers like you saved it. Acquisition of knowledge. Knowledge gives you strength, knowledge gives you courage. You should be courage. Without courage, Mahatma Gandhi used to say, without courage, there is no value at all. Many greats, again, before the memory fades, Nariman writes, many greats, including Dr. Upendra Bakshi, with Nariman mentions. I'm just saying that. I have great admiration for his intellectualism, intellectual height. But what about the courage? Nobody spoke. And Advani wrote, L.K. Advani wrote, Indira regime had asked the journalists and lawyers to kneel down, but they crawled. ಬರೇ ಮೊಣಕಾಲು ಬಗ್ಗಿಸಿ ನಿಂತ್ಕೊಳ್ರಪ್ಪ ಬಗ್ಗಿ ಅಂತ ಹೇಳಿದ್ಲು. ನೀವು ಆಗಿನವ್ರು. She never told to lick her feet. Advani writes, My country, my life. The people betrayed his famous book when Janata regime fell down in 1979. If there is no courage, useless. Dhairyam sarvatra sadhanam. With courage, everything comes. It's only not lawyers, judges also. Judges also. 9 high courts had granted habeas corpus, writ of habeas corpus. One of them is our Karnataka High Court during emergency. But see what the apex court said. In ADM Jabalpur versus Shivkant Shukla, most of the lawyers have studied during your law days. But read commentaries on that judgment. 5 judges, out of them 4, tread the path of the government. I do not know the reason. Perhaps Naganand will be knowing that. Raghavan knows. Abundant literature. What Kuldeep Nair has written, just see that. You should read books. You should read books. Then you will know what had happened and whether that will repeat, how we should block it. It was Churchill, Winston Churchill, who is called as the born astrologer, the author of Gathering Storms. He said, if you do not read history, history will repeat. Therefore, the lawyer should have courage also. You should have commitment. If you do not have commitment, you cannot do anything. If lawyers are committed, then judges are also. Otherwise, how judges have conducted themselves, I am repeating. And Nariman writes before the memory fades, all constitutional institutions had let down the citizen during emergency. And judges also. This is how he writes.
we had let down the citizens. Therefore, it is not that we are called my lords, your lordship, etc. But but there are judges. There were judges like Khanna, H.R. Khanna, whom New York Times said, if at all the freedom returns to India, erect a statue of liberty to commemorate courage of Khanna. And what happened to Khanna? He was not made Chief Justice at all. He was denied. I am not on any political process, any political party. I am a student of sociology. I am a student of law. See what Ivor Jennings had said. So the lawyer should have the nature, habit of studying. Lawyers should be courageous. Lawyers should be humane. The object of law is to establish an equitable society. Law prescribes minimum morality. Montesquieu. Law does not tell you what all you should do. It does the minimum. It does very little to maintain the organized society. If lawyers are very, very costly, justice will not happen to the needy. See the history of legal profession. What League on Roman Law writes. ಎಲ್ಲ ಲಾಯರು ಕೋಟನ್ ಹಾಕೋತಿದ್ರು, ಗೌನ್ ಇರ್ತಿತ್ತು, ಗೌನ್ ಹಿಂದ್ಗಡೆ ಒಂದು ಪೌಚ್ ಇರ್ತಿತ್ತು, ಎ ಸ್ಮಾಲ್ ಪೌಚ್ ಬಿಹೈಂಡ್. ವೈ ಬಿಹೈಂಡ್? ವೆರಿ ಇಂಟ್ರೆಸ್ಟಿಂಗ್. ಆ ತಮ್ಮ ಕಕ್ಷಿದಾರ ಇವರು ವಾಕಿಂಗ್ ಹೋದಾಗ, ಮಾರ್ನಿಂಗ್ ಅಥವಾ ಸಂಜೆ ವಾಯು ವಿಹಾರಕ್ಕೆ ಹೋದಾಗ ಆ ಪೌಚ್ನಲ್ಲಿ ಹಿಂದಿನಿಂದ ದುಡ್ಡನ್ನ ಹಾಕ್ತಿದ್ರು. ಯಾವ ಕ್ಲೈಂಟು ಎಷ್ಟು ದುಡ್ಡು ಕೊಟ್ಟ ನೋಡೋ ಪ್ರಶ್ನೆನೇ ಇರಲಿಲ್ಲ. ಬಿಕಾಸ್ ಲಾ ಈಸ್ ಎ ಪ್ರೊಫೆಷನ್, ಇಟ್ ಈಸ್ ನಾಟ್ ಎ ಬಿಸಿನೆಸ್. ಇಟ್ ಈಸ್ ನಾಟ್ ಎ ಬಿಸಿನೆಸ್. The professional performance of a lawyer should not depend upon the amount of fee he gets. It should not. Profession of the elements, see what Supreme Court has said. Occupation, business, trade, calling, profession. See how Supreme Court has said. How Mr. Shirvai has written in 4th edition of Constitutional Law. He has mentioned these things. ಪ್ರೊಫೆಷನ್ದಲ್ಲಿ ಲಾಭ ಲುಕ್ಸಾನಗಳ ಬಗ್ಗೆ ಪರಿಕಲ್ಪನೆ ಇಲ್ಲ. ಆ ರೀತಿ ಮಾಡಬೇಕು. ತುಂಬ ನಾವು ದುಡ್ಡನ್ನ ಬೆನ್ನ ಹತ್ತಿದ್ರೆ ನ್ಯಾಯ ಸಿಗೋದು ಹೇಗೆ? ತುಂಬ ಬಡವರು ಇರ್ತಾರೆ, ದುರ್ಬಲರಿರ್ತಾರೆ, ಅಪ್ರೆಸ್ಡ್ ಕ್ಲಾಸಸ್ ಇದಾವು, ಶತಶತಮಾನದಿಂದ ತುಳಿತಕ್ಕೆ ಒಳಪಟ್ಟವರು ಇರ್ತಾರೆ. ಅವರಿಗೆ ನೀನು ಒಂದು ಅಪಿಯರೆನ್ಸಿಗೆ 1 ಲಕ್ಷ ರೂಪಾಯಿ ತಂದು ಕೊಟ್ಟರೆ ನಾನು ಆರ್ಗ್ಯೂ ಮಾಡ್ತೀನಿ ಅಂತ ಹೇಳಿದರೆ ಅಲ್ಲೇ ಸೂಸೈಡ್ ಮಾಡ್ಕೋತಾನೆ ನಾನು. ಹಾಗಾಗಿ ಲಾಯರ್ಸು ಹ್ಯೂಮೇನ್ ಆಗಿರಬೇಕು, ಜಡ್ಜುಗಳು ಸಹಿತ ಹ್ಯೂಮೇನ್ ಆಗಿರಬೇಕು. He has brought water. We have a lot of water disputes. Some of the Supreme Court lawyers are here, maybe because of water only. ಅವರಿಗೆ ಕಮಿಟ್ಮೆಂಟ್ ಇರಬೇಕು ಕ್ಲೈಂಟಿಗೆ. ಒಂದು ರೀಸೆಂಟ್ಲಿ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ನಲ್ಲಿ ಒಂದು ಅಬ್ಜೆಕ್ಷನ್ ಹಾಕಿದ್ರು ಅವರು, ಲಾಯರ್. ಅಕ್ಯುಪೇಷನ್, ವಾಟ್ ಈಸ್ ಯುವರ್ ಅಕ್ಯುಪೇಷನ್? ಐ ಆಮ್ ಡೂಯಿಂಗ್ ದ ಬಿಸಿನೆಸ್ ಆಫ್ ಲಾಯರಿಂಗ್ ಅಂತ ಹೇಳಿದ್ರು ಅವರು. ಬಿಸಿನೆಸ್ ಆಫ್ ಲಾಯರಿಂಗ್, ಮೇ ಬಿ ಹಿ ವಾಸ್ ಸ್ಪೀಕಿಂಗ್ ಟ್ರುತ್ ಆಲ್ಸೋ, ಐ ಡು ನಾಟ್ ನೋ. ಲಾಯರ್ ಬಿಸಿನೆಸ್ ಅಲ್ಲ ಇದು, ಆಕ್ಯುಪೇಷನ್, ಪ್ರೊಫೆಷನ್ ಇದು. ಓಲ್ಡ್ ಪಾರ್ಸಿ ಲಾಯರ್ಸ್ ನೋಡಿ ನೀವು ಯಾವ ರೀತಿ ಮಾಡ್ತಾರೆ ಪ್ರೊಫೆಷನ್. ಅವ್ರ ಬಗ್ಗೆ ಓದಿ ನೋಡಿ ನೀವು, ಎಷ್ಟು ಖುಷಿ ಆಗ್ತದೆ.
ಮತ್ತು ಲಾಯರ್ಸ್ ಪ್ರೊಫೆಷನ್ ನಮ್ಮ ಹೊರಗಿನಿಂದ ನಾವು ತೊಗೊಂಬಂದ್ವಿ, ಗ್ರೀಕ್ರಿಂದ, ಲ್ಯಾಟಿನ್ನಿಂದ, ಇಂಗ್ಲೀಷ್ನಿಂದ, ಅಂಗ್ರೇಜಿಯವರಿಂದ, ಡಚ್, ಡೇನ್, ಪೋರ್ಚುಗೀಸ್, ಇಂಗ್ಲಿಷ್ ಇವರಿಂದ. ನೋ, ಇಟ್ ವಾಸ್ ದೇರ್ ಇನ್ ವೇದಿಕ್ ಲಿಟರೇಚರ್. ಜಸ್ಟಿಸ್ CS ವೆಂಕಟರಾಮಯ್ಯನವರು 1993 ಅಧಿವಕ್ತಾ ಪರಿಷತ್ ಕನ್ವೆನ್ಷನ್ ಆದಾಗ ಹೇಳಿದ್ರು, ಸುಶ್ರಾವ್ಯವಾಗಿ ಪಂಚಮದಲ್ಲಿ ಅಧಿವಕ್ತನು ನಟಿಸುತ್ತಾ ದೇವಗಣದ ಮುಂದೆ ಹೀಗೆ ವಾದವನ್ನು ಮಾಡಿದನು ಅನ್ನುವಂಥ ಶ್ಲೋಕ ಇದೆ ಅಂತೆ. ಅಧಿವಕ್ತ ವಕೀಲ, ಇನ್ನೊಬ್ಬರ ಪರವಾಗಿ ವಾದ ಮಂಡನೆ ಮಾಡುವಂಥವನು. At the same time, the lawyers have to maintain distance between the interest of his client and his self-interest. ರೋಮನ್ ಲಾಯರ್ಸು ಅವ್ರಿಗೆ ವೈಪರ್ಸ್ ಎಲ್ಲ ಇರ್ತಿತ್ತು. ಈಗ ಬರೀ ರೆಲಿಕ್ ಆಫ್ ದ ವೈಪರ್ಸ್ ಇದೆ. ನಮ್ಗೆ ಲಾಯರ್ಸ್ಗೆ, ಯಾರಿಗೆ ಜಡ್ಜಸ್ಗೆ ಕಣ್ಣೀರೇ ಬರಲ್ಲ ನಮಗೆ, ಯಾರಿಗೆ ಏನಾದರೂ ಸಹಿತ. ಆಗ ಹಂಗಿರ್ತಿರ್ಲಿಲ್ಲ. ಲಾಯರ್ಗಳು ತುಂಬ ಭಾವನಾತ್ಮಕವಾಗಿ ಅವನ ಕಕ್ಷಿದಾರನಿಗೆ ಆಗುವ ನೋವನ್ನ ತಾನೇ ಅನುಭವಿಸಿ ವಾದವನ್ನ ಮಂಡಿಸ್ತಿದ್ದ, ಕಣ್ಣೀರನ್ನು ಹಾಕ್ತಿದ್ದ, ಗಂಟಲು ಗದ್ಗದ ಆಗುತ್ತಿತ್ತು. ಕಣ್ಣೀರು ಹಾಕೊಳ್ಳುವಾಗ ವೈಪರ್ಸ್ ಅಂತ ತಗೊಂಡು ಕಣ್ಣು ವರ್ಷಗೊಳ್ತಿದ್ದ. ಅದು ಉದ್ದೇಶ ವೈಪರ್ದು. ನಿಮಗೆ ಗೌನ್ ಇದೆ ಅಲ್ಲ, ಅದ್ರ ಹಿಸ್ಟ್ರಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಈಗ ಕಕ್ಷಿದಾರ ಮಾತ್ರ ಹಾಕುವಂಗಾಗಿದೆ, ಹಾಗಾಗ್ಬಾರ್ದು. ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನೀವು ನಗ್ತಾ ಇದ್ದೀರಿ ಅರ್ಥ ಇದು ನಾವು ಒಪ್ತಾ ಇದ್ದೀರಿ ಅಂತಾನೆ. ತುಂಬಾ ಲಾಯರ್ಸ್ ಇದ್ದಾರೆ. ಯಾರಿಂದ ದುಡ್ಡು ತಗೋಬೇಕು, ಜಾಸ್ತಿ ತಗೋಬೇಕು, ಯಾರಲ್ಲಿ ಏನೂ ಇಲ್ಲ, ಪುಕ್ಸೆಟೆ ಮಾಡುವಂತಿದ್ದಾರೆ. ಕೆಲವರು ಇಲ್ಲೇ ಇದ್ದಾರೆ, ನಾನೇನು ಹೆಸರು ಹೇಳೋ ಅಗತ್ಯ ಇಲ್ಲ. ಸಾಕಷ್ಟು ದಾನ ಧರ್ಮವನ್ನು ಮಾಡುವಂತಿದ್ದಾರೆ. ತಮ್ಮ ಅನೇಕ ಫೀಸನ್ನ ಟ್ರಸ್ಟ್ಗಳಿಗೆ, ಪಬ್ಲಿಕ್ ಕಾಜಸ್ಸಿಗೆ ಇದನ್ನೆಲ್ಲ ಕೊಟ್ಟೋರಿದ್ದಾರೆ. ಎಷ್ಟೋ ಹಣವನ್ನ ಈ ಕೋವಿಡ್ ಬಂದಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ನನ್ನ ಮನೆಗೆ ತಂದಿಟ್ರು. ಇದನ್ನ ಕೋವಿಡ್ ಸಂತ್ರಸ್ತರಿಗೆ ಉಪಯೋಗಿಸಿ ಅಂತ ಹೇಳ್ಕೊಂಡು. ಕೆಲವರು ಇಲ್ಲೇ ಇದ್ದಾರೆ, ಕೆಲವರು ಇಲ್ಲಿಲ್ಲ. ಲಾಯರ್ಸು ನಮ್ಮ ಹೆಸರು ಹೇಳಬೇಡಿ. ಮೂಟೆ ಮೂಟೆ ಅಕ್ಕಿ, ಜೋಳ, ರಾಗಿ ನನ್ನ ಮನೆಗೆ ಬಂದು ನಿಲ್ತಿತ್ತು. ನಾನು, ನನ್ನ ಮನೆಯವರು, ನನ್ನ ಮಗಳು ಎಲ್ಲರೂ ಹೋಗಿ ಬಡವರಿಗೆಲ್ಲ ಹಂಚಿ ಬರ್ತಿದ್ವಿ ನಾವು. ಕೆಲವು ವಿಡಿಯೋಗಳನ್ನು ನೋಡಿರ್ಬೋದು ನೀವು. ಆ ರೀತಿ ನಾವು ಮಾಡಬೇಕು. ಲಾಯರ್ಗಳ ಬಗ್ಗೆ ಸಮಾಜದಲ್ಲಿ ಒಳ್ಳೆಯ ಒಪಿನಿಯನ್ ಇಲ್ಲ. ಅದು ಜಸ್ಟಿಫೈಡ್ ಆರ್ ನಾಟ್ ನನಗೆ ಗೊತ್ತಿಲ್ಲ. ಫ್ಯಾಕ್ಟ್ ರಿಮೈನ್ಸ್, ಲಾಯರ್ ಅಂದ್ರೆ ಮದುವೆ ಮಾಡಿಕೊಳ್ಳುವಾಗ ಹೆಣ್ಣು ಸಿಗುವುದಿಲ್ಲ. ನಾನು ಲಾಯರ್ ಆಗಿ ಹೆಣ್ಣು ನೋಡ್ಲಿಕ್ಕೆ ಹೋಗ್ತಿದ್ದೆ. ಬರ್ತಿದ್ರು, ನೀ ಏನ್ ಮಾಡ್ತೀಯಪ್ಪ ತಮ್ಮ ಅಂತ ಕೇಳಿದ್ರು ನಮ್ಮ ಅತ್ತೆ. ನಾನು ಲಾಯರ್, ನಾನು ವಕೀಲಿದ್ದೇನೆ ಅಂತ ಹೇಳಿದೆ. ಅದು ಸರಿ, ಊಟಕ್ಕೆ ಏನ್ ಮಾಡ್ತೀನಿ ನೀನು ಅಂತ ಕೇಳಿದ್ರು. ಈಗ ಹಂಗಿಲ್ಲ, ಈಗ ಆ ರೀತಿ ಇಲ್ಲ. ಬೆಂಗಳೂರಿಗೆ ಬಂದೆ, ಮನೆಯನ್ನು ಹುಡುಕ್ಲಿಕ್ಕೆ ಹೋದೆ. ಅವ ಬ್ರೋಕರ್ ಹೇಳ್ದ, ನೋಡಿ ಲಾಯರ್ ಹತ್ರ ಮಾತ್ರ ಹೇಳಬಾರ್ದು ನೀವು ಅಂತ ಕರಾರು ಮಾಡಿದ. ಅಲ್ಲಯ್ಯ, ನಾನು ಪ್ರತಿ ದಿವಸ ಅಲ್ಲಿ ಇರೋದು, ಅವ್ರಿಗೆ ಸುಳ್ಳು ಹೇಳ್ಕೊಂಡು ಒಳಗೆ ಹೋಗಿ ನಂತರ ಮುಖ ತೋರಿಸೋದು ಹೆಂಗೆ? ನಾನೇನು ರೆಂಟ್ ಕೊಡಲ್ವಾ? ಏನು ಪುಕ್ಷಟೆ ಇರ್ತಾನ ಮನೆಯಲ್ಲಿ? ಇಲ್ಲ ಸರ್, ನಿಮ್ಗೆ ಗೊತ್ತಾಗಲ್ಲ, ಬೆಂಗಳೂರಿನಲ್ಲಿ ಲಾಯರ್ಸಿಗೆ ಮನೆ ಕೊಡಲ್ಲ. ಮನೆ ಕಟ್ಟೋಣ ಅನ್ಕೊಂಡು ಹೋದೆ. ಅನೇಕ ವರ್ಷ ಆದ್ಮೇಲೆ ಬ್ಯಾಂಕಿಗೆ ಹೋದೆ, ನಂಗೆ ಸ್ವಲ್ಪ ಲೋನ್ ಬೇಕಿತ್ತು. ಬರ್ರಿ ಅದು ಎಷ್ಟು ಬೇಕು ನಿಮಗೆ ಅಂತ ಕೇಳಿದ್ರು. ನನಗೆ ಸ್ವಲ್ಪ ಇಷ್ಟು ಬೇಕಾಗ್ತದೆ, ಮನೆದು ಪ್ಲಾನ್ ಎಲ್ಲ ಹಿಂಗಿದೆ, ಹಿಂಗೆ. ನಿಮ್ಗೆ ಬೇರೆ ಲೋನ್ ಏನಾರ ಇದೆಯೇನು ಅಂದ್ರು. ಇಲ್ಲ, ನಮ್ದು ಯಾವುದೋ ಬೇರೆ. ಏನು ಮಾಡ್ತೀರಿ ನೀವು ಅಂದ್ರು. ನಾನು ಲಾಯರು ಅಂತೆ. ಲಾಯರ್ದು ಸ್ವಲ್ಪ ಮೇಲ್ನೂರು ಕೇಳಿ ಹೇಳ್ಬೇಕಲ್ಲ ನಾನು ನಿಮಗೆ ಅಂತ ಹೇಳಿ. ಒಳ್ಳೆ ಅಭಿಪ್ರಾಯ ಲಾಯರ್ಗಳ ಬಗ್ಗೆ ಇಲ್ಲ. ಆದ್ರೆ ಅವ್ರಿಗೆ ಏನೇ ತೊಂದರೆ ಆದಾಗ ಅವ್ರು ಮೊದಲು ಹುಡುಕೋದೆ ಲಾಯರ್ನ. ಪೊಲೀಸರ ಮನೆಗೆ ಬಂದ್ರೆ, ಕಾರ್ಪೊರೇಷನ್ ನಿಂದ ಒಂದು ನೋಟಿಸ್ ಬಂದ್ರೆ, ತಹಶೀಲ್ದಾರ್ನಿಂದ ಒಂದು ನೋಟಿಸ್ ಬಂದ್ರೆ, ಮಕ್ಕಳು ಹೊಲದವನ್ನ ನಿಮ್ಮ ಹೊಲವನ್ನು ಒತ್ತಿದ್ರೆ, ನಿಮ್ಮ ಹಸುವನ್ನ ಯಾರಾದರೂ ಹಿಡಿದು ಕೊಂಡ ಓಡಕ್ಕೆ ಹಾಕಿದ್ರೆ ಲಾಯರ್ ಬೇಕು. ಲಾಯರ್ನ ನಾವು ಊಟದಲ್ಲಿ
ಈ ಕರಿಬೇವನ್ನು ಹೇಗೆ ಉಪಯೋಗಿಸ್ತೇವಲ್ಲ, ಅಡಿಗೆಗೆ ಕರಿಬೇವು ಬೇಕೇ ಬೇಕು, ರುಚಿ ಆಗಲ್ಲ ಕರಿಬೇವಿಲ್ದಂಗೆ. ಊಟ ಮಾಡುವಾಗ ಕರಿಬೇವದ ಕಡ್ಡಿಗಳನ್ನು ಬಜಿಗೆ ಇಟ್ಟು ಊಟ ಮಾಡಿಬಿಡ್ತೇವೆ. ಆ ರೀತಿ ಲಾಯರ್ದ ಬಳಕೆ ಸಮಾಜದಲ್ಲಿ ಆ ರೀತಿ ಆಗ್ತಾ ಇದೆ. ಅನೇಕ ಶಾಸನಗಳಲ್ಲಿ ಲಾಯರ್ ಶಾಲ್ ನಾಟ್ ಬಿ ಪರ್ಮಿಟೆಡ್ ಟು ಅಪಿಯರ್ ಅನ್ನೋ ಸೆಕ್ಷನ್ಸ್ ಎಲ್ಲ ಇದಾವೆ. ಏನು ಅಷ್ಟೊಂದು ಬೇಡಾದವರ ನಾವು ಲಾಯರ್ಸು ಸಮಾಜಕ್ಕೆ? ಕಾನ್ಸ್ಟಿಟ್ಯೂಷನ್ ರೆಮಿಡಿ ಸಿಗಬೇಕು, ಎಲ್ಲದಕ್ಕೂ ಬೇಕು. ಕೆಟಲ್ ಟ್ರೆಸ್ಪಾಸ್ ಆಕ್ಟ್ನಿಂದ ಕಾನ್ಸ್ಟಿಟ್ಯೂಷನಲ್ ಇಂಜುರೀಸ್ ಆದಾಗ ಎಲ್ಲದಕ್ಕೂ ಲಾಯರ್ಸ್ ಬೇಕು. ಆದರೆ ಶಾಸನಗಳನ್ನು ಮಾಡುವಾಗ, ಶಾಸನಗಳು ಏನವು? ಎನಾಕ್ಟ್ಮೆಂಟ್ ಆಫ್ ದಿ ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ಕಾನ್ಷಿಯಸ್ನೆಸ್. ಏನದು ಹಾಗೆ ಆಗಲ್ಲ ಕಾನೂನು. ರೀಡ್ ವಾಟ್ A.V. Dicey writes, Law and Public Opinion in 19th century England. The public opinion with probative force metamorphizes into legislation. Barring one or two examples, which you will see, abolition of sati by William Bentinck in history, much of the law is enactment of the public opinion. Public opinion is that lawyers should not be permitted in adjudicatory process. You have to take care of that. Lawyers were not allowed to appear even before the land tribunals. Very lately, Supreme Court struck it down, saying that lawyers should be permitted. In family courts, to appear, you have to take permission of the court. In disciplinary inquiry, ordinarily lawyers shall not be allowed to appear for the delinquent employee unless the presenting officer himself is responsibility lies with the lawyers now. It is for us to address which lawyer came out during COVID, but lawyers came out in hordes during emergency. During emergency, they thronged the public streets, said, no, lift the emergency. But it was lawyer who had coined Indira is India, India is Indira. Those who support Indira support India. D.K. Barua was a lawyer. S.S. Ray, who seconded it, he was a lawyer. They were also there. We can go on arguing. But I have to see at least the calendar, if not the clock. ಇಂಥ ಸೀತಾರಾಮ್ ಅವ್ರ ಬಗ್ಗೆ ಅವರ ವ್ಯಕ್ತಿತ್ವದ ಚಿತ್ರಣವನ್ನು ಕೊಟ್ಟರು ಸಹೋದರಿ ಸುಶೀಲಾ. ಶಿ ಈಸ್ ಆಲ್ಸೋ ಆಥರ್, ರಿಟನ್ ವಂಡರ್ಫುಲ್ ಬುಕ್ಸ್. ಇಂಥವ್ರ ಬಗ್ಗೆ ಸ್ಮರಣೆಯನ್ನ ಮಾಡಬೇಕು. ಯಾವುದೋ ಒಂದು ಪುರಾಣದಲ್ಲಿ ಬರ್ತದೆ, ಹಿರಿಯರ ಸ್ಮರಣೆಯನ್ನ ಮಾಡು. ನೆನಪು ಹಾರಬೇಡ ನೀನು, ಅವ್ರನ್ನೆಲ್ಲ ನೆನಪಿಟ್ಕೋ. ನೆನಪು ಕಡಿಮೆ ಆಯ್ತು ಅಂದಾಗನೇ ಸಮಸ್ಯೆ ಆಗ್ತದೆ ಅಂತ ಹೇಳ್ತದೆ ಗೀತೆ. ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶಾತ್ ಪ್ರಣಶ್ಯತಿ ವಿನಶ್ಯತಿ. ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕು. ಇಂಥವರೆಲ್ಲ ಪ್ರಾತಸ್ಮರಣೀಯರು. ಅನೇಕ ಕೇಸುಗಳನ್ನ ದುಡ್ಡೇ ಇಲ್ದಿಂಗ್ ನಡೆಸಿದ ಬಗ್ಗೆ ಹೇಳಿದರು ನನಗೆ. ಅನೇಕ ಮೊಕದ್ದಮೆಗಳ, ಅನೇಕ ಜನ ಜೂನಿಯರ್ಸ್ಗೆ ಕದ್ದು ದುಡ್ಡು ಕೊಟ್ಟಂಥವ್ರವರು ಬದುಕೋ. ಜಾತಿ ಕುಲ ಮತ ಯಾವುದನ್ನು ನೋಡ್ತಿರಲಿಲ್ಲ. ಜಾತಿ ದ್ವೇಷ ಇರಲಿಲ್ಲ. ಅದು ಇದೆ ಅನ್ಕೊಂಡು ಇತ್ತೀಚಿನ ಬರಹಗಳಲ್ಲಿ ಬರ್ತಾ ಇದೆ. ಜಾತಿ ದ್ವೇಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಂಗಾಗ್ಬಾರ್ದು. ಯಾಕೆ ಜಾತಿ ದ್ವೇಷ ಬೇಕು ನಮಗೆ? ನಮ್ಮಲ್ಲೇ ನಮ್ಮ ಸುತ್ತಲೇ ನಾವು, ನಮ್ಮ G.S. ಶಿವರುದ್ರಪ್ಪನವ್ರು ಹೇಳ್ತಾರಲ್ಲ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಂನ ಕೋಟೆಯೊಳಗೆ.
ಹತ್ತಿರವಿದ್ದು ದೂರ ನಿಲುವೆವು ನಮ್ಮ ಅಹಂನ ಕೋಟೆಯೊಳಗೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಬಾಳೊಳಗೆ. 4 ದಿವಸ ಇರ್ತೇವಿ, ಖುಷಿ ಖುಷಿಯಿಂದ ಇರೋಣ. ಹುಸಿ ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ. ಥ್ಯಾಂಕ್ ಯು. ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ ಕೃಷ್ಣ ಎಸ್ ದೀಕ್ಷಿತ್ ಅವರಿಗೆ ಅನಂತಾನಂತ ಧನ್ಯವಾದಗಳು. ಅವರ ಉಪನ್ಯಾಸದ ಸಂದರ್ಭದಲ್ಲಿ ನಮ್ಮ ವಕೀಲ ವೃತ್ತಿಯಲ್ಲಿ ಹೇಗೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಮತ್ತು ಫಿಯರ್ಲೆಸ್ ಆಗಿರಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಸಂವಿಧಾನಕ್ಕೆ ಧಕ್ಕೆ ಆದರೆ ಅದಕ್ಕೆ ವಿರೋಧ ಮೊದಲು ನಮ್ಮ ವಕೀಲರಿಂದನೇ ಬರಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಕೆಲವು ನಿದರ್ಶನಗಳನ್ನ, ಯಾವ ರೀತಿಯಲ್ಲಿ ನಾವು ಧೈರ್ಯ ಕಳೆದುಕೊಳ್ಳೋದಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಿಲ್ಲಕೂಡದು, ನಿಷ್ಪಕ್ಷಪಾತವಾಗಿ ನಾವು ಸಂವಿಧಾನಕ್ಕೆ ಮಾತ್ರ ನಾವು ಗೌರವ ಕೊಟ್ಟು ಅದರ ಬಗ್ಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತು. ನಮ್ಮ ಚಿಕ್ಕಬಳ್ಳಾಪುರದ ಬಾರ್ ಅಸೋಸಿಯೇಷನ್ ಇಂದ ನಡೆದಂತಹ ಘಟನೆ, ನಾನು ಇನ್ನೂ ಸಣ್ಣ ಹುಡುಗ ಆಗ 1984ನೇ ಇಸ್ವಿಯಲ್ಲಿ NT ರಾಮರಾವ್ ಸರ್ಕಾರವನ್ನು ವಜಾ ಮಾಡಿದಂತಹ ಕಾಲ, ಗವರ್ನರ್ ಸುರುದ್ ಹೇರಿದಾಗ, ಆಗ ಗವರ್ನರ್ ರಾಮ್ಲಾಲ್ ಅವರು NT ರಾಮರಾವ್ ಸರ್ಕಾರನ ವಜಾ ಮಾಡಿದಾಗ ಸೂರ್ಯನಾರಾಯಣ ರಾಯರಿಗೆ ಜ್ಞಾಪಕ ಇರುತ್ತೆ. ನಾ ಇನ್ನೂ ಸಣ್ಣ ಹುಡುಗ ಆಗ. ಇವರೆಲ್ಲ ಸೇರಿ ಚಿಕ್ಕಬಳ್ಳಾಪುರದ ವಕೀಲರು ನಮ್ಮ ಕೈಲೆಲ್ಲ ಪೋಸ್ಟರ್ಸು ಬ್ಯಾನರ್ಸು ಎಲ್ಲ ಮಾಡಿಸಿ ಇಲ್ಲಿಂದ ಚಿಕ್ಕಬಳ್ಳಾಪುರದ ಬಾರ್ ಅಸೋಸಿಯೇಷನ್ ಇಂದ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ವರೆಗೂ ಒಂದು ಮೆರವಣಿಗೆ ಮಾಡಿ ಒಂದು ಮೆಮೊರಾಂಡಮ್ ಕೊಟ್ಟು ಬಂದಿದ್ರು. ಅದು ಸಂವಿಧಾನದ ಪರವಾಗಿ ವಕೀಲರು ನಿಲ್ಲುವಂತ ಅಂತ ನಿಲುವನ್ನ ತಗೋಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಬಾರ್ ಅಸೋಸಿಯೇಷನ್ ಅಂತ ಧೈರ್ಯವಂತ ಬಾರ್ ಅಂತ ನಾನು ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ನಾನು ಈ ಪಾಲ್ಕಿವಾಲರವರ ಹಲವು ಉಲ್ಲೇಖಗಳನ್ನ ಉಪನ್ಯಾಸಕಾರರು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಅನುಭವಕ್ಕೆ ಬಂದಿರುವಂತಹ ಒಂದು ವಿಷಯವನ್ನ ನಿಮ್ಮಲ್ಲಿ ನಾನು ಇವತ್ತು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ದೆಹಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದಾಗ ಕಿಶೋರ್ ಲಾಹಿರಿ ಅಂತ ಒಬ್ಬ ವಕೀಲರ ಜೊತೆ ನಾನು ಜೂನಿಯರ್ಶಿಪ್ ಮಾಡಿದೆ. ಅವರು ಕಪಿಲ್ ಸಿಬಲ್ ರವರು ಜೂನಿಯರ್ ಆಗಿದ್ರು. ಕಪಿಲ್ ಸಿಬಲ್ಲು ಹರಿಯಾಣ ಪರವಾಗಿ ಸೀನಿಯರ್ ಕೌನ್ಸಿಲ್ ಆಗಿ ವಾದ ಮಂಡಿಸ್ತಿದ್ದಾಗ ಈ ಸಟ್ಲೇಜ್ ಯಮುನಾ ನದಿ ನೀರನ್ನ ಹಂಚ್ಕೊಳ್ಳಿಕ್ಕೆ ಪಂಜಾಬ್ ಮತ್ತೆ ಹರಿಯಾಣ ಮತ್ತೆ ವಿವಾದ ನಡೀತಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದ್ದಾಗ ಪಾಲ್ಕಿವಾಲರವ್ರನ್ನ ಹರಿಯಾಣ ಪರವಾಗಿ ಬ್ರೀಫ್ ಮಾಡ್ಲಿಕ್ಕೆ ಅಂತ ಇವ್ರನ್ನ ಕಳಿಸ್ತಿದ್ರಂತೆ. ಇವ್ರು ಕಿರಿಯ ವಕೀಲರು ಅವಾಗಿನ್ನು, ಲಹಿರಿ ಅವರು. ಇವರು ದೆಹಲಿಯಿಂದ ಮುಂಬೈಗೆ ಹೋಗಿ ಪಾಲ್ಕಿವಾಲರವ್ರನ್ನ ಭೇಟಿ, ಫೀಸ್ ಏನು ಹರಿಯಾಣ ಪರವಾಗಿ ವಾದ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಒಂದು ಮಾತು, ಇಫ್ ಐ ಆಮ್ ಏಬಲ್ ಟು ಗೆಟ್ ಹರಿಯಾಣ ಇಟ್ಸ್ ಡ್ಯೂ ಶೇರ್ ಇನ್ ಅ ನ್ಯಾಷನಲ್ ಅಸೆಟ್, ಐ ವಿಲ್ ಬಿ ಡೂಯಿಂಗ್ ಎ ಗ್ರೇಟ್ ನ್ಯಾಷನಲ್ ಸರ್ವಿಸ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಎನಿ ಫೀ. ಇದು ಇಂಥ ಒಂದು ಮೇಲು ಇದನ್ನ ಉದಾಹರಣೆಯನ್ನು ಕೊಟ್ಟಂತ, ಮೇಲ್ಪಂಕ್ತಿ ಹಾಕೊಟ್ಟಂತ ವಕೀಲರನ್ನ ನಾವು ಅನುಕರಣೆ ಮಾಡಿ ಅದನ್ನ ನಾವು ಅಳವಡಿಸಬೇಕು ಅನ್ನೋಂಥ ಮಾತನ್ನು ಇವತ್ತು ಉಪನ್ಯಾಸಕಾರ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಮುಖ್ಯ ಅತಿಥಿಗಳು ಚಿಕ್ಕಬಳ್ಳಾಪುರ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆದಂತ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ MI ಅರುಣ್ ರವರು. ನಮಗೆ ಚಿಕ್ಕಬಳ್ಳಾಪುರದ ವಕೀಲರಿಗೆ ನಮ್ಮದೇ ಆದಂತ ಇಂಟೆಲಿಜೆನ್ಸ್ ಸರ್ವಿಸ್ ಇದೆ. ನಮ್ಮ ಮೇನ್ CID ಇಲ್ಲಿ ಇವತ್ತು ತಡವಾಗಿ ಬಂದ್ರು ಶ್ರೀಯುತ ಶ್ರೀರಂಗ ಸೀನಿಯರ್ ಅಡ್ವೊಕೇಟ್ ಬೆಂಗಳೂರಿಂದ. ಇವತ್ತು ಪ್ರಾರ್ಥನೆ ಅವ್ರು ಮಾಡ್ಬೇಕಾಗಿತ್ತು, ತಡವಾಗಿ ಬಂದ್ರು. ಆದ್ರೆ ಅವರು ನನಗೆ ಬೇಕಾದಂತ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ MI ಅರುಣ್ ರವರು ಕನ್ನಡದಲ್ಲಿ ಉತ್ತಮ ವಾಗ್ಮಿಗಳು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಈಗ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ MI ಅರುಣ್ ರವರನ್ನ ಅವರ ಮುಖ್ಯ ಅತಿಥಿಗಳ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ದೀಕ್ಷಿತ್ ಅಂತಹ ಉತ್ತಮ ವಾಗ್ಮಿ ಮಾತನಾಡಿದ್ಮೇಲೆ ಆಮೇಲೆ ಮಾತಾಡೋದು ಬಹಳ ಕಷ್ಟ. ರಾಘವೇಂದ್ರ ಅವರು ಅವರೇ ಹೇಳಿದ ಹಾಗೆ
ಕೃಷ್ಣ ದೀಕ್ಷಿತರಿಗೆ ಬರೀ ಒಂದು ಬೆದರಿಕೆಯ ಕರೋಲೆಯನ್ನು ಕಳಿಸಿದ್ರೆ ನನಗೆ ಅದ್ರ ಜೊತೆಗೆ ಕನ್ನಡದಲ್ಲಿ ಮಾತನಾಡಬೇಕಂತ ಒಂದು ಷರತ್ತು ಕೂಡ ವಿಧಿಸಿದ್ರು. ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಾನೂನು ಬಗ್ಗೆ ಮಾತಾಡ್ಬೇಕಾದ್ರೆ ಬರೀ ಅಚ್ಚ ಕನ್ನಡದಲ್ಲಿ ಮಾತನಾಡೋದು ಕಷ್ಟ. ಎಡಬಿದ್ರೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ, ರಾಘವೇಂದ್ರನೇ ಜವಾಬ್ದಾರರು. ನನ್ನ ಹಿರಿಯ ಸಹೋದರ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀಯುತ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರೇ, ಸನ್ಮಾನ್ಯ ಶ್ರೀಯುತ ಕೃಷ್ಣ ಎಸ್ ದೀಕ್ಷಿತ್ ರವರೇ, ನೋಡಿ ಕನ್ನಡ ಮಾತಾಡ್ಬೇಕಾದ್ರೆ ಇಲ್ಲೇ ತಪ್ಪಿಡ್ತೀವಿ, ಕ್ಷಮಿಸ್ಬೇಕು ಸರ್. ವೇದಿಕೆ ಮೇಲೆ ಮತ್ತೆ ಕೆಳಗೆ ಆಸೀನರಾಗಿರುವಂತಹ ಇತರೆ ಗಣ್ಯಾತಿ ಗಣ್ಯರೇ, ಹಿರಿಯ ವಕೀಲರೇ, ವಕೀಲ ಮಿತ್ರರೇ, ನನ್ನ ನೆಚ್ಚಿನ ನ್ಯಾಯಾಧೀಶರುಗಳೇ, ಮಹನೀಯರೇ ಮತ್ತು ಮಹಿಳೆಯರೇ, ಕಂಟಿನ್ಯೂಯಸ್ ಲೀಗಲ್ ಎಜುಕೇಶನ್, ಮುಂದುವರೆದ ಕಾನೂನು ಶಿಕ್ಷಣ ವಕೀಲರಿಗೆ ಅತ್ಯವಶ್ಯಕ. ಯಾಕಂತ ಹೇಳಿದ್ರೆ ಕಾನೂನು ನಿಂತ ನೀರಲ್ಲ, ಕಾಲಕ್ಕೆ ತಕ್ಕಂತಹ ಒಂದು ಸಬ್ಜೆಕ್ಟ್. ಇದನ್ನು ನಾವು ಕಂಟಿನ್ಯೂಯಸ್ ಲೀಗಲ್ ಎಜುಕೇಶನ್ ಇಂದ ನಾವು ನಮ್ಮನ್ನು ನಾವು ಎಕ್ವಿಪ್ ಮಾಡ್ಕೊಳ್ತಾ ಇದ್ರೆ ನಾವು ರಿಲೆವೆಂಟ್ ಆಗಿರುವುದಿಲ್ಲ. ಸೊ ವಕೀಲರಿಗೆ ಇದು ಬಹಳ ಅತ್ಯವಶ್ಯಕವಾಗುತ್ತದೆ. ಈ ನಿಟ್ಟಿನಲ್ಲಿ ಈ ತರಹದ ಒಂದು ಉಪನ್ಯಾಸ ಮಾಲಿಕೆಗಳು ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನ H.R.Seetharam ರವರು ಈ ಪ್ರದೇಶದ ಬಹಳ ಹೆಸರಾಂತ ವಕೀಲರು. ಅವರ ಮಗ ಯುವ ಪ್ರತಿಭೆ ರಾಘವೇಂದ್ರ ತಮ್ಮ ಸ್ವಂತ ವರ್ಚಸ್ಸಿನಿಂದ ಸುಪ್ರೀಂ ಕೋರ್ಟಿನಲ್ಲಿ ಇವತ್ತು ಹಿರಿಯ ವಕೀಲರಾಗಿ ನೇಮಕಗೊಂಡಿದ್ದಾರೆ. ಅವರು ಸಮಾಜಕ್ಕೆ ಮತ್ತೆ ತಾನು ನಡೆದು ಬಂದ ವೃತ್ತಿಗೆ ಮತ್ತೆ ಏನಾದರೂ ಕಾಣಿಕೆ ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಬಹಳ ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ಉಪನ್ಯಾಸ ಮಾಲಿಕೆಗಳನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸ್ವಾಗತಾರ್ಹ. ಇದರ ಸದುಪಯೋಗವನ್ನ ಚಿಕ್ಕಬಳ್ಳಾಪುರ ವಕೀಲರು ಇದನ್ನ ಪಡ್ಕೋಬೇಕು. ಇನ್ನು ಇದಕ್ಕೆ ಮೊದಲನೇ ಕಂತಿನಲ್ಲಿ ಲಾ ಅಂಡ್ ಲಾಯರ್ಸ್, ಕಾನೂನು ಮತ್ತೆ ವಕೀಲರು, ಈ ಒಂದು ಸಬ್ಜೆಕ್ಟ್ ಏನ್ ಚೂಸ್ ಮಾಡಿದ್ದಾರೆ ಇದು ಅತ್ಯಂತ ಪ್ರಸ್ತುತವಾದದ್ದು. ಮಹಾತ್ಮ ಗಾಂಧಿಯವರು ಅಂದಿನ ಕಾಲದಲ್ಲೇನೆ ದ ಲಾ ಅಂಡ್ ದ ಲಾಯರ್ಸ್ ಅಂತ ಅಂದ್ಬಿಟ್ಟು ಪುಸ್ತಕವನ್ನು ಬರೆದಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಅದನ್ನು ಓದ್ಬೇಕು. ಟ್ರೈ ಟು ಪ್ರೊಕ್ಯೂರ್ ಎ ಕಾಪಿ ಆಫ್ ಇಟ್, ರಾಘವೇಂದ್ರ. ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್ ದಟ್ ಬುಕ್. ಕಾನೂನು ಸಮಾಜದಲ್ಲಿ ಅತ್ಯವಶ್ಯಕ. ಒಂದು ಹಿಂದುಳಿದ ದೇಶಕ್ಕೂ ಮುಂದುವರೆದ ದೇಶಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಮುಂದುವರೆದ ದೇಶದಲ್ಲಿ ರೂಲ್ ಆಫ್ ಲಾ ಚೆನ್ನಾಗಿರುತ್ತೆ, ಜನರಿಗೆ ಸಿವಿಕ್ ಸೆನ್ಸ್ ಬಗ್ಗೆ ಚೆನ್ನಾಗಿ ಅರಿವಿರ್ತದೆ ಮತ್ತು ಕಾನೂನು ಸರಿಯಾಗಿ ಎನ್ಫೋರ್ಸ್ ಆಗ್ತಾ ಇರುತ್ತೆ. ನೋಡಿ, ನೀವು ದೇವರಲ್ಲಿ ನಂಬಿಕೆ ಇಡ್ತಿರೋ ಬಿಡ್ತಿರೋ ಅದು ನಿಮ್ಮ ವೈಯಕ್ತಿಕ ವಿಷಯ, ಅದು ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಅದರಿಂದ ಸಮಾಜದಲ್ಲಿ ಬೇರೆಯವ್ರಿಗೆ ಏನಾಗ್ಬೇಕಾಗಿಲ್ಲ. ಆದ್ರೆ ಕಾನೂನು ಅನ್ನೋದು ಒಬ್ಬ ಪರಿಪಾಲನೆ ಮಾಡದಲ್ಲ ಇದ್ರೆ ಅದು ಇಡೀ ಸಮಾಜಕ್ಕೆ ತೊಡಕಾಗತ್ತೆ. ಈ ತೊಡಕು ಬರೀ ಕ್ರಿಮಿನಲ್ ಲಾ ಅಲ್ಲ, ಈವನ್ ಸಿವಿಲ್ ಲಾ ಕೂಡ. ಈಗ ಒಬ್ಬ ಮರ ಕಡಿತಾನೆ ಅನ್ಕೊಳ್ಳಿ, ಅದು ಇಡೀ ಅಲ್ಲಿ ಜೀವಿಸುವ ವ್ಯಕ್ತಿಗಳಿಗೆ ಅದರಿಂದ ತೊಡಕುಂಟಾಗ್ತದೆ. ಪೊಲ್ಯೂಷನ್ ಇರ್ಬೋದು, ಸೆಟ್ ಬ್ಯಾಕ್ ಬಿಡದಲ್ಲೇ ಒಂದು ಮನೆ ಕಟ್ಟಬಹುದು. ನೀವು ಯಾವುದೇ ಕಾನೂನು ತಗೊಳ್ಳಿ, ಯಾಕಪ್ಪ ಅಂತ ಹೇಳಿದ್ರೆ ರೂಲ್ ಆಫ್ ಲಾ, ನಾವೇನ್ ಹೇಳ್ತೀವಿ ರೂಲ್ ಆಫ್ ಲಾ ಅಂತ ಹೇಳಿದ್ರೆ, ಲಾ ಇಸ್ ಬೇಸ್ಡ್ ಆನ್ ರೀಸನ್. ಒಂದು ಕಾರಣ ಇಲ್ದಲೆ ಕಾನೂನು ರಚನೆ ಆಗುದಿಲ್ಲ. ಅದಕ್ಕೆ ರಾಸ್ಕೋಪೌಂಡ್ ಹೇಳಿದ್ದು, ಲಾ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಅಂಡ್ ಲಾಯರ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಹೇಳ್ಬಿಟ್ಟು. ಕಾನೂನು ಸಮಾಜ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನ ಒಂದು ನಿರ್ಧಾರ ಮಾಡುತ್ತೆ. ಆ ದಿಕ್ಕಿನಲ್ಲಿ ಜನಸಾಮಾನ್ಯರನ್ನ ದೂಡುತ್ತೆ.
ನಮ್ಮ ಸಮಾಜದಲ್ಲಿ ಎಷ್ಟೋ ಅನಿಷ್ಟ ಪದ್ಧತಿಗಳಿದ್ವು. ಈಗ ಸತಿ ಇರ್ಬೋದು, ಡೌರಿ ಇರ್ಬೋದು, ಅನ್ಟಚಬಿಲಿಟಿ ಇರ್ಬೋದು, ಮತ್ತೊಂದಿರ್ಬೋದು. ನಾವು ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಆಗಿದ್ದು ಇವತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿರ್ಬೋದು. ಅದನ್ನ ನಾವು ಪಡೆಯಲಿಕ್ಕೆ, ನಿವಾರಣೆ ಮಾಡ್ಲಿಕ್ಕೆ ಆದದ್ದು ಯಾಕಪ್ಪ ಅಂತ ಹೇಳಿದ್ರೆ, ಕಾನೂನು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಾಗ ಮಾತ್ರ. ಅದಕ್ಕೆ ಸರಿಯಾಗಿ ಒಂದು ಕಾನೂನು ರಚನೆ ಆಗ್ದಲೇ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ದು ಲಾ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಅಂಡ್ ಲಾಯರ್ ಇಸ್ ಅ ಸೋಷಿಯಲ್ ಇಂಜಿನಿಯರ್. ಲಾಯರ್ ಇಸ್ ಅ ಸೋಷಿಯಲ್ ಇಂಜಿನಿಯರ್ ಅಂತ ಯಾಕೆ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ರಚಿಸಬೇಕಾದ್ರೆ ಆಯ್ತು, ಲೆಜಿಸ್ಲೇಚರ್ ಅಲ್ಲಿ ನೀವು ಲಾಯರ್ಗಳು ಬೇಕಾಗಿಲ್ಲ, ಅವ್ರ ಲಾಯರ್ ಆಗಿರ್ಬೇಕಾಗಿಲ್ಲ ಯಾರು MLAಗಳು. ಬಟ್ ಕಾನೂನು ಜ್ಞಾನ ಇರಬೇಕು. ಕಾನೂನು ಜ್ಞಾನ ಇದ್ದವನ್ನೆಲ್ಲ ನಾವು ಲಾಯರ್ ಅಂತಾನೆ ಪರಿಗಣಿಸ್ಬೇಕಾಗ್ತದೆ. ಕಾನೂನಿನ ಅರಿವಿಲ್ದಲೇ ಇದ್ರೆ ಬಹಳ ತೊಂದರೆ. ನಾನು ಆಗ್ಲೇ ಹೇಳದ್ನಲ್ಲ, ಕಾನೂನಿನ ಅರಿವು ಬಹಳ ಮುಖ್ಯ, ನೀವು ದೇವ್ರನ್ನ ನಂಬಿ ಬಿಡಿ, ಅದು ಸೆಕೆಂಡ್ರಿ ಅಂತ ಅನ್ಬಿಟ್ಟು. ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಾ ಆ ಕ್ಷೇತ್ರದ ಕಾನೂನು ನಿಮ್ಗೆ ಅರಿವಿಲ್ದಲೇ ಇದ್ರೆ ಒಂದು ಕಾನೂನಿಂದ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಕಾನೂನು ಭಂಗ ಮಾಡ್ತೀರಿ. ಎರಡನೇದು, ಸಮಾಜದವ್ರಿಗೂ ಕೂಡ ಅದರಿಂದ ತೊಂದರೆಗಳು ಉಂಟಾಗ್ತದೆ. ನಾವು having said this, ಅದೇ ರೀತಿ ಬರೀ ಕಾನೂನು ಇದ್ರೆ ಸಾಲದು. ಕಾನೂನು ಹ್ಯಾಸ್ ಟು ಬಿ ಬ್ಯಾಕ್ಡ್ ಬೈ ಸ್ಯಾಂಕ್ಷನ್. ಲಾ ಆಲ್ವೇಸ್ ಹ್ಯಾಸ್ ಟು ಬಿ ಬ್ಯಾಕ್ಡ್ ಬೈ ಸ್ಯಾಂಕ್ಷನ್. ಇವತ್ತು ನಮ್ಮ ದೇಶಕ್ಕೂ ಮುಂದುವರೆದ ರಾಷ್ಟ್ರಗಳಿಗೂ ನಿಜವಾದ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅಲ್ಲಿ ಕಾನೂನು ಭಂಗ ಮಾಡಿದ್ರೆ ಆತನಿಗೆ ಪನಿಷ್ಮೆಂಟ್ ಆಗ್ತಾ ಇದೆ, ನಮ್ಮಲ್ಲಿ ಆಗ್ತಾ ಇಲ್ಲ, ಕಮ್ಮಿ ಆಗತ್ತ. ಇನ್ನು ವಕೀಲರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಕಾನೂನನ್ನ ಕಲಿತಾಗ ಆತನಿಗೆ ಒಂದು ಸರಿ ತಪ್ಪುಗಳ ಅರಿವು ಉಂಟಾಗತ್ತೆ. ನಿಮ್ಮನ್ನ ನೀವು ಪ್ರಶ್ನಿಸ್ಕೋಬಹುದು, ನೀವು ಕಾನೂನು ಕಾಲೇಜು ಸೇರ್ಲಿಕ್ಕಿಂತ ಮುಂಚೆ ನಿಮ್ಮ ವ್ಯಕ್ತಿತ್ವ ಹೇಗಿತ್ತು, ನಿಮ್ಮ ಕಾನೂನು ವ್ಯಾಸಂಗ ಮುಗಿಸಿದ ಮೇಲೆ ನಿಮ್ಮ ವ್ಯಕ್ತಿತ್ವ ಹೇಗಾಯ್ತು. ಖಂಡಿತ ನಾವೆಲ್ಲರೂ ಕೂಡ ಸರಿ ಇದು ತಪ್ಪು ಅನ್ನೋದು ಮನಸ್ಸಿಗೆ ಬಂದೇ ಇರುತ್ತ. ಈ ಸರಿ ತಪ್ಪುಗಳ ಅರಿವು ನಮಗೆ ಉಂಟಾಗ್ಲಿಕ್ಕೆ ಶುರುವಾಗ್ತದೆ. ಸಮಾಜದಲ್ಲಿ ನಾವು ಉತ್ತಮ ವ್ಯಕ್ತಿ ಹೇಗಾಗ್ಬೇಕು ಎಂಬುವ ಅರಿವು ಕೂಡ ನಮಗೆ ಉಂಟಾಗ್ತದೆ. ಈ ಕಾನೂನು ವಿದ್ಯೆ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ತದೆ, ನಮ್ಮನ್ನ ಸತ್ಪ್ರಜೆಯನ್ನಾಗಿ ಮಾಡುತ್ತೆ. ಇದು ವಕೀಲನ ಒಂದು ಕರ್ತವ್ಯ ಕೂಡ. ಆದ್ರಿಂದಲೇ ಇವತ್ತು ನೀವು ಯಾವುದೇ ಒಂದು ಫ್ರೀಡಮ್ ಮೂವ್ಮೆಂಟ್ ತಗೊಳ್ಳಿ, ಬರೀ ಭಾರತ ಬೇಕಾಗಿಲ್ಲ, ಪ್ರಪಂಚದ ಯಾವುದೇ ರಾಷ್ಟ್ರದ ನೀವೊಂದು ಫ್ರೀಡಮ್ ಮೂವ್ಮೆಂಟ್ ತಗೊಂಡ್ರು ಮುಂಚೂಣಿಯಲ್ಲಿ ಇದ್ದದ್ದು ವಕೀಲರೇ. ನಮ್ಮ ರಾಷ್ಟ್ರದಲ್ಲೂ ಕೂಡ ಮಹಾತ್ಮ ಗಾಂಧಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ವಕೀಲರೇ ಆಗಿದ್ರು. ಬಹಳಷ್ಟು ಮಂದಿ, ಪ್ರತಿಯೊಬ್ಬರು ಅಂತ ಹೇಳಲಿಕ್ಕಾಗಲ್ಲ, ಬಹಳಷ್ಟು ಮಂದಿ ನಾಯಕರು ವಕೀಲರೇ ಆಗಿರ್ತಿದ್ರು. ಯಾಕಂತ ಹೇಳಿದ್ರೆ ಸರಿ ತಪ್ಪುಗಳ ಅರಿವು ಬರೀ ವಕೀಲರಿಗೆ ಗೊತ್ತಿರ್ತದೆ. ಮತ್ತೆ ಈ ಒಂದು ಲೀಗಲ್ ಎಜುಕೇಶನ್ ನಮಗೆ ನೀಡುತ್ತೆ. ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಯಾರಾದ್ರೂ ಬರ್ಲಿ ಬಿಡೋ, ನಿನಗೆ ಅನ್ಯಾಯ ಆಗಿದ್ಯಾ, ಅವನು ಎಷ್ಟೇ ಶ್ರೀಮಂತನಾಗಿರ್ಲಿ, ನಾವು ಅವ್ರ ವಿರುದ್ಧ ತೊಡೆ ತಟ್ಟೋಣ ಬಾ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ರೆ, ನೀವು ಕಾನೂನನ್ನ ಪರಿಪಾಲಿಸಿದ್ರೆ ಕಾನೂನು ನಿಮ್ಗೆ ರಕ್ಷಣೆ ಕೊಡುತ್ತೆ ಅಂತ ಅರ್ಥ. ನೀವು ಕಾನೂನನ್ನ ಪರಿಪಾಲಿಸದಲ್ಲೇ ಇದ್ರೆ ಕಾನೂನು ನಿಮಗೆ ರಕ್ಷಣೆ ಕೊಡೋಲ್ಲ. ಸೊ ಇನ್ನ ವಕೀಲರಾದವರು ತಂಬಳಿ ಕಕ್ಷಿಗಾರರು ಅವರ ಸಮಸ್ಯೆಯನ್ನ ತೆಗೆದುಕೊಂಡು ಬರ್ತಾರೆ. ಪ್ರತಿಯೊಬ್ಬ ವಕೀಲನಿಗೂ ಆ ಒಂದು ಕ್ಷೇತ್ರದಲ್ಲಿ ಪರಿಣಿತ ಇಲ್ಲದಲೇ ಇರ್ಬೋದು. ಯಾವ ವ್ಯಕ್ತಿಗೆ ಕೂಡ ಎಂತ ಮೇಧಾವಿ ಆದ್ರೂ ಸಂಪೂರ್ಣ ದೇಶದ ಕಾನೂನು ನನಗೆ ಅರಿವಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಅದೇನ್ ಬೇಕಾಗೂ ಇಲ್ಲ. ಆದ್ರೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ, ವೇರ್ ಟು ಫೈಂಡ್ ದ ಲಾ ಅಂಡ್ ಹೌ ಟು ಇಂಟರ್ಪ್ರಿಟ್ ದ ಲಾ. This is very, very important. All lawyers should know when you get a problem, you should know what is the law applicable to that problem and where you have to find that particular law and how to interpret it. This is very, very essential. ಈ ನಿಟ್ಟಿನಲ್ಲಿ ರಿಸರ್ಚ್ ಟೂಲ್ ಅವಶ್ಯಕತೆ ಬಹಳ ಇದೆ. ಇವತ್ತು ವಿಜ್ಞಾನ ಯುಗ,
ಟೆಕ್ನಾಲಜಿ ತುಂಬಾ ಬೆಳೆದಿದೆ. ನಿಮ್ಗೆಲ್ಲ ರಿಸರ್ಚ್ ಟೂಲ್ ಇಟ್ಸ್. ಈಗ ರಿಸರ್ಚ್ ಮಾಡೋದು ಬಹಳ ಈಸಿ. ಪ್ಲೀಸ್ ಅಡಾಪ್ಟ್ ನ್ಯೂ ಟೆಕ್ನಾಲಜಿ. ನೀವು ನ್ಯೂ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಹೊರಟಬೇಕು ಇಲ್ಲಿ ಹೊರಟಬೇಕು ಅಂತಾನು ಕೇಳಲ್ಲ. ನೀವು ನಿಮ್ಮ ಮನೇಲಿ ಇದ್ಬಿಟ್ಟು ನೀವು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಇದ್ಬಿಟ್ಟು ಕೂಡ ಯಾಕೆ ಹೊರಟಲ್ಲಿ ಬೇಕಾದ್ರೂ ಅಪಿಯರ್ ಆಗ್ಬೋದು. ಬಹುಶಃ ಮುಂಚೆನೆ ಇದು ಬಂದಿದ್ರೆ ಧಾರವಾಡ ಪೀಠನೂ ಇರ್ತಿರ್ಲಿಲ್ಲ, ಗುಲ್ಬರ್ಗ ಪೀಠನೂ ಇರ್ತಿರ್ಲಿಲ್ಲ. ನೀವು ಚಿಕ್ಕಬಳ್ಳಾಪುರದಲ್ಲಿದ್ದೀರಿ, ಬೆಂಗಳೂರಲ್ಲಿದ್ದರೆ ನಿಮ್ಗೆ ಅಡ್ವಾಂಟೇಜ್ ಆಗಿರ್ತಿತ್ತು, ಅಥವಾ ಡೆಲ್ಲಿಲಿದ್ದರೆ ಅಡ್ವಾಂಟೇಜ್ ಆಗಿರ್ತಿತ್ತು. ಇದೆಲ್ಲ ಬಿಟ್ಬಿಡ್ಬೋದು ಈಗ ನೀವು. ನಿಮ್ಗೆ ಮನ್ಸಿರ್ಬೇಕಷ್ಟೇ ಓದ್ಬಿಟ್ಟು ಉದ್ಧಾರ ಆಗ್ಬೇಕಂತ ಅನ್ಬಿಟ್ಟು. ಯಾಕಂದ್ರೆ ನಿಮಗೆ ತಿಳಿದಿರೋ ಹಾಗೆ ಬಹಳಷ್ಟು ಲಾ ಕಾಲೇಜಸ್ ಅಲ್ಲಿ ನಿಮಗೆ ಒಂದು ವಾತಾವರಣದ ಬಗ್ಗೆ ಅರಿವಾಗ್ತದೋ ಹೊರತು, ಒಂದು ಮುನ್ನುಗ್ಗುವಂತಹ ಒಂದು ಛಲ ಬರ್ತದೋ ಹೊರತು, ಕಾನೂನನ್ನ ನೀವು ಸರಿಯಾಗಿ ಕಲಿಯೋದು ಪ್ರಾಕ್ಟೀಸ್ ಗಿಳಿದ್ಮೇಲೆ. ಅದಕ್ಕಿಂತ ಮುಂಚೆ ಬಹಳಷ್ಟು ಮಂದಿ ಕಾನೂನನ್ನ ನಿಜವಾಗ್ಲೂ ಕರಗತ ಮಾಡ್ಕೊಳ್ಳೋದು. ಆಮೇಲೆ ಗೊತ್ತಿದ್ರು ಯು ವಿಲ್ ಬಿ ಎ ಬುಕ್ ವರ್ಮ್. ಅಕಾಡೆಮಿಕ್ಸ್ ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ ನೀವು ಅದ್ರ ಬಗ್ಗೆ ಹಿಂಜರಿಬೇಕಾಗಿಲ್ಲ. ಆದ್ರೆ ಒಂದು ಮಾತು, ನಿಮ್ಮ ಭಾಷಾ ಪ್ರೌಢಿಮೆಯನ್ನ ದಯವಿಟ್ಟು ಬೆಳೆಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಒಬ್ಬರಿಗೆ ಭಾಷೆ ಅಂದ್ರೆ ಏನು, ನಿಮ್ಮ ಅಮೂರ್ತ ಭಾವನೆಗಳನ್ನ ಒಂದು ಮೂರ್ತ ಸ್ವರೂಪ ಕೊಟ್ಟು ಬೇರೆಯವರಿಗೆ ತಿಳಿಸುವುದೇ ಒಂದು ಭಾಷೆ. ಇಟ್ ಇಸ್ ದ ಮ್ಯಾನರ್ ಇನ್ ವಿಚ್ ಯು ಕ್ಯಾನ್ ಕಮ್ಯುನಿಕೇಟ್ ವಾಟ್ ಯು ವಾಂಟ್ ವಿತ್ ಅದರ್ ಪರ್ಸನ್. ನೀವು ಇಂಗ್ಲಿಷ್ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಗೆ ಆಪೋಸಿಟ್ ಮೀನಿಂಗ್ ಕೊಡುತ್ತೆ. ಹ್ಯಾಂಗ್ ಹಿಮ್, ಲೀವ್ ಹಿಮ್. ಹ್ಯಾಂಗ್ ಹಿಮ್, ನಾಟ್ ಲೀವ್ ಹಿಮ್. ಸೊ ಭಾಷಾ ಪ್ರೌಢಿಮೆ ಅತ್ಯವಶ್ಯಕ. ನಾವು ವಕೀಲನ ಕೆಲಸ ಏನು? ಫಸ್ಟ್ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಫಸ್ಟ್ ಯು ಶುಡ್ ಬಿ ಏಬಲ್ ಟು ಮಾರ್ಷಲ್ ದ ಫ್ಯಾಕ್ಟ್ಸ್ ಪ್ರಾಪರ್ಲಿ. ದಟ್ಸ್ ವೆರಿ ವೆರಿ ಎಸೆನ್ಷಿಯಲ್. ಬಂದು ನಿಮ್ಗೆ ಕಂದ ಪುರಾಣ ಹೇಳ್ತಾನೆ, ಅವ್ನು ಬೇರೆ ಏನೇನೋ ಹೇಳ್ತಿರ್ತಾನೆ. What are the relevant facts? You need to identify, you need to marshal it very well. Number one. Then number two, you have to place the facts, not speak falsehood. Mind you, that is not your job. You should never do it. Don't be just a mouthpiece of your client. ಸುಳ್ಳು ಹೇಳಕ್ ಹೋಗ್ಬೇಡಿ. ಆ ಫ್ಯಾಕ್ಟ್ಸ್ ಏನಿದೆ ಅದನ್ನ ಸರಿಯಾದ ರೀತಿನಲ್ಲಿ ಪ್ರೆಸೆಂಟ್ ಮಾಡಿ. ಈಗ ನೀವು ಒಂದು ಗ್ಲಾಸಲ್ಲಿ ಅರ್ಧ ನೀರಿದ್ರೆ ಇಟ್ ಈಸ್ ಆಫ್ ಫುಲ್, ಆಫ್ ಎಂಟಿ. ಯು ಕ್ಯಾನ್ ಸೇ ಇಟ್ ಐದರ್ ವೇ. ಅದು ಅರ್ಧ ತುಂಬಿದೆ ಅಂತಾನು ಹೇಳ್ಬೋದು, ಅರ್ಧ ಖಾಲಿ ಇದೆ ಅಂತಾನು ಹೇಳ್ಬೋದು. ಆ ರೀತಿ ಅದನ್ನ ನಿಮ್ಮ ಒಬ್ಬ ಕಕ್ಷಿಗಾರನ ಅವನ ವರ್ಷನ್ ಏನಿದೆ ಅದೇ ಫ್ಯಾಕ್ಟ್ಸ್, ಅದನ್ನ ಸರಿಯಾಗಿ ನೀವು ಬಿಡಿ. ಫ್ಯಾಕ್ಟ್ಸ್ ಇಡೋದು ನಿಮ್ಮ ಜವಾಬ್ದಾರಿ, ತೀರ್ಪು ನೀಡೋದು ಜಡ್ಜಿನ ಜವಾಬ್ದಾರಿ. ಆಮೇಲೆ ಅದಕ್ಕೆ ಯಾವ ಕಾನೂನು ಅಪ್ಲೈ ಆಗ್ತದೆ ಅದನ್ನ ಫೈಂಡ್ ಔಟ್ ಮಾಡಿ. ಫಸ್ಟು ದಯವಿಟ್ಟು ಸ್ಟ್ಯಾಚ್ಯೂಟ್ ಬುಕ್ ತೆಗೆದು ಓದಿ, ಕಾನೂನು ಯಾವ್ದು ಅಪ್ಲೈ ಆಗುತ್ತೆ ಅಂತ. ಎಷ್ಟೊಂದ್ಸಲ ನಾವೇನ್ ಮಾಡ್ತೀವಿ, ನಾವು ಕೂತ್ಕೊಂಡಾಗ ಕೋರ್ಟ್ ನಡೆಸ್ತಿರ್ಬೇಕಾದ್ರೆ ಫ್ಯಾಕ್ಟ್ಸ್ ಹೇಳಲ್ಲ, ಕಾನೂನು ಹೇಳಲ್ಲ, ಡಿಸಿಷನ್ ತಗೊಂಡ್ ಬರ್ತಾರೆ. ಅದು ಕೊನೆಯ ಹಂತ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಡಿಸಿಷನ್ ಅವರು ರಿಲೇ ಆಗೋದು ಕಾನೂನಲ್ಲಿ ಒಂದು ಎಲಿಮೆಂಟ್ ಆಫ್ ವೇಗ್ನೆಸ್ ಇದ್ದಾಗ, when we are not able to decide just by looking at the bare act. When it requires an explanation, we look into the decisions. So ಈ ವೃತ್ತಿಗಳು ಮತ್ತೆ ನಿಮಗೆ 7 ಲ್ಯಾಂಪ್ಸ್ ಆಫ್ ಅಡ್ವೊಕೇಸಿ ದಯವಿಟ್ಟು ಓದಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈ ಒಂದು ವೃತ್ತಿ ಏನಿದೆ, ಈ ವೃತ್ತಿಗೆ ಮನುಷ್ಯ ಇರೋ ತನಕ ಸ್ಕೋಪ್ ಇರುತ್ತೆ. ಡಾಕ್ಟರ್ ಮತ್ತೆ ಈ ಲಾ ವೃತ್ತಿಗೆ ಮನುಷ್ಯ ಇರೋ ತನಕ ಸ್ಕೋಪ್ ಇರುತ್ತೆ. ಯಾಕಂದ್ರೆ ಕಲಹ ಮನುಷ್ಯ ಸಹಜ ಗುಣ. ಮನೆಯಲ್ಲಿ ಕಲಹಗಳಾಗ್ತದೆ, ಹೊರಗಡೆ ಅವ್ರು ಬಂದಾಗ ಮನೆಯವ್ರ ಒಗ್ಗಟ್ಟಾಗಿ ಬೇರೆಯವ್ರ ಮೇಲೆ ಬೀಳ್ತಾರೆ. ಆಮೇಲೆ ಗಲ್ಲಿ ಗಲ್ಲಿ ಕಲಹ ಆಗುತ್ತೆ, ರಾಜ್ಯ ಕಲಹಗಳಾಗ್ತವೆ. ಕಲಹ ಅನ್ನೋದು ಮನುಷ್ಯ ಸಹಜ ಗುಣ.
ನೋಡಿ, ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಒಂದು ಪ್ರೀತಿ ಪ್ರೇಮದಿಂದನೂ ಇರಕ್ಕಾಗಲ್ಲ, ಅದೇ ರೀತಿ ದ್ವೇಷ ಭಾವನೆಯಿಂದನೂ ಇರಕ್ಕಾಗಲ್ಲ. ಆ ಒಂದು ದ್ವೇಷ ಭಾವನೆ ಬಂದಾಗ ಕಲಹ ಉಂಟಾಗೋದು ಸಹಜ. ಬರೀ ಇದಲ್ದಲ್ಲೇ ಇವತ್ತು ವಕೀಲ ವೃತ್ತಿ ಬರೀ ಒಂದು ಕೋರ್ಟಿಗೆ ಸೀಮಿತವಾಗಿಲ್ಲ, ಕೋರ್ಟ್ ಕಲಾಪಗಳಿಗೆ ಸೀಮಿತವಾಗಿಲ್ಲ, ಆದ್ರೆ ಒಂದು ಟ್ರಾನ್ಸಾಕ್ಷನ್. ಈಗ ಅಮೆರಿಕಾದಲ್ಲಿ ಬಹುಶಃ ನಮಗಿನ್ನ ಹೆಚ್ಚಿನ ವಕೀಲರಿದ್ದಾರೆ. ದುಡಿಮೆನಲ್ಲಿ ಅವ್ರು ನಂಬರ್ 1. ನಮ್ಮ ಅವರು ಕೇಸಿನಕ್ಕಿಂತ ಹೆಚ್ಚಾಗಿ ಟ್ರಾನ್ಸಾಕ್ಷನ್. ಇದಕ್ಕೆ ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ ಆಫ್ ಎಜುಕೇಶನ್ ಬೆಳೆಸ್ಕೋಬೇಕು ಜಾಸ್ತಿ. ನಾನು ಗೌತಮ್ ಚಂದಿಗೆ ಮೊದಲುಗೊಂಡು ನಾನು ಕೆಲವು ಬಾರ್ ಕೌನ್ಸಿಲ್ ಮೆಂಬರ್ಗಳಿಗೆ ಹೇಳ್ದೆ, ಹೊಸ ಕಂಪ್ನೀಸ್ ಆಕ್ಟ್ ಬಂತು, ಈಗ ಅಡ್ವೊಕೇಟ್ಸ್ ಆರ್ ಮೆಂಟ್ ಟು ಪ್ಲೀಡ್. ಚಾರ್ಟರ್ಡ್ ಅಕೌಂಟೆಂಟ್ಸು, ಕಂಪ್ನಿ ಸೆಕ್ರೆಟರಿ ಎಲ್ರಿಗೂ ಬಿಟ್ರು. ನೀವೇನಪ್ಪ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ಅವತ್ತು. ನಾನು ವಕೀಲನಾಗಿದ್ದೆ ಆ ಮಾತು ಕೇಳಿದಾಗ. ನ್ಯಾಯಾಧೀಶನಾದ್ಮೇಲೆ ಕೇಳಿರ್ಲಿಲ್ಲ, ವಕೀಲನಾಗಿದ್ದಾಗ ಕೇಳಿದ್ದದು. ನೀವು ಈ ರೀತಿ ನಿಮ್ಮ ಒಂದು ವೃತ್ತಿಯನ್ನ ಕಾಪಾಡ್ಕೋಬೇಕು. ಇನ್ನು ನೀವು ಹೇಗಿರ್ಬೇಕು ಅಂತ ಅನ್ಬಿಟ್ಟು ದೀಕ್ಷಿತ್ ಆಗ್ಲೇ ಸಾಕಷ್ಟು ಹೇಳಿದ್ದಾರೆ. ನಾನು ಪದೇ ಪದೇ ಅದನ್ನೇ ಹೇಳಲಿಕ್ಕೆ ಇಷ್ಟಪಡಲ್ಲ. ನನ್ನನ್ನು ಕರೆದಿ ಸತ್ಕಾರ ಮಾಡಿ ಒಂದು 4 ಮಾತುಗಳನ್ನ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಘವೇಂದ್ರರಿಗೆ ನಾನು ವಂದನೆಗಳನ್ನ ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಸರಿನೋ ನನಗೆ ಗೊತ್ತಿಲ್ಲ, ಆದ್ರೆ ನಮಗ್ ಬಂದಿದ್ದಂಥ ಇಂಟೆಲಿಜೆನ್ಸ್ ಅಂತೂ ಇವತ್ತು ಅಕ್ಯುರೇಟ್ ಅಂತ ಈಗ ತಾನೇ ನಾವು ನ್ಯಾಯಮೂರ್ತಿ ಶ್ರೀಯುತ ಎಂ.ಐ. ಅರುಣ್ ರವರ ಮಾತುಗಳನ್ನು ಕೇಳಿ ಈಗಲೇ ನಮಗೆ ಅದು ಮನದಟ್ಟಾಗಿದೆ. ಇವತ್ತಿನ ಮುಖ್ಯ ಅತಿಥಿಗಳು ಭಾಷಾ ಪ್ರೇಮ ಮತ್ತು ಭಾಷಾ ಪ್ರೌಢಿಮೆಯ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ನಮ್ಮ ತಂದೆಯವರಿಗೆ G.P. ರಾಜರತ್ನಂ ಅವರ ಸಾಹಿತ್ಯ ಬಹಳ ಇಷ್ಟವಾದ್ದು. ಅವರು ಬಹಳ ಒತ್ತಿದ್ರು ಅರವಿಂದ ಅವರ ಸಾಹಿತ್ಯ ಇದೆ. ನರಕಕ್ಕೆ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿನ ಹೊಲ್ದಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅನ್ನೋ ಜಾತಿ ನಮ್ದು ಚಿಕ್ಕಬಳ್ಳಾಪುರದವ್ರದ್ದು. ಅದಕ್ಕೆ ನಮ್ಮ ಸನ್ಮಾನ್ಯ ಅತಿಥಿಗಳು ನಮ್ಮ ಕನ್ನಡ ಪ್ರೇಮದ ಬಗ್ಗೆ ನಿಮಗೆ ಅರಿವು ಮಾಡಿಕೊಟ್ಟಿದ್ದೀವಿ. ಇವತ್ತಿನ ಸಭೆಯ ಅಧ್ಯಕ್ಷರು ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರು ಅವರ ತವರೂರಿಗೆ ಬಂದಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೇ ವಕೀಲ ವೃತ್ತಿ ನಡೆಸಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಹಲವಷ್ಟು ಕಡೆ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಜುಡಿಷಿಯಲ್ ಅಕಾಡೆಮಿ ಡೈರೆಕ್ಟರ್ ಆಗಿ ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡು ಬಹಳಷ್ಟು ಮಹತ್ವದ ತೀರ್ಪುಗಳನ್ನು ನೀಡಿ ನಮ್ಮ ಕಾನೂನನ್ನು ಬಹಳ ಸುಭಿಕ್ಷವಾಗಿಸಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಬಂದಿರುವುದು ನಮ್ಮ ಸೌಭಾಗ್ಯವೇ ಸರಿ. ಈ ಕಾರ್ಯಕ್ರಮ ಇಂದು ನಡೆಯಬೇಕಾದ್ರೆ ಅವರ ಉತ್ತೇಜನ, ಅವರ ಮಾರ್ಗದರ್ಶನ ಅದೇ ಮಹತ್ವವಾದ ಪಾತ್ರ ವಹಿಸಿದೆ. ಅವರು ಕೊಟ್ಟಂತ ಉತ್ತೇಜನದಿಂದಾಗೇನೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ ಹರೀಶ್ ಕುಮಾರ್ ಅವರನ್ನ ಅವರ ಸಭಾಧ್ಯಕ್ಷರ ಮಾತುಗಳನ್ನ ಆಡ್ಲಿಕ್ಕೆ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ಒಂದು ರೀತಿ ಸುಲಭ, ಆದರೆ ಸಮಯದ ಮಿತಿ ಗೊತ್ತಿರಬೇಕು. ಯಾಕೆ ಅಂದರೆ 5:15 ಗಂಟೆಯಿಂದ ಇಲ್ಲಿವರೆಗೂ ತಾಳ್ಮೆಯಿಂದ ನೀವು ಎಲ್ಲರ ಭಾಷಣಗಳನ್ನು ಕೇಳಿದ್ದೀರಿ. ನಾನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಅರಿವಿಟ್ಟುಕೊಂಡು ಕೆಲವು ಮಾತುಗಳನ್ನು ಆಡ್ತೀನಿ.
ಯಾಕೆಂದರೆ H.R.S. ರವರ ಜೊತೆ ನಾನು ಒಡನಾಡಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಮಿತ್ರರಾದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ರವರೇ, ಶ್ರೀ ಅರುಣ್ ರವರೇ, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಭವಾನಿ ರವರೇ, ರಾಘವೇಂದ್ರ ಶ್ರೀವತ್ಸರ್ ಅವರೇ, ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ರವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ವಕೀಲರು, ವೇದಿಕೆ ಮುಂಭಾಗದಲ್ಲಿ ಸ್ಥಳೀಯರಾದಂಥ ಶ್ರೀ ಸೂರ್ಯನಾರಾಯಣರವರೇ, S.S. ನಾಗಾನಂದ್ರವರೇ, ಶ್ರೀಮತಿ ಸುಶೀಲಾರವರೇ, ಎಲ್ಲ ನ್ಯಾಯಾಧೀಶ ಮಿತ್ರರೇ, ವಕೀಲ ಮಿತ್ರರೇ, ಡೆಲ್ಲಿಯಿಂದ ವಿಶೇಷವಾಗಿ ಆಗಮಿಸಿರುವ ವಕೀಲರೇ, ಕನ್ನಡ ಅಥವಾ ಇಂಗ್ಲೀಷ್ ಎಲ್ಲಿ ಮಾತಾಡಬೇಕು ಇದೊಂದು ಜಿಜ್ಞಾಸೆ ಯಾಕೆ ನಮ್ಮ ಕನ್ನಡ ದೇಶದಲ್ಲಿ ಅಂತ. ನಮ್ಮ ತಂದೆ ಇಂಗ್ಲೀಷ್ ಟೀಚರ್, ಬಹಳ ಸೊಗಸಾಗಿ ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್ ಎಲ್ಲ ಪಾಠ ಮಾಡ್ತಾಯಿದ್ರು. ಅಷ್ಟೇ ಕನ್ನಡದಲ್ಲೂ ಅವ್ರ ಸಾಹಿತ್ಯ ಇತ್ತು, ಸಾಹಿತ್ಯದಲ್ಲಿ ಬಹಳ ಪ್ರಣೀತಿ ಇತ್ತು. ಒಂದ್ಸಲಿ ನನಗೆ ಹೇಳಿದ್ರು, ಕನ್ನಡ ಸಾಹಿತ್ಯದ ಮುಂದೆ ಇಂಗ್ಲೀಷ್. ಈ ಮಾತು ಅಕ್ಷರಶಃ ನಿಜ, ನನ್ನ ಅನುಭವಕ್ಕೂ ಬಹಳ ಬಂದಿದೆ. ಅಂದರೆ ಇಂಗ್ಲೀಷ್ ನಮಗೆ ಬೇಡ ಅಂತಲ್ಲ, ಬೇಕು. ಯಾಕೆಂದರೆ ಇವತ್ತಿನ ಕಾಲ ಇಂಗ್ಲೀಷ್ ಇದೆ ನಡೆಯಲ್ಲ. ಅದಿರಲಿ, ಶ್ರೀ H.R.S. ರವರ ಸಂಪರ್ಕ ನನಗೆ ಬಂದದ್ದು 1994ರಲ್ಲಿ. ಅದಕ್ಕೂ ಮುಂಚೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. 87ನೇ ಇಸ್ವಿಲಿ ನಾನು ಪ್ರಾಕ್ಟೀಸನ್ನು ಬೆಂಗಳೂರಲ್ಲಿ ಶುರು ಮಾಡಿದೆ. ನನ್ನ ಇಬ್ಬರು ಸೀನಿಯರ್ಸ್ ಟಿ ವೆಂಕಣ್ಣ ಅಂತ, ಬಹುಶಃ ನಾಗಾನಂದ ಅವರಿಗೆ ಗೊತ್ತಿರುತ್ತೆ, ಮತ್ತೊಬ್ಬರು MS ಪುರುಷೋತ್ತಮರಾವ್. ಯಾವುದೋ ಒಂದು ಸಾಂದರ್ಭಿಕವಾಗಿ ನಾನು ಈ ಊರಲ್ಲಿ ವಕಾಲತ್ ಹಾಕಬೇಕಾಗಿ ಬಂತು. ಅದಕ್ಕೆ ಕಾರಣ ಬೇಡ. ಆವಾಗ ನ್ಯಾಯಾಧೀಶರಾಗಿದ್ದವರು ಇಲ್ಲೇ ಇರ್ತಕ್ಕಂಥ ಶ್ರೀ ಸೋಮಶೇಖರ್ ಅವರು, ಮುನ್ಸಿಫ್ ಆಗಿ ಹಳೆ ಕಟ್ಟಡದಲ್ಲಿ. ಅವರು ನನ್ನ ಪರಿಚಯ ಇವತ್ತಿಂದಲ್ಲ, ಬಹುಶಃ ಅವರು ನನ್ನನ್ನು, ನಾನು 1 ವರ್ಷದ ಮಗುವಿಂದ ನನ್ನನ್ನು ನೋಡಿದ್ದಾರೆ. ಹಾಗಾಗಿ ನಾನು ವಕಾಲತ್ ಹಾಕಿದಾಗ ಒಂದು ಸೂಟ್ ಫಾರ್ ಬೇರ್ ಇಂಜಂಕ್ಷನ್. H.R.S. ರವರ ಪರಿಚಯ ಪ್ರಾರಂಭ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಮನೆ ಮಾಡಿದ್ದೆ. ಪ್ರತಿದಿನ ಇಲ್ಲಿಂದ ಬೆಂಗಳೂರು ಓಡಾಡ್ತಾ ಇದ್ದೆ. ವಾರದಲ್ಲಿ 2 ದಿನ ಚಿಕ್ಕಬಳ್ಳಾಪುರದ ಕೋರ್ಟ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೆ. ಈ ಕಾರಣದಿಂದ ಇಲ್ಲಿನ ಅನೇಕ ಸೀನಿಯರ್ ಲಾಯರ್ಸ್ ನನ್ನ ಸಂಪರ್ಕಕ್ಕೆ ಬಂದರು. NVS ಪರಿಚಯ ಆದರು, SRS ಪರಿಚಯ ಆದರು, VRN, DA ಅವರು, ಜೊತೆಗೆ ಒಳ್ಳೆ ಮಿತ್ರರು ವಿಜಯ್ ಶಂಕರ್, ತ್ರಯಂಬಕ್, ರಾಮಮೂರ್ತಿ ನಂಗೆ ಮೊದಲಿಂದ ಪರಿಚಯ. ಒಂದು ಒಳ್ಳೆಯ ಅವಕಾಶ ಚಿಕ್ಕಬಳ್ಳಾಪುರಲ್ಲಿ ಸಿಕ್ತು. H.R.S. ರವರಲ್ಲಿ ನಾನು ಕಂಡಂಥ ವಿಶಿಷ್ಟ ಗುಣಗಳೇನು ಅಂತಂದರೆ, ಆಸ್ ಅ ಲಾಯರ್ ಅವರ ಪ್ಲೀಡಿಂಗ್ಸ್, ಪ್ಲೈಂಟ್ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಹೇಳೋದಾದರೆ ವೆರಿ ಬ್ರೀಫ್, ಟರ್ಸ್, ಪ್ರಿಸಿಷನ್. ಯಾಕೆಂದರೆ ನಾನು ಯಾವ್ದು ವಕಾಲತ್ ಹಾಕಿದ್ನಲ್ಲ, ಟ್ರಾನ್ಸ್ಫರ್ ಬ್ರೀಫ್, ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಹೋದಾಗ ಇಷ್ಟು ಚೆನ್ನಾಗಿ ಬರುತ್ತೆ. ನಮ್ದೆಲ್ಲ ಬೆಂಗಳೂರು ಪ್ಲೀಡಿಂಗ್ಸ್, ಒಂದು ಸೂಟ್ ಫಾರ್ ಇಂಜಂಕ್ಷನ್ 10 ಪೇಜ್ ಬರೀತು ಅಂತ. ಅದನ್ನು ಓದಿದ ಮೇಲೆ ನನ್ನ ಪ್ಲೀಡಿಂಗ್ ಬದಲಾವಣೆ ಮಾಡಿಕೊಂಡೆ ನಾನು. ಆನಂದ್ ತೀರ್ಥಾಚಾರ್ಯ ಒಂದ್ಸಲಿ ನನಗೆ ಹೇಳಿದ್ರು, ನೋಡಪ್ಪ, ಒಂದು ಇಂಜಂಕ್ಷನ್ ಸೂಟಲ್ಲಿ ಎಷ್ಟು ಬರೀತೀಯಾ ಅಂತಂದ್ರು. ಸರ್, ಒಂದು 5 ಪೇಜ್ ಬರೀತೀನಿ ಸರ್ ಅಂದೆ. ಏನು ಬರೀತೀಯಾ ಅಂತಂದ್ರು. ಎಲ್ಲ ಹೇಳಬೇಕಲ್ಲ, ಅದು ಲಾಫುಲ್ ಪೊಸೆಷನು, ಅದು ಇದು ಹೇಗೆ ಬಂತು, ಏನು ಎಲ್ಲ ಅಂತ. ನನಗೆ ಅವ್ರ ಪರಿಚಯ ಆದಾಗ ಅವ್ರು 90 ದಾಟಿತ್ತು ವಯಸ್ಸು, ಅನಂತ್ ತೀರ್ಥಾಚಾರ್ಯ. 3 ಪ್ಯಾರಾ ಸಾಕಲ್ಲ, 4 ಪ್ಯಾರಾ ಸಾಕಲ್ವಾ ಅಂದರು. ಹೇಳಿ ಸರ್ ಏನು ಅಂತ.
ಇಂಜೆಕ್ಷನ್ ಸ್ಕೋಪ್ ಏನು? ಬೇಸ್ಡ್ ಆನ್ ಇಂಜೆಕ್ಷನ್ ಬೇಸ್ಡ್ ಆನ್ ಪೊಸೆಷನ್ ಕೇಳಿದ್ರೆ ಪೊಸೆಷನ್ ಹೇಳಬೇಕು, ವೆದರ್ ಇಟ್ ಈಸ್ ಲಾಫುಲ್ ಆರ್ ಕಂಟಿನ್ಯೂಸ್, ಈವನ್ ಇಲ್ಲಿಗಲ್ ಪೊಸೆಷನ್ ತೋರಿಸ್ಬೇಕು. ನೆಕ್ಸ್ಟ್ ಪ್ಯಾರ ಇಂಟರ್ಫಿಯರೆನ್ಸ್, ಇನ್ನೆರಡು ಪ್ಯಾರ ಕೋರ್ಟ್ ಫೀ ಮತ್ತೊಂದು ಹೇಳ್ಕೊ, ಲಾಸ್ಟ್ ಪ್ಯಾರ ಪ್ರೇಯರ್, ಸಾಕಲ್ಲ ಅಂತ. ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಅವ್ರದ್ದೊಂದು ಪ್ಲೇಂಟ್ ನೋಡಿದ್ದೆ ನಾನು, ಆನಂದ್ ತೀರ್ಥಾಚಾರ್ಯದು ಮತ್ತು H.R.S. ಕೇವಲ 1.5 ಪೇಜ್. ಕಾಂಟ್ರಾಕ್ಟ್, ಡಿನಯಲ್, ಪ್ರೇಯರ್. ಇಂತಹ ಒಂದು ಪ್ಲೀಡಿಂಗ್ ಅನ್ನ ಬರೆಯತಕ್ಕಂಥ ಕಲೆಯನ್ನು ನಾನು ರೂಢಿಸ್ಕೊಂಡಿದ್ದೆ ಚಿಕ್ಕಬಳ್ಳಾಪುರದಲ್ಲಿ. H.R.S. ಮತ್ತೆ ಅನೇಕ ಹಿರಿಯ ವಕೀಲರ ಪ್ಲೀಡಿಂಗ್ಗಳ ಡ್ರಾಫ್ಟಿಂಗ್ಸ್ ನೋಡಿ, ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಕೂತ್ಕೊಳ್ತಾ ಇದ್ದೆ ನಾನು ಅವರು ಮಾಡ್ತಾ ಇದ್ದಾಗ. ಟು ದಿ ಪಾಯಿಂಟ್, ಸುಶೀಲ್ ಅವರು ಹೇಳಿದ್ದಾರೆ, S.R.S. ಅವರು ಹೇಳಿದ್ದಾರೆ, ಟು ದಿ ಪಾಯಿಂಟ್, ನೋ ಲೆಂತಿ ಆರ್ಗ್ಯುಮೆಂಟ್. ಕ್ರಾಸ್ ಎಕ್ಸಾಮಿನೇಷನ್ ವೆರಿ ವೆರಿ ಶಾರ್ಟ್. ಸೋಮಶೇಖರ್ ಅವರು ಒಂದೇ ರೆಕಾರ್ಡಿಂಗ್ ಆಗ್ತಾ ಇತ್ತು, ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಕಲೀಲಿಕ್ಕೋಸ್ಕರ. ಹೆಚ್ಚು ಆರ್ಗ್ಯುಮೆಂಟ್ ಮಾಡಿದವರಲ್ಲ ಅವರು, ಆದರೆ ಹೇಳಿದ್ರಲ್ಲಿ ಎಲ್ಲವೂ ಅಡಕವಾಗಿರ್ತಾ ಇತ್ತು. ಇಂತಹ ಒಂದು ವಕೀಲರ ಸಂಪರ್ಕ ನನಗೆ ಬಂದಿದ್ದು ನನ್ನ ಈ ಒಂದು ಕ್ಷೇತ್ರದಲ್ಲಿ, ಅಂದರೆ ಕಾನೂನಿನ ಕ್ಷೇತ್ರದ ನನ್ನ ಸುಯೋಗ ಅಂತ ಹೇಳ್ಬಹುದು. ನ್ಯಾಯಾಧೀಶನಾದ ನಂತರ ಅವರಿಂದ ಅನೇಕ ಸಂದೇಹಗಳನ್ನು ನಾನು ಪರಿಹರಿಸ್ಕೊಂಡಿದ್ದೀನಿ. ಇನ್ನೊಂದು ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ನನಗೆ ಡಿಸ್ಟ್ರಿಕ್ಟ್ ಜಡ್ಜ್ ಇಂಟರ್ವ್ಯೂ ಬಂದಾಗ ಇಬ್ಬರು ನಾನು ಸದಾ ನೆನೀಲೇಬೇಕು. ಒಬ್ಬರು ಸೂರ್ಯನಾರಾಯಣ ರಾಯರು ಮತ್ತು H.R.S. ಕಾರಣ ಏನು ಅಂತಂದರೆ, 2002 ಜನವರಿ ಫಸ್ಟ್ ವೀಕಲ್ಲಿ ನನಗೆ ವೈವಾಯಿತು ಅಂತ ಕಾಣುತ್ತೆ. ಡಿಸೆಂಬರ್ ವಿಂಟರ್ ವೆಕೇಷನಲ್ಲಿ S.R.S. ಒಂದಿನ ಅವ್ರ ಮನೆಗೆ ಕರೆದ್ರು. ಹೇಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ, ಏನು ಎತ್ತ ಅಂತ. ಪರವಾಗಿಲ್ಲ ಸರ್, ಏನೋ ಒಂದಷ್ಟು ಓದಿದ್ದೀನಿ, ನಾನೇನೆ ಜಡ್ಜ್ ಆಗಬೇಕು ಅಂತ ಎಕ್ಸಾಮ್ ಬರ್ದವನಲ್ಲ, ಅಚಾನಕ್ಕಾಗಿ ಬಂತು ಅಷ್ಟೇ ಅದು. ನನಗೊಬ್ಬರು ನಿವೃತ್ತ ಪರಿಚಯ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ ನಿಮ್ಮ ಹತ್ರ, ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಅಂತಂದು ಅವ್ರದ್ದೇ ಕಾರಲ್ಲಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅವರಿಂದ ನನಗೆ ಮಾರ್ಗದರ್ಶನವನ್ನು ಕೊಡಿಸಿದ್ರು. ಇದು ನಾನು ಸದಾ ನೆನೀತಾ ಇರ್ತೀನಿ. ಆ ನಂತರ H.R.S. ರವರು ಸಹ ಇಲ್ಲಿ ಹಳೆ ಬಾರ್ ಅಸೋಸಿಯೇಷನ್ ಇತ್ತು, ಇವಾಗ ಇದು ಹೊಸ ಕಟ್ಟಡ. ಆ ಗೋಪಿ ಅಂತ ಟೈಪಿಸ್ಟ್ ಅವರು, ಅವ್ರ ಪಕ್ಕ ಕೂತ್ಕೊಂಡು ಏನೋ ಟೈಪ್ ಮಾಡಿಸ್ತಾ ಇದ್ದಾರೆ H.R.S. ಇಂಟರ್ವ್ಯೂ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಕೋರ್ಟಿಗೆ ಬಂದೆ, ಇದೇ ಊರಿಗೆ. ಬನ್ನಿ ನಿಮಗೋಸ್ಕರ ಕಾಯ್ತಾ ಇದ್ದೆ ಅಂದರು. ಸರಿ, ನಿನ್ನೆ ಹೇಗೆ ಮಾಡಿದ್ರಿ? ಪರವಾಗಿಲ್ಲ ಸರ್ ಅಂದರು. ಅಷ್ಟು ಪ್ರಶ್ನೆಗಳು ನನಗೆ ಹೇಳಿ ಉತ್ತರನೂ ಹೇಳಬೇಕು ಅಂತಂದು ಹೇಳಿದೆ. ಫ್ರೆಶ್ ಆಗಿತ್ತು ನನ್ನ ತಲೆಯಲ್ಲಿ, ಸುಮಾರು ಒಂದು 15-20 ಪ್ರಶ್ನೆಗಳು. ಒಂದೆರಡು ಪ್ರಶ್ನೆಗೆ ಉತ್ತರ ಗೊತ್ತಿರಲಿಲ್ಲ ಸರ್, ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಭಾಳ ಸಂತೋಷ ಹಂಗೆ ಹೇಳಿ. ಕಡೆಗೆ ಹೇಳಿದ್ರು, ಉತ್ತರಗಳು ಕೇಳಿದ್ಮೇಲೆ, ಹೈಕೋರ್ಟ್ನವ್ರು ಸೆಲೆಕ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ನಿಮಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಇಂತಹ ವಿಶಾಲ ಹೃದಯಿ ಶ್ರೀ H.R.S. ನಾನು ಜಿಲ್ಲಾ ನ್ಯಾಯಾಧೀಶನಾದ ನಂತರ ಅನೇಕ ವಿಚಾರಗಳನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ನನಗೆ ಹೈಕೋರ್ಟ್ ಎಲಿವೇಶನ್ ಆದಾಗ ಬಂದು ಆಶೀರ್ವಾದ ಮಾಡಿದ್ರು. ಮತ್ತೆ ಸದಾ ಅವರು ಎಷ್ಟು ಆಕ್ಟಿವ್ ಆಗಿರ್ತಾ ಇದ್ರು ಅಂತಂದ್ರೆ, ಸುಮಾರು 1 ವರ್ಷದ ಹಿಂದೆ ಅಂತ ಕಾಣುತ್ತೆ, 6 ತಿಂಗಳು ಅಥವಾ 1 ವರ್ಷಗಳ ಹಿಂದೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಬೆಂಗಳೂರಲ್ಲಿ. ರಾಘಣ್ಣ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಹಾಸ್ಪಿಟಲೈಸ್ ಆಗಿದ್ದಾರೆ ಫಾದರ್, ಒಂದ್ಸಲಿ ಬನ್ನಿ ಅಂತ. ನಾನು ಸಾಯಂಕಾಲ 5 ಗಂಟೆಗೆ ಕೋರ್ಟ್ ಮುಗಿಸಿ ಹೋದೆ. ಸುಶೀಲ್ ಅವ್ರ ಮಾತು ಹೇಳಿದ್ರು, ದೇಹ ಸ್ಪಂದಿಸ್ತಿದ್ರು, ಮನಸ್ಸು ಸ್ಪಂದಿಸುತ್ತೆ ಅಂತ.
ಅವರು ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ರು ಸಹ ನಾನು ಹೋದ ತಕ್ಷಣ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದು ಯಾವುದೋ ಒಂದು ಲೀಗಲ್ ಇಶ್ಯೂ. ಯಾವುದೇ ಕ್ಷಣ ಅವ್ರ ಹತ್ರ ಮಾತಾಡಕ್ಕೆ ಕೂತ್ಕೊಂಡ್ರು ಸಹ ಕಾನೂನಿನ ವಿಷಯ ಬಿಟ್ಟು ಬೇರೆ ಬರ್ತಾ ಇರಲಿಲ್ಲ. ಇಂತಹ ಅದ್ಭುತ ವ್ಯಕ್ತಿತ್ವ ಸುಮಾರು 1 ವರ್ಷಗಳ ಹಿಂದೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಅವರ ಸುಪುತ್ರರು ಉಪನ್ಯಾಸ ಮಾಲಿಕೆಯನ್ನು ಇವತ್ತಿನಿಂದ ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಒಬ್ಬ ಸಮರ್ಥ ಭಾಷಣಕಾರರಾದ ಕೃಷ್ಣ ದೀಕ್ಷಿತ್ ಅದನ್ನು ಉಪನ್ಯಾಸವನ್ನು ಕೊಟ್ಟು ಜ್ಞಾನದ ಹರಿವನ್ನು ವಿಸ್ತಾರ ಮಾಡಿದ್ದಾರೆ. ಪ್ರತಿ ವರ್ಷವೂ ಈ ಉಪನ್ಯಾಸ ಮಾಲಿಕೆ ನಡಿಬೇಕು ಅಂತ ಆಶಿಸ್ತೇನೆ. ಈ ಸಂಘ ಅವರ ಜೊತೆ ಕೈ ಜೋಡಿಸ್ಬೇಕು ಅಂತ ಸಹ ಕೋರ್ಕೊಳ್ತೇನೆ. ಇನ್ನು ಕೃಷ್ಣ ದೀಕ್ಷಿತ್ರವರು ಮತ್ತೆ ಅರುಣ್ ಕಾನೂನಿನ ಕ್ಷೇತ್ರ ಎಷ್ಟು ಮಹತ್ವದ್ದು, ಒಬ್ಬ ವಕೀಲನ ಗುರಿ ಏನಿರಬೇಕು, ವಕೀಲನ ಪ್ರಸ್ತುತತೆ, ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಕೃಷ್ಣ ದೀಕ್ಷಿತ್ ಹೇಳಿದರು, ಒಬ್ಬ ವಕೀಲನ ಗುರಿ ಮಾಹಿತಿ ಸಂಗ್ರಹವಾಗಬಾರದು, ಅದು ಜ್ಞಾನವಾಗಿ ಪರಿವರ್ತನೆಯಾಗಿ ಸಮಾಜಮುಖಿಯಾಗಬೇಕು. ವಕೀಲ ವೃತ್ತಿಯನ್ನು ಸಾರಸ್ವತ ಲೋಕಕ್ಕೆ ಹೋಲಿಸಿ ಉತ್ತಮ ವಕೀಲನಾಗಿ ರೂಪಿತಗೊಳ್ಳಲು ಜ್ಞಾನಾರ್ಜನೆ ಮಹತ್ವವನ್ನು ಬಹಳ ತಿಳಿಯಾದ ಭಾಷೆಯಲ್ಲಿ ವಿವರಿಸಿದ್ದಾರೆ. ಲಾಯರ್ಸ್ ಕ್ಯಾನ್ ಸೇವ್ ಲಾ. ಅರುಣ್ ಅವರು ಕಂಟಿನ್ಯೂಸ್ ಲೀಗಲ್ ಎಜುಕೇಷನ್ನ ಅಗತ್ಯ ಕುರಿತು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನನ್ನ 2 ಆಲೋಚನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ, ಮೊದಲನೇದಾಗಿ ಲಾಯರ್ ಅಂದರೆ ಯಾರು? ಬರೀ ಅಡ್ವೊಕೇಟ್ಸಾ? ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಲಾಯರ್ ಅಂದರೆ ಅಡ್ವೊಕೇಟ್, ಅದು ಬೇರೆ. ನನ್ನ ದೃಷ್ಟಿಯಲ್ಲಿ ಅದಕ್ಕೆ ವಿಶಾಲವಾದ ಅರ್ಥ ಇದೆ. ಬರೀ ವಕೀಲರು ಅಷ್ಟೇ ಅಲ್ಲ, ನ್ಯಾಯಾಧೀಶರು, ಕಾನೂನನ್ನ ಯಾರ್ಯಾರು ಗೌರವಿಸ್ತಾರೋ, ಕಾನೂನಿಗೆ ಯಾರ್ಯಾರು ಹೋರಾಟ ಮಾಡ್ತಾರೋ ಎಲ್ಲರೂ ಲಾಯರ್. ಹಾಗೆ ಆದರೆ ನಾವು ಇವತ್ತು ಈ ಸಂದರ್ಭಕ್ಕೆ ಲಾಯರ್ ಅಂದರೆ ಅಡ್ವೊಕೇಟ್ ಮತ್ತು ಜಡ್ಜಸ್ ಮಾತ್ರ ಅಂತ ಅರ್ಥ ಮಾಡಿಕೊಂಡು ಪ್ರಧಾನವಾಗಿ ಇರಬೇಕಾದಂಥ 3 ಲಕ್ಷಣಗಳನ್ನು ಗುರುತಿಸೋದಾದರೆ, ಜಸ್ಟಿಸ್ ಚಂದಾವರ್ಕರ್ ಅಂತ ಬಾಂಬೆ ಹೈಕೋರ್ಟಲ್ಲಿದ್ದರು, ವೆರಿ ಫೇಮಸ್ ಜಡ್ಜ್. 1909ರಲ್ಲಿ ಅಂದರೆ 115 ವರ್ಷಗಳ ಹಿಂದೆ ಬಾಂಬೆಯ ಒಂದು ಲಾ ಕಾಲೇಜ್ನಲ್ಲಿ ಭಾಷಣ ಮಾಡ್ತಾ ಅವ್ರೇನು ಹೇಳಿದ್ರು ಅದನ್ನೇ ನಾನು ಲೇಖನ ಓದಿದ್ದೆ, ಅದನ್ನ ಇಲ್ಲಿ ಹೇಳ್ತೀನಿ, ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. 3 ಗುಣಗಳ ಬೇಕು ಅಂತ ಹೇಳ್ತಾರೆ: ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್, ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್, ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್. ಒಬ್ಬ ವಕೀಲನಿಗಾಗಲಿ ಅಥವಾ ನ್ಯಾಯಾಧೀಶನಾಗಲಿ 3 ಅವಶ್ಯಕತೆ, ಅಂದರೆ ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್, ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್, ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್. ಅಬ್ರಹಾಂ ಲಿಂಕನ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕ ದೇಶದ ಅಧ್ಯಕ್ಷೀಯ ಹುದ್ದೆಯನ್ನು ಅಧ್ಯಕ್ಷನಾಗೋಕ್ಕೂ ಮುಂಚೆ ಅಡ್ವೊಕೇಟ್ ಆಗಿದ್ದವರು. ಈ ಪದೇ ಡೆಮಾನ್ಸ್ಟ್ರೇಟ್ ಅನ್ನೋ ಪದದ ಅರ್ಥ ಏನು ಅಂತ ಅವ್ರು ತಿಳುವಳಿಕೆ, ಡಿಕ್ಷನರಿ ಮೀನಿಂಗ್ ಡೆಮಾನ್ಸ್ಟ್ರೇಟ್ ಎಲ್ರಿಗೂ ಇದೆ, ಅವ್ರಿಗೆ ಅದು ಬೇಕಿರಲಿಲ್ಲ. ಪ್ರತಿಯೊಂದು ಕಾನೂನಿನಲ್ಲೂ ಲೇಖನಗಳಲ್ಲಿ ಡೆಮಾನ್ಸ್ಟ್ರೇಟ್ ಅಂತ ಬರುತ್ತೆ, ಏನು ನಿಜವಾದ ಅರ್ಥ ಅಂತ ಅಬ್ರಹಾಂ ಲಿಂಕನ್ ಯೋಚನೆ ಮಾಡ್ತಾನೆ. ಆ ನಿಜವಾದ ಅರ್ಥವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅನೇಕ ಡಿಕ್ಷನರಿಗಳನ್ನು ನೋಡ್ತಾನೆ, ಪುಸ್ತಕಗಳನ್ನು ಓದ್ತಾರೆ, ಸಮಾಧಾನ ಆಗಲ್ಲ. ಆಗ ಅಬ್ರಹಾಂ ಲಿಂಕನ್ ತನಗ್ತಾನೆ ಹೇಳ್ಕೊಳ್ತಾನೆ, ಲಿಂಕನ್, ಯು ಆರ್ ಎ ವೇಸ್ಟ್ ಇಫ್ ಯು ಡು ನಾಟ್ ನೋ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ವರ್ಡ್ ಡೆಮಾನ್ಸ್ಟ್ರೇಟ್, ಯು ಡೋಂಟ್ ಮೇಕ್ ಯುವರ್ ಸೆಲ್ಫ್ ಎ ಗುಡ್ ಲಾಯರ್.
ಕೋರ್ಟಿನ ಕಲಾಪಗಳಲ್ಲಿ ಬಿಡುವು ಸಿಗ್ತಾ ಇಲ್ಲ. ಮತ್ತೆ ಸಂಜೆ ಕಚೇರಿ ಮುಗಿಸಿ ಮನೆಗೆ ಹೋದ ನಂತರ ಮಧ್ಯರಾತ್ರಿವರೆಗೂ ಕೇವಲ ಒಂದು ಪದದ ಅರ್ಥವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹಗಲು ರಾತ್ರಿ ದುಡಿದ ಕಡೆಗೆ ಅದನ್ನು ತಿಳ್ಕೊಳ್ತಾನೆ. ಈ ಒಂದು ಉದಾಹರಣೆಯನ್ನು ಕೊಡದೆ ಚದಾವರ್ಕರ್ ಹೇಳ್ತಾರೆ, ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್ ಅಂದರೆ ಹ್ಯಾಬಿಟ್ ಆಫ್ ಅನಾಲಿಸಿಸ್ ಆ್ಯಂಡ್ ಅಬ್ಸ್ಟ್ರಾಕ್ಷನ್ ಅಂತ. ಅನಾಲಿಸಿಸ್ ವಿಶ್ಲೇಷಣೆ, ಅಬ್ಸ್ಟ್ರಾಕ್ಷನ್ ಒಂದು ಯೋಚನೆ ತಲೆಯಲ್ಲಿ ಬರಬೇಕು. ಅಬ್ಸ್ಟ್ರಾಕ್ಟ್ ನಾವು ಅಂತ ಓದ್ತೀವಿ, ಮುಟ್ಟಕ್ಕಾಗಲ್ಲ, ಅನುಭವಿಸ್ಬೋದು. ಫೀವರ್ ವಿ ಕಾಂಟ್ ಟಚ್, ದರ್ ಇಸ್ ನೋ ಥಿಂಗ್ ಕಾಲ್ಡ್ ಫೀವರ್, ವಿ ಕ್ಯಾನ್ ಓನ್ಲಿ ಸಿ ಎ ಪರ್ಸನ್ ಸಫರಿಂಗ್ ಫ್ರಮ್ ಫೀವರ್, ಅಬ್ಸ್ಟ್ರಾಕ್ಟ್ ನಾವು. ಸೊ ಅಬ್ಸ್ಟ್ರಾಕ್ಷನ್, ಇಂತಹ ಒಂದು ಗುಣ ಬೇಕು ಅಂತ ಚಂದಾವರ್ಕರ್ ಬರ್ತಾ ಹೇಳ್ತಾರೆ. ಮತ್ತೆ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಈ ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್ ಅಂತಂದ್ರೆ ಒಬ್ಬ ವಿಜ್ಞಾನಿಯ ಕೆಲಸ ಏನು? ಸತ್ಯದ ಬೆನ್ನಿಂದ ಹೋಗೋದು, ಸತ್ಯದ ಅನ್ವೇಷಕ. ಜಗತ್ತಿನ ಭೌತಿಕ ನಿಯಮಗಳನ್ನು ಕಂಡುಹಿಡ್ದಲ್ಲ, ಅದು ಇದೇ ಇರುತ್ತೆ, ಮೊದಲೇ ಇರುತ್ತೆ, ಡಿಸ್ಕವರ್. ಅದನ್ನು ಹೇಗೆ ನಮ್ಮ ಜೀವನಕ್ಕೆ ಪರಿವರ್ತನೆಗೊಳಿಸಬೇಕು ಅಂತ ಒಂದು, ಅದರಿಂದ ತಂತ್ರಜ್ಞಾನ ಅಭಿವೃದ್ಧಿ ಆಗತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ರೂಲ್ ಆಫ್ ಗ್ರಾವಿಟಿ. ಎಲ್ಲರಿಗೂ ಗೊತ್ತು, 9.8 meters per second square. ರಾಕೆಟ್ ತಂತ್ರಜ್ಞಾನ ಬಂತು. ಅಂದರೆ ಭೂಮಿಯ ಆಕರ್ಷಣ ತಪ್ಪಿಸಿಕೊಂಡು ರಾಕೆಟ್ ಮೇಲೆ ಜಿಗಿಬೇಕು. ಇದನ್ನು ಹೇಗೆ ಸಾಧ್ಯ ಮಾಡೋದು? ಒಬ್ಬ ಸೈಂಟಿಸ್ಟ್ ಕೆಲಸ. ಅದೊಂದು ತಂತ್ರಜ್ಞ, ಅದರಿಂದ ಅಭಿವೃದ್ಧಿ ಆಗತ್ತೆ. ಸೈಂಟಿಸ್ಟ್ ಗೋಸ್ ಬಿಹೈಂಡ್ ಎಕ್ಸಾಕ್ಟ್ ಟ್ರೂತ್. ಅವನು ಯಾವುದನ್ನು ಮೇಲ್ನೋಟಕ್ಕೆ ಒಪ್ಕೊಳ್ಳಲ್ವಂತೆ. ಇದಲ್ಲ ಇಲ್ಲ, ಹೀಗೆ ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಕ್ ಲ್ಯಾಂಪ್ ಕಂಡುಹಿಡಬೇಕಾರೆ 99 ಮೆಟಲ್ಸ್ ಉಪಯೋಗಿಸಿ ಕಡೆದಾಗ 100ನೇದು ಇದು ಉಪಯೋಗಕ್ಕೆ ಬರುತ್ತೆ ಅಂತ. ಇದಲ್ಲ ಅಂತ ಕಡೆಗೆ ಒಪ್ಕೊಳ್ತಾನೆ. ಅವನು ಪ್ರಯೋಗಗಳನ್ನು ಮಾಡ್ತಾನೆ, ಸತ್ಯ ಏನು ಅಂತ ಕಂಡುಕೊಳ್ತಾನೆ. ಇದು ಹೇಗೆ ಪ್ರಸ್ತುತತೆ ಅಂತ ಆಮೇಲೆ ಹೇಳ್ತೀನಿ. ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್, ಸಾಹಿತಿಗೂ ಅವನು ಸಹ ಸತ್ಯದ ಬೆನ್ನೆ ಹಿಂದೆ ಹೋಗ್ತಾನೆ. ಒಬ್ಬ ಸೈಂಟಿಸ್ಟ್ ಪ್ರಯೋಗಗಳನ್ನು ಮಾಡಿದ್ರೆ ಸಾಹಿತಿ ಏನು ಮಾಡ್ತಾನೆ ಅಂತಂದರೆ ಅವನು ನೋಡೋ ದೃಷ್ಟಿಕೋನ ಬೇರೆ, ಸಮಾಜ ನೋಡೋ ದೃಷ್ಟಿಕೋನ ಬೇರೆ. ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯ, ನೋವು, ನಲಿವು, ಕಷ್ಟ, ಕಾರ್ಪಣ್ಯ ಯಾಕೆ ಹೀಗೆ ಅಂತ ವಿಶ್ಲೇಷಣೆ ಮಾಡಿ ಅವನ ಅನುಭವ ಮತ್ತು ಪರಿಸರದ ಅನುಭವ ಎಲ್ಲವನ್ನು ತಗೊಂಡು ಅದು ಗದ್ಯದ ರೂಪದಲ್ಲಾಗಲಿ ಅಥವಾ ಪದ್ಯದ ರೂಪದಲ್ಲಾಗಲಿ ಹೊರಗಡೆ ಬರುತ್ತೆ. ಇದರ ಪ್ರಸ್ತುತತೆ ಏನು ಅಂತ ಮುಂದೆ ಹೇಳ್ತೀನಿ. ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್ ಇರಬೇಕಾದ್ರೆ ಒಬ್ಬ ಸಾಹಿತಿ ಬಳಸುವ ಭಾಷೆ ಕಬ್ಬಿಣದ ಕಡಲೆ ಆದರೆ ಪುಸ್ತಕ ಓದಿಸ್ಕೊಂಡು ಹೋಗಲ್ಲ. ಹೇಳ್ತಕ್ಕಂಥ ಭಾಷೆ ತಿಳಿಯಾಗಿರಬೇಕು, ಓದುಗನಲ್ಲಿ ಇಂಟ್ರೆಸ್ಟ್ನ ಹಿಡಿದಿಡಬೇಕು. ಅಂತಹ ಒಂದು ಸಾಮರ್ಥ್ಯವನ್ನು ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್ ಒಬ್ಬ ಸಾಹಿತಿಯಲ್ಲಿ ಇರಬೇಕು, ಅತ್ಯವಶ್ಯಕ. ಈ ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್ ಅಂದರೆ ಏನು ಅಂದರೆ ಕಾಂಬಿನೇಷನ್ ಆಫ್ ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್ ಆ್ಯಂಡ್ ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್. ಎರಡು ಸಂಯೋಗ ಆಗಿರುತ್ತೆ. ಒಬ್ಬ ಲಾಯರ್ಗೂ ಕೂಡ ಸತ್ಯ ಬಹಳ ಮುಖ್ಯ, ನೋಡುವ ದೃಷ್ಟಿಕೋನ ಬೇರೆ. ಹೀಗಾಗಿ ನಾವು ಅಡ್ವೊಕೇಟ್ಸ್ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ, ನ್ಯಾಯಾಧೀಶರು ತೀರ್ಪನ್ನು ಬರಿಬೇಕಾದ್ರೆ ಎರಡನ್ನೂ ಉಪಯೋಗಿಸ್ಕೊಡ್ತೀವಿ. ಈ ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್ಗೆ ಒಂದು ಮಿತಿ ಇದೆಯಂತೆ. ಆ ಮಿತಿ ಸಾಹಿತಿಗಿಲ್ಲ. ಇದನ್ನೇ DVG ಅವರು ಬಹಳ ಸುಂದರವಾಗಿ ಕಗ್ಗದಲ್ಲಿ ಹೇಳಿದ್ದಾರೆ. ಕೃಷ್ಣ ದೀಕ್ಷಿತ್ಗೆ ಮೆಮೊರಿ ಪವರ್ ಜಾಸ್ತಿ, ನನಗಷ್ಟಿಲ್ಲ, ಅದಕ್ಕೋಸ್ಕರ ಬರ್ಕೊಂಡು ಬಂದಿದ್ದೀನಿ ಅದನ್ನು. ಭೌತ ವಿಜ್ಞಾನಿ ರವಿ ತಾರೆ ಧಾರೆಗಳ ಚಲನ ರೀತಿ ವೇಗವನ್ನೆಳೆದು ಶಕ್ತಿಗಳ ಗುಣಿಪನ್.
ಪ್ರೀತಿ ರೋಷಗಳನ್ನು ಅಳೆವನೇನ್ ಅವ್ಯಕ್ತ ಚೇತನವರಿವನೇ ಮಂಕುತಿಮ್ಮ ಅಂತ. ಇದನ್ನು ಹೇಗೆ ಓದಬೇಕು ಅಂತ, ಕಗ್ಗವನ್ನು ಹೇಗೆ ಓದಬೇಕು ಅಂತ ಹೇಳ್ಕೊಟ್ರು ನಮಗೆ ನಮ್ಮ ತಂದೆ. ಪದಗಳನ್ನು ಹೇಗೆ ಬಿಡಿಸಬೇಕು ಅಂತ. ಭೌತ ವಿಜ್ಞಾನಿ ರವಿ, ತಾರೆ, ಧಾರೆಗಳ ಚಲನ. ರವಿ ಸೂರ್ಯ, ತಾರೆ ನಕ್ಷತ್ರಗಳು, ಧಾರೆಗಳ ಭೂಮಿ ಚಲನ ಮೂಮೆಂಟ್ಸ್. ಪ್ರೀತಿ ರೀತಿ ವೇಗವನ್ನು ಅಳೆದು ಅದನ್ನು ಅಳಿತಾನಂತೆ. ಸೈಂಟಿಫಿಕ್ ಫಾರ್ಮುಲಾ ಹಾಕಿ ಅಳಿತಾನಂತೆ. ಅದರ ಶಕ್ತಿಯನ್ನು ಗುಣಿಸ್ತಾನೆ ಅಂದರೆ ಕಂಡು ಹಿಡಿತಾನೆ ಅಂತ. ಪ್ರೀತಿ ರೋಷಣಗಳನ್ನು ಅಳವನೇನ್. ಆದರೆ ಮನುಷ್ಯನಲ್ಲಿರ್ತಕ್ಕಂಥ ಪ್ರೀತಿ ರೋಷಗಳನ್ನು ಅಳಿಯಲಿಕ್ಕೆ ವಿಜ್ಞಾನಿಗೆ ಸಾಧ್ಯ ಇಲ್ಲ. ಅವ್ಯಕ್ತ ಚೇತನವನ್ನು ಅರಿವನೇನ್ ಅಂದರೆ ಮನಸ್ಸನ್ನು ತಿಳಿದುಕೊಳ್ಳೋಕ್ಕೆ ವಿಜ್ಞಾನಿಗೆ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗೋದು ಒಬ್ಬ ಸಾಹಿತಿಗೆ. ಇದು ನಾವು ದಿನನಿತ್ಯ ಕೇಸುಗಳನ್ನು ನಡೆಸಬೇಕಾದರೆ, ಲಾಯರ್ ಆಗಿ ಜಡ್ಜ್ ಆಗಿ ತೀರ್ಮಾನ ಮಾಡಬೇಕಾದ್ರೆ ಯಾವ ರೀತಿ ಅನುಕೂಲ ಆಗತ್ತೆ ಅನ್ನೋದು ನೋಡಬೇಕು. ನಾನು ಕಳೆದ ಸುಮಾರು 2-3 ವರ್ಷಗಳಿಂದ ಬರೀ ಕ್ರಿಮಿನಲ್ ಬೆಂಚಲ್ಲೇ ಇರೋದರಿಂದ ಪ್ರತಿನಿತ್ಯ ಇದ್ದರೆ 302, 376 ಪೋಕ್ಸೋ ಆ್ಯಕ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಬ್ಯಾಲಿಸ್ಟಿಕ್ ರಿಪೋರ್ಟು, ಅದು ಇದು ನೋಡ್ತಾ ಇರ್ತೀನಿ. ಸಿವಿಲ್ ಸ್ವಲ್ಪ ಮರ್ತೋಗಿದೆ ಅಂತಲೇ ಹೇಳ್ಬೋದು, ದೋ ಐ ವಾಸ್ ಎ ಸಿವಿಲ್ ಲಾಯರ್. ಇಲ್ಲಿ ನಾವು ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ ತಗೊಳ್ತೀವಿ, ಡಾಕ್ಟರ್ಸ್ ಒಪಿನಿಯನ್ ತಗೊಳ್ತೀವಿ, PM ರಿಪೋರ್ಟ್ ನೋಡ್ತೀವಿ. ಸಿವಿಲ್ ಅಂದರೆ ಕೆಲವು ಸಲ ಸರ್ವೆ ರಿಪೋರ್ಟ್ ನೋಡ್ತೀವಿ. ಎಲ್ಲವೂ ವೈಜ್ಞಾನಿಕ. ಅದನ್ನು ಹೇಗೆ ಓದಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೆಲವು ಸಲ ಬಹಳ ಅಗತ್ಯ. ಇದು ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಅಂದರೆ ಸರ್ಕಮ್ಸ್ಟೆನ್ಸಸ್ ನೋಡ್ತಾ ಹೋದಾಗ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಹಳ ಅಗತ್ಯ. ಈ ಟೈಮ್ ಆಫ್ ಡೆತ್ ಡಿಸ್ಪ್ಯೂಟ್ ಇದ್ರೆ ಮೊದಲು ನೋಡೋದು ನಾವು ಸ್ಟಮಕ್ ಡಿಸೆಕ್ಟ್ ಮಾಡಿದಾಗ ಸ್ಟಮಕಲ್ಲಿ ಏನಿತ್ತು ಅಂತ ನೋಡ್ತೀವಿ. ಸೆಮಿ ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಸ್ವಲ್ಪ ಸಾಮಾನ್ಯವಾಗಿ ಬಹುಶಃ ಊಟ ಮಾಡಿದ ನಂತರ 1.5-2 ಗಂಟೆಗಳಲ್ಲಿ ಇವನ ಕೊಲೆ ಆಗಿರಬಹುದು ಅಂತ ಒಂದು ನಿರ್ಣಯಕ್ಕೆ ಬರಬಹುದು. ಮತ್ತೆ ಆ ಇಂಜುರೀಸ್, PM ರಿಪೋರ್ಟಲ್ಲಿ ಇರ್ತಕ್ಕಂಥ ಇಂಜುರೀಸ್ ನೋಡಿದ್ರೆ ಇಂಜುರೀಸ್ ಡಿಸ್ಕ್ರಿಪ್ಷನ್ನೇ ಒಂದಿರುತ್ತೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೆಪನ್ನೇ ಬೇರೆ ಇರುತ್ತೆ. ಈ ವೆಪನ್ ಉಪಯೋಗಿಸಿದ್ರೆ ಇಂಜುರೀಸ್ ಆಗಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡುತ್ತೆ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್. ಇದಿಲ್ಲ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇಷ್ಟು ಸಾಕು ಅನಿಸುತ್ತೆ. ಇನ್ನು ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್ ಯಾಕೆ ಬೇಕು ಅಂತಂದರೆ, ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್, ಪ್ಲೀಡಿಂಗ್ಸ್ ಮತ್ತು ಆರ್ಗ್ಯುಮೆಂಟ್ಸ್. ನಾನು ತುಮಕೂರಲ್ಲಿ 15 ವರ್ಷ ಬರೀ ಸಿವಿಲ್ ಸೈಡ್ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಪೋಸ್ಟಿಂಗ್ ತುಮಕೂರು, ಬರೀ ಸೆಷನ್ಸ್ ಕೋರ್ಟ್. ಅದು 500 ಕೇಸ್ ಬರೀ ಸೆಷನ್ಸ್ ಕೇಸಸ್ ಇತ್ತು. ಕ್ರಿಮಿನಲ್ ABCD ಗೊತ್ತಿರಲಿಲ್ಲ. ಬೇಲ್ ಮ್ಯಾಟ್ರು ಒಂದ್ಸಲಿ ಬಂತು, ಯಾರೋ ವಕೀಲರು ಹೇಳೋದು, ತಪ್ಪು ತಿಳ್ಕೊಬೇಡಿ, ಯುವರ್ ಆನರ್ ಇಸ್ ಗ್ರಾಂಟೆಡ್ ಬೇಲ್ ಅಂದರು. ಸ್ವಲ್ಪ ಇಂಗ್ಲಿಷ್ ಟೀಚರ್ ಮಗ ಆಗಿದ್ರಿಂದ ನಾನೇನಪ್ಪ ತಪ್ಪು ಮಾಡಿದ್ದೀನಿ ಅಂತ ನನಗೆ. ಕೋರ್ಟ್ ಗ್ರಾಂಟ್ಸ್ ಬೇಲ್, ಕೋರ್ಟ್ ಈಸ್ ಗ್ರಾಂಟೆಡ್ ಬೇಲ್. 2 ವ್ಯತ್ಯಾಸ. ಮನೆಗೆ ಹೋಗಿ ನೋಡ್ಕೊಳ್ಳಿ, ವ್ಯತ್ಯಾಸ ಅರ್ಥ ಆಗುತ್ತಂತೆ. ವ್ಯಾಕರಣ ಇಲ್ಲಿ ಬೇಡ. ಆದರೆ ಇದ್ರ ಪ್ರಸ್ತುತ ಕ್ವಾಲಿಟಿ ಆಫ್ ಎ ಲಾಯರ್ ಗೊತ್ತಾಗೋದು, ಮೊದಲನೇದಾಗ ಗೊತ್ತಾಗೋದು ಪ್ಲೀಡಿಂಗ್ಸ್ ಮತ್ತು ಆರ್ಗ್ಯುಮೆಂಟ್ಸ್. ಪ್ಲೀಡಿಂಗ್ ಓದಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಏನು ಕೇಸ್ ಇದು ನಮ್ಗೆ ಅರ್ಥ ಆಗದೆ ಇದ್ದರೆ ಆ ಪ್ಲೈಂಟ್ ಓದಕ್ಕೆ ಬೇಜಾರಾಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಓದಕ್ಕೆ ಬೇಜಾರಾಗುತ್ತೆ.
ಇದು ಸಾಧ್ಯ ಆಗೋದು ಲಿಟರರಿ ಪವರಿಂದ. ಸುಲಭವಾಗಿ ಗ್ರಾಹ್ಯವಾಗುವ ಪದಪ್ರಯೋಗ ಇರಬೇಕು. ಕಬ್ಬಿಣದ ಕಡಲೆಯಂತೆ ಇರುವ ಭಾಷೆ ಆಗಬಾರ್ದು. ಇದನ್ನ ಚಂದಾವರ್ಕರ್ ಅವರು ಒಂದ್ ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ. ವಿಜ್ಞಾನದ ಅರಿವು ಇರಬೇಕು, ಸಾಹಿತ್ಯ ಗೊತ್ತಿರಬೇಕು, ಆದರೆ ಏನು ಹೇಳಬೇಕು, ಎಷ್ಟು ಹೇಳಬೇಕು ಅನ್ನೋದು ಗೊತ್ತಿರಬೇಕು. ಇದು ಸಾಧ್ಯ ಆಗೋದು ಲಿಟರರಿ ಪವರ್ ಆಫ್ ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್ ಇಂದ. ನೋ ಆಲ್ ದಟ್, ಕೋಟ್ ಮಾಡ್ತೀನಿ, ನೋ ಆಲ್ ದಟ್ ಯು ಕ್ಯಾನ್ ನೋ, ಬಟ್ ಸೇ ವಾಟ್ ಈಸ್ ಸ್ಟ್ರಿಕ್ಟ್ಲಿ ಟು ದಿ ಪರ್ಪಸ್. Legal habit of mind is combination of scientific and literary habits of mind ಅಂತ ಹೇಳ್ತಾರೆ. Know the purpose. ಆ ಕಕ್ಷಿದಾರ ಬಂದಾಗ ಏನು ಸಮಸ್ಯೆ ಅಂತ ಅವನನ್ನು ಕೇಳಿ ನಾವು ತಿಳ್ಕೊಳ್ಬೇಕು. ಎಲ್ಲ ಕೊಟ್ಬಿಟ್ಟು ಹೋಗಯ್ಯ, ಆಮೇಲೆ ರೆಡಿ, ನಾಳೆ ಬಾ ಸೈನ್ ಹಾಕು ಅಂತ ಹೇಳ್ಬಾರ್ದು. ಅವತ್ತು ಏನಾಗಿದೆ ತೊಂದರೆ, ಅವನ ತೊಂದರೆ ಏನು ಅಂತ ತಿಳ್ಕೊಂಡು ಏನು ಪರಿಹಾರ ಕೊಡಬೇಕು ಅನ್ನೋದನ್ನ ನಾವು ಯೋಚಿಸಿ ಪ್ಲೈನ್ ಡ್ರಾಫ್ಟ್ ಮಾಡ್ಬೇಕಂತ. ಅವನು, ನಾನೊಂದು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ಇದ್ದಾಗ ಒಂದು ಪ್ಲೈಂಟ್ ಹೋದೆ, ಇಂಜೆಕ್ಷನ್ ಸೂಟ್. ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ, 20 ಪೇಜ್ ಇತ್ತು, ಬರೀ ಇಂಜೆಕ್ಷನ್ ಸೂಟು. ಏನು ಹೇಳಿದ್ದ? ಹಿ ಹಸ್ ಟ್ರೇಸ್ ದ ಟೈಟಲ್ ಆಫ್ ದ ಪ್ಲೈಂಟಿಫ್, ಯಾರಿಗೆ ಸೇರಿತ್ತು, ಆಮೇಲೆ ಹೇಗೆ ಅದು ಹಸ್ತಾಂತರವಾಗ್ತಾ ಬಂತು. ಅವನು ಕಾರ್ಪೊರೇಷನ್ ಆಫೀಸ್ಗೆ ಹೋದ, ಖಾತೆ ಬದಲಾವಣೆಗೆ ಅರ್ಜಿ ಕೊಟ್ಟ, ಅರ್ಜಿನಲ್ಲಿ ಇಂಥ ತಪ್ಪಿತ್ತು. ಆ ಕ್ಲರ್ಕು ಇದನ್ನು ಸರಿ ಮಾಡಿಸ್ಕೊಂಡು ಬಾ ಅಂತ ಹೇಳ್ದ. ನಾನು ಮತ್ತೆ ಬಂದೆ, ಅದನ್ನು ಸರಿ ಮಾಡಿಸ್ದೆ, ಟೈಪಿಂಗ್ ಕೊಟ್ಟೆ, ಮತ್ತೆ ಹೋಗಿ ಕೊಟ್ಟೆ. ಯಾಕೆ ಬೇಕಿವೆಲ್ಲ? ನೋ ದಿ ಪರ್ಪಸ್. ಇದು ಸಾಧ್ಯ ಆಗೋದು ಲಿಟ್ರೇಚರ್ ಮೇಲೆ ಸ್ವಲ್ಪ ಒಲವಿದ್ದಾಗ, ಸಾಹಿತ್ಯವನ್ನು ಓದ್ಕೊಂಡಾಗ ಮಾತ್ರ. ಇವತ್ತು ಎಷ್ಟು ಜನ ತಂದೆ ತಾಯರು ಮಕ್ಕಳಿಗೆ ಪಠ್ಯಗಳನ್ನು ಬಿಟ್ಟು, ಪಠ್ಯ ಪುಸ್ತಕಗಳನ್ನು ಬಿಟ್ಟು ಬೇರೇನೂ ಓದು ಅಂತ ಎಷ್ಟು ಜನ ಹೇಳ್ತಾರೆ? ಯಾರು ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಯಾರೂ ಇದರ ಕಡೆ ಗಮನ ಹರಿಸಿಲ್ಲ. ಅಂದರೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಯುವ ವಕೀಲರು ತಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚು ಬೇರೆ ಅದನ್ನು ಓದಕ್ಕೆ ಪ್ರೋತ್ಸಾಹ ಕೊಡಿ. ಪುಸ್ತಕಗಳನ್ನು ತರಿಸ್ಕೊಡಿ, ಮ್ಯಾಗಝೈನ್ಸ್ ತರಿಸ್ಕೊಡಿ. ಓದೋದ್ರಿಂದ ಆಗತಕ್ಕಂಥ ಪ್ರಯೋಜನ ಏನು ಅಂತ ಅವ್ರಿಗೆ ತಿಳಿಸಿ ಹೇಳಿ. ಅದಕ್ಕೆ ಮೊದಲು ನೀವು ಓದಿ. ಅವಾಗ ನೀವು ಓದಿದಾಗ ಮಾತ್ರ ಮಕ್ಕಳಿಗೂ ಆ ಕಲೆ ಡೆವಲಪ್ ಆಗತ್ತೆ. ಈ ತರಹ ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್ ಮತ್ತು ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್ ಬೆಳೆಸ್ಕೊಂಡಾಗ ಒಬ್ಬ ಸಮರ್ಥ ವಕೀಲನಾಗಿ ರೂಪುಗೊಳ್ತಾನೆ. ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ರು, ಮಾತಾಡ್ತಾ ಇರ್ಬೇಕಾದ್ರೆ, ಲಾಯರ್ನ ಗುರಿ ಮಾಹಿತಿ ಸಂಗ್ರಹವಾಗಬಾರದು, ಅದು ಜ್ಞಾನವಾಗಿ ಪರಿವರ್ತಿತ ಆಗಬೇಕು ಅಂತ. ಇದನ್ನೇ ಡಿ ವಿ ಜಿ ಅವರು ಕಗ್ಗದಲ್ಲಿ ಹೇಳ್ತಾರೆ. ಪುಸ್ತಕದಿ ದೊರೆತರವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳಿ ಬೆರೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದೆಲ್ಲ ಮಂಕುತಿಮ್ಮ ಅಂತ. ಪುಸ್ತಕದಿಂದ ದೊರೆತಂತಹ ಅರಿವು, ಮಸ್ತಕ ಅಂದರೆ ತಲೆ, ಮಸ್ತಕದಿ ತಳೆದ ಮಣಿ. ಒಂದು ಈ ಉದಾಹರಣೆ ಹೇಳೋದಾದ್ರೆ, ಈ ನಾಗರ ಹಾವಿಗೆ ತಲೆ ಮೇಲೆ ಒಂದು ಮಣಿ ಇರುತ್ತೆ ಅಂತ ನಾವೊಂದು ಕಥೆಗಳಲ್ಲಿ ಓದಿದ್ದೀವಿ. ಆ ಮಣಿ ಇದ್ರೆ ಎಷ್ಟು ಚಂದವಾಗಿ ಅದು ಕಾಣುತ್ತೆ ಹಾವು. ಅದೇ ರೀತಿ ತಲೆ ಮೇಲೆ ಒಂದು ಮಣಿ ಇದ್ರೆ, ಅಂದ್ರೆ ಕಿರೀಟ ಅಂತ ಇಟ್ಕೊಂಡ, ಕಿರೀಟದಲ್ಲಿ ನಾನಾ ರತ್ನ ಅಲ್ಲ ಖಚಿತವಾಗಿದ್ರೆ ಎಷ್ಟು ಫಳಫಳ ಅಂತ ಹೊಳಿತಾ ಇರುತ್ತೆ. ಹಾಗಂತೆ ಪುಸ್ತಕದಿಂದ ದೊರೆತಂತಹ ಒಂದು ಮಾಹಿತಿ. ಆದರೆ ಚಿತ್ತದೊಳು ಮನಸ್ಸಿನಲ್ಲಿ ಬೆಳೆದ ಅರಿವು ತರು ತಳೆದ ಪುಷ್ಪ. ತರು ಅಂದರೆ ಗಿಡ, ಮರ, ಏನು ಬೇಕಾದ್ರೂ ಆಗೋದು. ಗಿಡದಲ್ಲಿ ಬಿಟ್ಟಂತಹ ಒಂದು ಹೂವು ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಗಿಡದಲ್ಲಿ ಹೂವುಗಳಿದ್ರೆ ಎಷ್ಟು ಚೆನ್ನಾಗಿ ಆಹ್ಲಾದಕಾರಿ, ಮನಸ್ಸು ಸಂತೋಷವಾಗುತ್ತೆ. ಅದನ್ನು ಹೋಲಿಸ್ತಾರೆ ಡಿ ವಿ ಜಿ ಅವರು ಮನಸ್ಸಿನಲ್ಲಿ ಉದ್ಭವ ಆಗುವಂತಹ ಈ ಆಲೋಚನೆಗಳಿಗೆ. ವಸ್ತು ಸಾಕ್ಷಾತ್ಕಾರವು ಅಂದರೆ ಯಾವುದೇ ವಸ್ತುವಿನ ನಿಜವಾದ ಅರ್ಥ ನಮಗೆ ಗೊತ್ತಾಗಬೇಕಾದ್ರೆ ಅದು ಅಂತರಿಕ್ಷಣ, ಇನ್ನರ್ ಕಾಂಟಂಪ್ಲೇಷನ್.
ಶಾಸ್ತ್ರೀತನದಿಂದ ಅಲ್ಲ, ಅಂದರೆ ಪಾಂಡಿತ್ಯದಿಂದ, ಬರೀ ಒಣ ಪಾಂಡಿತ್ಯದಿಂದ ಅಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಬರೀ ಪುಸ್ತಕ ಓದೋದು ಸಾಲದು, ಅಲ್ಲಿರ್ತಕ್ಕಂಥ ಜ್ಞಾನವನ್ನು, ನಮ್ಮ ಮಾಹಿತಿನ ಜ್ಞಾನವಾಗಿ ಪರಿವರ್ತಿಸ್ಕೊಳ್ಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಇನ್ನೂ ಒಂದು ಪದ್ಯ ಇದೆ. ಇಲ್ಲಿ ಹಳಬರು ಯಾರನ್ನ ಇರುತ್ತೆ, ನಾನು ಹಳ್ಳಿಯಿಂದ ಬಂದವನು. ಹಿಂದೆ ಈ ರೈಸ್ ಮಿಲ್ ಇರ್ತಿಲ್ಲ, ಭತ್ತನ ಕುಟ್ತಾ ಇದ್ರು ಒರಳಲ್ಲಿ, ಹೊಟ್ಟು ಬೇರ್ಪಟ್ಟದಾಗ್ತು, ಅಕ್ಕಿ ಬರ್ತಾ ಇತ್ತು. ಅದನ್ನ ಇಟ್ಕೊಂಡು, ವಸ್ತುವನ್ನಾಗಿ ಇಟ್ಕೊಂಡು ಡಿ ವಿ ಜಿಯವರು ಹೇಳ್ತಾರೆ, ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಭತ್ತವದನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡುಲ ದೊರೆಗೆ ಎಮದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಅಂತ. ತಂಡುಲ ಅಂದ್ರೆ ಅಕ್ಕಿ. ಈ ಚಿತ್ತದ ಅನುಭವ, ಮನಸ್ಸಿಗೆ ಗೋಚರವಾಗಿದ್ದ ಅನುಭವಗಳು, ಭಾವನೆಗಳು, ಸಂಭಾವನೆ ಅಂತಂದ್ರೆ ಆಲೋಚನೆ ಅಂತ, ಅವುಗಳನ್ನೆಲ್ಲ ಅದನ್ನ ಭತ್ತಕ್ಕೆ ಹೋಲಿಸ್ತಾರೆ. ಯಾವ ರೀತಿ ಭತ್ತವನ್ನ ಒರಳಲ್ಲಿ ಕುಟ್ಟಿದಾಗ ಅಕ್ಕಿಯಾಗಿ ಬೇರ್ಪಡುತ್ತೋ ಹಾಗೆ ನಮ್ಮ ಅನುಭವಗಳನ್ನ ವಿಚಾರ ಯುಕ್ತಿಗಳು, ಆ ವಿಚಾರ ಎಂಬ ಒಂದು ಒನಕೆಯಿಂದ ಕೂಟಿದಾಗ ಅದರ ತತ್ವ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಓದೋದು ಅಂತಂದ್ರೆ ಇದು. ಬರೀ ಮಾಹಿತಿಗೋಸ್ಕರ ಹೋದ್ರೆ ಏನೂ ಅರ್ಥ ಆಗಲ್ಲ. ಜ್ಞಾನವನ್ನು ಪಡಿಬೇಕು ಅಂತಂದ್ರೆ ಈ ನಿಟ್ಟಿನಲ್ಲಿ ಓದಬೇಕು ಅಂತ ಹೇಳ್ತಾರೆ. ಹೀಗೆ ಓದಿ ಈ 3 ಹ್ಯಾಬಿಟ್ಸ್ ಬೆಳೆಸ್ಕೊಂಡಾಗ ಒಬ್ಬ ಸಮರ್ಥ ವಕೀಲನಾಗ್ತಾನೆ, ಒಬ್ಬ ಸಮರ್ಥ ನ್ಯಾಯಾಧೀಶ ಆಗ್ತಾನೆ. ಈ 3 ಸೈಂಟಿಫಿಕ್ ಹ್ಯಾಬಿಟ್ ಆಫ್ ಮೈಂಡ್, ಲಿಟರರಿ ಹ್ಯಾಬಿಟ್ ಆಫ್ ಮೈಂಡ್, ಲೀಗಲ್ ಹ್ಯಾಬಿಟ್ ಆಫ್ ಮೈಂಡ್ ಒಂದು ಕಾನೂನಲ್ಲಿ ನಮಗೆ ಸಿಗುತ್ತೆ. ಅದು ಯಾವುದು ಅಂತಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇವತ್ತು ಅದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್. ಚಂದಾವರ್ಕರ್ ಅವಾಗಲೇ ಹೇಳ್ತಾರೆ, ಮೋಸ್ಟ್ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಇನ್ ದಿ ಕಾಲೇಜಸ್ ಅಂತ, ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಎಕ್ಸಾಮಿನೇಷನ್. ಆಮೇಲೆ ಇನ್ನೊಂದು ಮಾತಿದೆ, ಲೀಗಲ್ ಎವಿಡೆನ್ಸ್ ಆಕ್ಟ್ ಕೋಡಿಫೈಡ್ ಕಾಮನ್ ಸೆನ್ಸ್. ನಾವೇ ಮೈ ಕಾಮನ್ ಸೆನ್ಸ್ ಇಸ್ ಗುಡ್. ನೋ, ಕಾಮನ್ ಸೆನ್ಸ್ ಅಂದ್ರೆ ನಾವು ಒಬ್ಬಂದಲ್ಲ, ಅದು ಅಥವಾ ನಿಮ್ಮದಲ್ಲ, ಒಬ್ಬಂದಲ್ಲ. ಕಾಮನ್ ಸೆನ್ಸ್ ಮೀನ್ಸ್ ಆಫ್ ಏಜಸ್ ಅಂಡ್ ವೈಸ್ ಮೆನ್. ಅನೇಕ ಕಾಲದಲ್ಲಿ ಅದು ಪರೀಕ್ಷೆ ಆಗಿರಬೇಕು, ಮತ್ತು ವೈಸ್ ಮೆನ್, ಬುದ್ಧಿವಂತರು ಅದನ್ನ ಒಪ್ಕೊಂಡಿರ್ಬೇಕು. ಅಂಥದ್ದು ಮಾತ್ರ ಅದು ಕಾಮನ್ ಸೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅಂತಹ ಕಾಮನ್ ಸೆನ್ಸ್ ಅಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇರೋದು. ಇದನ್ನ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬರೆದಂತಹ, ಡ್ರಾಫ್ಟ್ ಮಾಡಿದಂತಹ ಒಬ್ಬ ಲಾಯರ್ ಜೇಮ್ಸ್ ಸ್ಟೀಫನ್, ಇಂಟ್ರೊಡಕ್ಷನ್ ಟು ಎವಿಡೆನ್ಸ್ ಆಕ್ಟ್ ಅಂತ ಒಂದು ಪುಸ್ತಕ ಇದೆ, ಅದನ್ನೆಲ್ಲರೂ ಓದಬೇಕು ದಯವಿಟ್ಟು. ಅಲ್ಲಿ ರೂಲ್ಸ್ ಆಫ್ ರೆಲೆವೆನ್ಸಿ, ಅಡ್ಮಿಷನ್ಸ್, ಎಸ್ಟೋಪೆಲ್ ಎಲ್ಲಾನು ಡಿಸ್ಕಸ್ ಮಾಡ್ತಾನೆ. ಯಾವ ಹಿನ್ನೆಲೆ ಇವೆಲ್ಲ ಮಾಡ್ತೀವಿ ಅಂತ. ಇವೆಲ್ಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬಂದಾಗ ಅಂತಲ್ಲ, ಇದು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಇತ್ತು. ಆದಿಶಂಕರಾಚಾರ್ಯರು ಹೇಳ್ತಾರೆ, ಪ್ರತ್ಯಕ್ಷ ಒಂದು ವಸ್ತುವನ್ನ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಅಂತಂದ್ರೆ, ಪ್ರತ್ಯಕ್ಷ, ಅನುಮಾನ, ಹಿತವಾಕ್ಯ ಅಂತ. ಪ್ರತ್ಯಕ್ಷ ಅಂದ್ರೇನು? ಫ್ಯಾಕ್ಟ್. ನಮ್ಗೆ ಎದುರುಗಡೆ ನಾನು ಮಾತಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ, ಇಟ್ ಇಸ್ ಅ ಫ್ಯಾಕ್ಟ್. ಸಿಂಪಲ್ ಡೆಫಿನೇಷನ್ ಆಫ್ ಫ್ಯಾಕ್ಟ್ ಈಸ್ ವಾಟ್ ಈಸ್ ಪರ್ಸೆಪ್ಟಬಲ್ ಟು ಅವರ್ ಸೆನ್ಸಸ್. ಅರ್ಥ ಸಂಧಿಕರ್ಷ ಜ್ಞಾನ. ಅನುಮಾನ ಅಂದ್ರೆ ಸಂದೇಹ ಪಡೋದಲ್ಲ, ಇನ್ಫರೆನ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅನೇಕ ಸಾಕ್ಷಿಗಳು ಈ ಥರ ಹೇಳಿದ್ದಾರೆ, ಇವ್ರ ಹೇಳಿಕೆಗಳೆಲ್ಲ ನಾವು ಒಟ್ಟಾಗಿ ಪರಿಗಣಿಸಿ ವಿಶ್ಲೇಷಣೆ ಮಾಡಿದ್ರೆ ಏನು ನಮಗೆ ಗೋಚರವಾಗುತ್ತೆ, ದಟ್ ಈಸ್ ಇನ್ಫರೆನ್ಸ್, ಆ ಅನುಮಾನ ಅಂತ. ಎರಡೂ ಸಾಧ್ಯ ಆಗಲಿಲ್ಲ, ಕಡೆಗೆ ಲಾಸ್ಟಲ್ಲಿ ಹಿತವಾಕ್ಯ. ದೊಡ್ಡವ್ರು ಏನು ಹೇಳಿದ್ದಾರೆ ಕೇಳು, ಅದನ್ನೇ ಇವತ್ತು ನಾವು ಪ್ರೆಸಿಡೆಂಟ್ಸ್. ಅರುಣ್ ಅವ್ರು ಚೆನ್ನಾಗಿ ಸರಿಯಾಗಿ ಹೇಳಿದ್ರು. ಕೆಲವು ಲಾಯರ್ಸ್, ಅದು ಜೂನಿಯರ್ಸ್, ಲಾ ಸ್ಟ್ಯಾಚ್ಯೂಟ್ಸ್ ಓದಲ್ಲ, ಶುರು ಮಾಡಿದ್ರೆ ಒಂದು ಡೆಸಿಷನ್ ಇಂದ ನಾನು ಬಿಡಲ್ಲ, ನನ್ನ ಕೋರ್ಟಲ್ಲಿ ಬಿಡಲ್ಲ, ಅದಕ್ಕೆ ಅವಕಾಶ ಕೊಡಲ್ಲ. ಫಸ್ಟ್ ಫ್ಯಾಕ್ಟ್ಸ್ ಹೇಳಿ ಅಂತೀನಿ, ಎವಿಡೆನ್ಸ್ ಏನಿದೆ ಹೇಳಿ ಅಂತೀನಿ, ಅರ್ಥವಾಗದೇ ಇದ್ರೆ ಕೊಡಿ ಅಂತೀನಿ. ಈ 3
ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಏನಿದೆ ಇದನ್ನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವೇದ ಸಾಹಿತ್ಯದಲ್ಲಿ ಇದನ್ನು ನೋಡಬಹುದು. ಇದೆಲ್ಲ ಸಾಧ್ಯ ಆಗಬೇಕಾದ್ರೆ ನಮ್ಮ ಓದಿನ ವಿಸ್ತಾರ ಜಾಸ್ತಿ ಆಗಬೇಕು, ಜ್ಞಾನದ ವಿಸ್ತಾರ ಜಾಸ್ತಿ ಆಗಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಲಾಯರ್ಸ್ ಅಂತಂದರೆ ಇನ್ಕ್ಲೂಡಿಂಗ್ ಜಡ್ಜಸ್ ಗಮನ ಹರಿಸಬೇಕು ಅಂತ ಹೇಳಿ ನನ್ನನ್ನು ಆಹ್ವಾನಿಸಿ ಶ್ರೀ H.R.S. ರವರ ಸ್ಮರಣಾರ್ಥವಾಗಿ ಅವರನ್ನು ನೆನೆಸಿಕೊಂಡು ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಲು ಅವಕಾಶ ಕೊಟ್ಟಂತಹ ಶ್ರೀ ರಾಘವೇಂದ್ರ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಭಾಧ್ಯಕ್ಷರ ಭಾಷಣ ಎಲ್ಲ ಭಾಷಣಕಾರರ ಮಾತುಗಳನ್ನು ಸಮ್ಮಿಲನಗೊಳಿಸಿ ಅವರು ನಮಗೆ ಬಹಳ ಉಪಯುಕ್ತವಾಗುವಂತಹ ಕೆಲವು ಮಾಹಿತಿ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ. ವಕೀಲರಾಗಿ ನಮ್ಮ ವೃತ್ತಿಯಲ್ಲಿ ನಮ್ಮ ಪ್ಲೀಡಿಂಗ್ಸಲ್ಲಿ ನಮ್ಮ ಭಾಷಾ ಪಾಂಡಿತ್ಯನ ತೋರಿಸ್ಕೊಂಡು ಅದರಲ್ಲಿ ಅರ್ಥ ಕಳ್ಕೊಳ್ಳೋದ್ರ ಬಗ್ಗೆ ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು, ಅದನ್ನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಸಾಹಿತ್ಯ ಭಾಳ ಓದ್ತಿದ್ರು. ಇದನ್ನ ಲೆಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಹಾಗೆ ಅದರ ಬಗ್ಗೆ ಅವರ ಒಂದು ಕಳಕಳಿ, ಪ್ರಾಸಕ್ಕೆ ದಾಸರಾಗಿ ಭಾವಕ್ಕೆ ಸಾವು ತಂದರು ಅಂತ ಹೇಳ್ತಿದ್ರು. ಹಾಗಾಗಬಾರ್ದು ಅನ್ನೋ, ಭಾಷೆಯ ಸರಳತೆಯನ್ನ ಮೈಗೂಡಿಸಿಕೊಳ್ಳಿ ಅನ್ನೋಂಥ ಒಂದು ಮಹತ್ವದ ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಈಗ ಈ ಕಾರ್ಯಕ್ರಮದ ಕಡೆಯ ಭಾಷಣಕಾರರು ಒನ್ ಡೇ ಮ್ಯಾಚಲ್ಲಿ ಕಡೆ ಓವರು 36 ರನ್ ಬೇಕಾಗಿರುತ್ತೆ. ಅಂಥ 36 ರನ್ನು ಗಳಿಸಬಲ್ಲ ಒಬ್ಬನೇ ಒಬ್ಬ ಸಾಮರ್ಥ್ಯ ಬ್ಯಾಟ್ಸ್ಮನ್ ಅಂದ್ರೆ ಸನ್ಮಾನ್ಯ ಶ್ರೀ S.S. ನಾಗಾನಂದ್ರವರು, ಹಿರಿಯ ವಕೀಲರು, ನನ್ನ ವಿದ್ಯಾಗುರುಗಳು. ಬಂಧುಗಳೇ, ರಾತ್ರಿ 8:30 ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಒಬ್ಬ ಗಣ್ಯ ವ್ಯಕ್ತಿನ ನೀವು ಒಂದು ಸಭೆಯಲ್ಲಿ ಕರೆದ್ರಂತೆ. ಸೊ ಅವ್ರ ಗಡಿಯಾರ ನೋಡಿ ರೆಡಿ ಆಗಿದ್ದೀನಿ, ನಾನು ಎಷ್ಟೊತ್ತು ಮಾತಾಡಬೇಕು ಅಂತ ನೀವು ಸ್ವಲ್ಪ ಹೇಳಬೇಕು ಅಂತ ಕೇಳಿದ್ರು. ಅದಕ್ಕೆ ಸಭೆ ಇದ್ದವ್ರು ಹೇಳಿದ್ರಂತೆ, ನೀವು ಎಷ್ಟೊತ್ತಾದರೂ ಮಾತಾಡ್ಬೋದು, ಯಾರಿಗೂ ಏನು ಬೇಸರ ಆಗಲ್ಲ, ಆದ್ರೆ 10 ನಿಮಿಷ ಆದ್ಮೇಲೆ ನಾವು ಯಾರೂ ಇಲ್ಲಿ ಇರಲ್ಲ ಅಷ್ಟೇ. ಊಟದ ಘಮ ಘಮ ವಾಸನೆ ಮೇಲ್ ಬರ್ತಾ ಇದೆ. 3 ಗಂಟೆ ಒಂದು ಸಾಹಿತ್ಯದ ರಸದೌತಣ ಆಗಿದೆ. ನಾನು ಹೇಳೋದು, ಇಂಥ ಅವಕಾಶ ನಿಮ್ಗೆ ಹೆಚ್ಚು ಸಿಕ್ಕೋದಿಲ್ಲ. ಯಾಕಂದ್ರೆ 3 ಭಾಷಣಗಳನ್ನ ನಾವು ಇವಾಗ ಕೇಳಿದೀವಿ. ಆ 3 ಭಾಷಣಗಳಲ್ಲಿ ಬಹಳ ಮಹತ್ತರವಾದ ವಿಷಯಗಳಿದೆ. ಅದು ಸನ್ಮಾನ್ಯ ದೀಕ್ಷಿತ್ರವರು ಹೇಳಿದ್ದು ಬಹಳ ಲಘುವಾಗಿ ಹೇಳಿದರು, ನಮ್ಮನ್ನೆಲ್ಲ ಹಾಸ್ಯದ ಒಂದು ಲೋಕದಲ್ಲಿ ತಗೊಂಡು ಹೋಗಿ ಹೇಳಿದ್ರು. ಆದರೆ ನಾವು ಚಿಂತನೆ ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರಾಮಾಣಿಕತೆ ನಾವು ಕೊಡಬೇಕು, ನಾವು ಹೇಗೆ ನಡ್ಕೊಳ್ಬೇಕು ನಮ್ಮ ವೃತ್ತಿ ಜೀವನದಲ್ಲಿ ಅಂತ ನಮಗೆ ಬಹಳ ಮುಖ್ಯವಾದ ಒಂದು ಮಾರ್ಗದರ್ಶನ ಇದೆ. ನಮ್ಮದೇ ವಕೀಲಿ ವೃತ್ತಿಯಲ್ಲಿ ನಾನು ಯುವ ವಕೀಲರಿಗೆ ಇದೇ ವಿಷಯ ತಿಳಿಸ್ತಾ ಇರ್ತೀನಿ. ನೀವು ಪ್ರತಿ ದಿವಸ ಮಲಗಕ್ಕೆ ಮುಂಚೆ ಕನಿಷ್ಠ ಪಕ್ಷ 1 ಜಡ್ಜ್ಮೆಂಟ್ ಓದಬೇಕು, 1 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಓದಬೇಕು, 1 ಹೈಕೋರ್ಟ್ ಜಡ್ಜ್ಮೆಂಟ್, ಮಿನಿಮಮ್ ಅಂತ ಹೇಳ್ತೀನಿ. ಮಿನಿಮಮ್ ಇದನ್ನ ಕೆಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ಇದಕ್ಕಿಂತ ಕೆಳಗಡೆ ಹೋದ್ರೆ ನೀವು ಫೇಲು. ನೀವು ವೃತ್ತಿಯಲ್ಲಿ ಇರಬೇಡಿ, ಬೇರೆ ಏನಾದರೂ ಮಾಡಿ, ಬಿಸ್ನೆಸ್ ಮಾಡಿ, ಅಥವಾ ಏನೋ ಜೂಜಾಟ ಆಡ್ಕೊಂಡು ಸಂಪಾದನೆ ಮಾಡಿ, ಇಲ್ಲದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಏನಾದ್ರು ಆಗ್ಬೋದು ನೀವು. ಆದ್ರೆ ಈ ವೃತ್ತಿಯಲ್ಲಿದ್ರೆ ನೀವು ಖಂಡಿತ ಇದನ್ನ ಮಾಡಲೇಬೇಕು, ಇದಕ್ಕೆ ಬೇರೆ ವಿಧಿ ಇಲ್ವೇ ಇಲ್ಲ ಅಂತ. ಇದನ್ನ ಅವರಲ್ಲಿ ದೃಢಪಡಿಸೋದಕ್ಕೋಸ್ಕರ ಪ್ರತಿ ಶುಕ್ರವಾರ ಸಂಜೆ ಕೇಸ್ ಲಾ ಮೀಟಿಂಗ್ ಅಂತ ನಾನೇ ಶುರು ಮಾಡಿದೆ. ನಾನೇ ಕುತ್ಕೊಳ್ತೀನಿ, ಎಲ್ಲಾ ಜೂನಿಯರ್ಗಳು ಕೇಸ್ಗಳು ಓದ್ಕೊಂಡ್ ಬರ್ಬೇಕು. ಒಬ್ಬೊಬ್ರು ಜೂನಿಯರ್ಗೆ 3 ನಿಮಿಷದಲ್ಲಿ ಅವ್ರು ಓದಿದ್ದು ಯಾವ್ದಾದ್ರು ಒಂದು ಕೇಸನ್ನ ಎಲ್ಲಾರ ಮುಂದೆ ಪ್ರೆಸೆಂಟೇಶನ್ ಮಾಡ್ಬೇಕು. ಏನೂ ಬರೆಯೋಂಗಿಲ್ಲ.
ನೋಟ್ಸ್ ಬರ್ಕೊಂಬರೋಂಗಿಲ್ಲ, ಏನು ಸೈಟೇಷನ್ ಬರ್ಕೊಂಡ್ ಬರೋಂಗಿಲ್ಲ, ಎಲ್ಲ ನಿಮ್ಮ ಮೆಮರಿಯಲ್ಲಿ ಇರಬೇಕು, ನೆನಪಲ್ಲಿ ಇರಬೇಕು. ಆಮೇಲೆ ನಮ್ಮ ಮೀಟಿಂಗ್ ಎಲ್ಲ 10-15 ಜನ ಇದ್ರೆ ಯಾರಾದ್ರೂ ನಿಮಗೆ ಆ ಜಡ್ಜ್ಮೆಂಟ್ ಮೇಲೆ ಪ್ರಶ್ನೆನೂ ಕೇಳ್ಬೋದು. ಇದು ಯಾರು ಜಡ್ಜ್ಮೆಂಟ್ ಬರೆದ್ರು, ಸಾಹೇಬ್ರ ಹೆಸರು ಹೇಳಿ, ಯಾವ ಪ್ರಾವಿಷನ್ ಆಫ್ ಲಾ ಇತ್ತು, ಹೈಕೋರ್ಟ್ ಅಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಏನಾಯ್ತು, ಈ ಪ್ರಶ್ನೆ ಏನಾದ್ರೂ ಕೇಳ್ಬೋದು. ಅವರು ಕೇಳಿದ್ರೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳಿ ಒಂದು ಪದ್ಧತಿ ಮಾಡ್ಕೊಂಡ್ವಿ. ಸುಮಾರು ಜನ ವಕೀಲರಿಗೆ ಅದು ಚೆನ್ನಾಗಾಯ್ತು. ಆದ್ರೆ ನಮ್ಮ ಪ್ರೊಫೆಷನ್ ಒತ್ತಡದಲ್ಲಿ ಈ ಒಂದು 4-6 ತಿಂಗಳಲ್ಲಿ ಇದು ನಡೆಸಲಿಲ್ಲ. ಆದ್ರೆ ಇವತ್ತು ನಾನು ಯಾವುದೋ ಒಂದು ಕೇಸು ಸಿಟಿ ಕೋರ್ಟ್ ಆರ್ಗ್ಯುಮೆಂಟ್ ಮಾಡ್ತಾ ನಮ್ಮ ಜೀವನ ಹೇಳಿದ್ರು, ಸರ್ ಆ ಕೇಸ್ ಲಾ ಡಿಸ್ಕಷನ್ ದಯವಿಟ್ಟು ಒಂದು ಸಮಯ ಮಾಡಿಕೊಂಡು ಮತ್ತೆ ಶುರು ಮಾಡ್ಬೇಕು, ನೀವು 3 ತಿಂಗಳಿಂದ ನಡೆದಿಲ್ಲ ಅಂತ ನಾನು ಕೇಳ್ಕೊಂಡು. ಅದನ್ನ ಕೇಳಿದಾಗ ನಂಗೆ ಬಹಳ ಸಂತೋಷ ಆಯ್ತು. ನಾನು ಅವ್ರಿಗೆ ಹೇಳಿದೆ, ಏನ್ರಿ ನಿಮ್ಗೆ ಯಾರಿಗೂ ಅಷ್ಟು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅನ್ಕೊಂಡು ಸ್ವಲ್ಪ ಬಿಟ್ಟೆ, ಯಾರಾದ್ರೂ ಕೇಳ್ತಾರೆ ನೋಡೋಣ ಅಂತ. ನೀವು ಇವತ್ತು ಕೇಳಿದಾರೆ ನೋಡಿ, ಅದಕ್ಕೆ ನಾಳೆಯಿಂದ ಖಂಡಿತ ಶುರು ಮಾಡ್ತೀನಿ ಮುಂದಿನ ವಾರದಿಂದ ಅಂತ ಹೇಳಿದೀನಿ. ಅಂದ್ರೆ ನಾಲೆಡ್ಜ್, ದಿಸ್ ಅ ನಾಲೆಡ್ಜ್ ಸೊಸೈಟಿ. ನಾವು ತಿಳ್ಕೊಳ್ತಾ ಇದ್ರು, ಒಬ್ಬ ಕಕ್ಷಿದಾರ ಬಂದಾಗ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ನಮ್ಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ ಒಂದು ಕೇಸ್ ಬರುತ್ತೆ, ಅವಾಗ ಆಯ್ತು ನಾನೆಲ್ಲ ನೋಡ್ಕೊಂಡು ಮಾಡ್ತೀನಿ ಅಂತ ಏನೋ ಒಂದ್ ಹೇಳಿ ಅವ್ನು ಬರ್ದಿಟ್ಟು ಕಳ್ಸಿಬಿಡೋದು. ಆಮೇಲೆ ನೋಡಿದ್ರೆ ಅದ್ರಲ್ಲಿರೋ ಕಾನೂನೇ ಬೇರೆ, ಅಂಡ್ ನೀವು ಏನು ನೋಡೇ ಇಲ್ಲ. ಎಷ್ಟೋ ಸತಿ ನಾವು ನೋಡ್ತೀವಿ, ಇದ್ಯಾಕಪ್ಪ ಈ ತರ ಹೇಳಿದ್ದಾರೆ, ಆಲ್ಟರ್ನೇಟ್ ರೆಮಿಡಿ ಇರುತ್ತೆ, ನೋ ಆಲ್ಟರ್ನೇಟ್ ರೆಮಿಡಿ ಅಂತ ಬರೀತಾರೆ, ರಿಟ್ ಪಿಟಿಷನ್ ಹಾಕ್ತಾರೆ. ಸಾಹೇಬರು ಕೇಳ್ತಾರೆ, ಏನ್ರಿ ದಿನ ಬರ್ತಾ ಇದೆ ನನ್ನ ಮುಂದೆ ಕೇಸು, ಇದ್ರಲ್ಲಿ ಆಲ್ಟರ್ನೇಟ್ ರೆಮಿಡಿ ಇದೆಯಲ್ಲ, ಯಾಕೆ ಇದನ್ನ ಹೇಳೇ ಇಲ್ಲ ನೀವು? ಅವಾಗ ಕಣ್ಕಂಡ್ ಬಿಟ್ಟು ನೋಡ್ತಾರೆ, ಗೊತ್ತೇ ಇರಲ್ಲ ಅವ್ರಿಗೆ. ಅಂದ್ರೆ ಅದರಲ್ಲಿ ಅವರು ವಿಚಾರ ಮಾಡಿ ಗೊತ್ತಿಲ್ಲೋ ಸಬ್ಜೆಕ್ಟ್ ಅನ್ನ ಕೇಳ್ಕೊಂಡು ಮಾಡ್ಬೇಕು. ನನಗೆ ಸುಮಾರು ವರ್ಷದಿಂದ ನೆನಪಿದೆ, ನಮ್ಮ ಆಫೀಸಲ್ಲಿ ಹೆಚ್ಚು ಕ್ರಿಮಿನಲ್ ಕೇಸ್ ಇರ್ಲಿಲ್ಲ. ಒಂದು ಕ್ರಿಮಿನಲ್ ಕೇಸ್ ಬಂತು, ನಾನು ಮಾಡ್ತಾ ಇದ್ದೆ. ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಏನೋ ಒಂದು ಸಂದೇಹ ಬಂತು, ಇದ್ರಲ್ಲಿ 482 ಪಿಟಿಷನ್ ಹಾಕ್ಬೋದಾ ಏನು ಅಂತ. ನಮ್ಮ ತೀರ್ಥರೂಪ ತಂದೆಯವ್ರ ಹತ್ರ ಕೇಳಿದೆ. ಅವರು ಅಷ್ಟು ನಮ್ಮ ಆಫೀಸಲ್ಲಿ ಕ್ರಿಮಿನಲ್ ಕೇಸ್ ಜಾಸ್ತಿ ಇಲ್ಲ, ನಮ್ಮ ತಾತ ತುಂಬಾ ಮಾಡ್ತಾ ಇದ್ರು ಅಂತ ಕೇಳಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ನೋಡು ಇದನ್ನ ನೀನು ನಾನು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಮಾತು R.B. ದೇಶಪಾಂಡೆ ಅವ್ರ ತಂದೆ B.V. ದೇಶಪಾಂಡೆ ಅವ್ರು ಇದ್ದಾರೆ, ನೀನು ಅವ್ರ ಮನೆಗೆ ಹೋಗು, ಪುಸ್ತಕ ಎಲ್ಲ ತಗೊಂಡು ಹೋಗು, ನೀನು ಓದ್ಕೊಂಡು ಹೋಗು, ಹೋಗಿ ಅವ್ರನ್ನ ತೋರಿಸು, ಅವ್ರು ಏನ್ ಹೇಳ್ತಾರೆ ಆ ಪ್ರಕಾರ ತಿಳ್ಕೊ ನೀನು ಅಂತ. ಸೊ ಹಿ ಎನ್ಕರೇಜ್ ಮೀ ಟು ರೀಡ್ ಫಸ್ಟ್, ರೀಡ್ ದ ಜಡ್ಜ್ಮೆಂಟ್ಸ್. 482 ಅಂದ್ರೆ ಏನು, ಯಾವಾಗ ಹಾಕ್ಬೋದು, ಪ್ರೋಸೆಸ್ ಇಶ್ಯೂ ಆದ್ಮೇಲೆ ಹಾಕ್ಬೋದಾ ಇಲ್ವಾ, ಇದಿಷ್ಟನ್ನು ನೋಡಿ, ನೀವೆಲ್ಲ ಜಡ್ಜ್ಮೆಂಟ್ ನೋಡಿ. ನಾಗವ ವೀರಣ್ಣ 75ನೇ ಇಸ್ವಿ ಕೇಸ್ ಇದೆ, ಅದನ್ನ ಓದು ಮೊದಲು, ಅಷ್ಟನ್ನೆಲ್ಲ ಹೇಳಿ. ಅಂದ್ರೆ ಅವ್ರು ಉತ್ತರ ಕೊಡ್ಬೋದಾಗಿತ್ತು, ಬಟ್ ಈ ಕ್ಯೂರಿಯಾಸಿಟಿ ಇನ್ ಮೀ, ಇದನ್ನ ಓದ್ಕೊಂಡು ಹೋಗಿ ಅವ್ರ ಹತ್ರ ಹೋಗು ಅಂತ. ಅವರ B.V. ದೇಶಪಾಂಡೆ ಅವ್ರ ಹತ್ರ ಹೋದೆ, ಬಾರಯ್ಯ ಅಂತ ಹೇಳಿ ಕೂಡ್ಸಿದ್ರು. ಏನು ಇದಲ್ಲ ಅಂತ ನೋಡಿದ್ರು, 5 ನಿಮಿಷದಲ್ಲಿ ನಂಗೆ ಹೇಳಿದ್ರು ಏನ್ ಮಾಡ್ಬೋದು, ಏನ್ ಮಾಡಕ್ ಆಗೋದಿಲ್ಲ ಅಂತ. ಆ ಮಾಹಿತಿ ತಗೊಂಡು ವಾಪಸ್ ಬಂದೆ, ತಂದೆಯವ್ರಿಗೆ ಹೇಳಿದ್ರು ಅಂತ. ನೋಡಿದ್ಯಾ, ನೀವು ಓದ್ಕೊಂಡು ಹೋಗಿದ್ದಕ್ಕೆ ಸರಿಯಾಗಾಯ್ತು, ನೀನು ಓದ್ಕೊಂಡೆ ಹೋಗ್ದಿದ್ರೆ ಏನಾಗ್ತಾ ಇತ್ತು, ಅವರೇ ಓದ್ಕೋತಾ ಇದ್ರು ಎಲ್ಲ, ನಿನ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನೀನು ಓದ್ಬೇಕು. ದಿಸ್ ಇಸ್ ವಾಟ್ ಯು ಶುಡ್ ಡೂ, ದಿಸ್ ಇಸ್ ಯುವರ್ ಡಿಸೈರ್ ಅಂಡ್ ಇಂಟೆನ್ಷನ್. ಇದು ಮೊದಲನೇದು. ಎರಡನೇದೇನು ಅಂದ್ರೆ, ನಾವು ನಮ್ಮ ವೃತ್ತಿ ಜೀವನದಲ್ಲಿ, ವೈಯಕ್ತಿಕವಾದ ಜೀವನದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಘಟನೆ ಹೇಳ್ತೀನಿ, ಅದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸುಮಾರು ಒಂದು 8-9 ತಿಂಗಳಿಂದ ನಾನು ದೆಹಲಿಗೆ ಹೋಗಿದ್ದೆ. ಕಾರ್ ಬಿಟ್ಕೊಂಡು ಹೋಗ್ತಾ ಇದ್ದೆ. ಅವತ್ತು ಭಾನುವಾರ, ಕೇಸ್ ಏನಿರ್ಲಿಲ್ಲ, ನಮ್ಮ ಮನೆಯವರೆಲ್ಲ ಇದ್ರು ಜೊತೆಗೆ. ಒಂದು ರಸ್ತೆ ಒಳಗಡೆ ಹೋಗಿದ ತಕ್ಷಣ ಪೊಲೀಸ್ನವ್ನು ನಿಂತಿದ್ದ, ಕಾರ್ ನಿಲ್ಲಿಸ್ದ. ಸೊ ಕಾರ್ ನಿಲ್ಲಿಸ್ದೆ, ಪಕ್ಕದಲ್ಲಿ ತಗೊಂಡೆ. ಅವನು, ಸಾಬ್ ಆಪ್ ಇಸ್ ರೋಡ್ ಮೇ ಕೈಸಾ ಆ ಗಯಾ ಅಂತ. ನಾನು ಏನಾಯ್ತು ಅಂತ ಕೇಳಿದೆ. ನೋ ಎಂಟ್ರಿ ಅಂತ. ಅರೇ ರೇ ಗಲ್ತಿ ಹೋಗ್ಯಾ, ಐ ಮೇಡ್ ಅ ಮಿಸ್ಟೇಕ್, ಐ ಡಿಡ್ ನಾಟ್ ಸಿ. ಮಾತಾಡ್ತಾ ಇದ್ದೆ. ಆಮೇಲೆ ನೋಡ್ತಾ ಇದ್ದ, ಕಿಸ್ಕಿ ಗಾಡಿ ಅಂತ. ಯಾರ್ ಕಾರ್ ಇದು ಅಂತ. ನಂದೇ ಕಾರು ಅಂತ. ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ ಅಂತ. ಹೌದೌದು, ಡೆಲ್ಲಿ ರಿಜಿಸ್ಟ್ರೇಷನ್ ಕಾರೇ, ಬಟ್ ಇಲ್ಲೇ ಇದೆ ಅಂತ. ನೀವೆಲ್ಲಿದ್ದು ಅಂತ. ಲೈಸೆನ್ಸ್ ಕೊಡು ಅಂತ. ಲೈಸೆನ್ಸ್ ಕೊಟ್ಟೆ. ಬೆಂಗಳೂರು ಕಾ ಲೈಸೆನ್ಸ್ ಹೇ, ಇದರ್ ಕ್ಯಾ ಚಲಾತೆ ಹೇ ಅಂತ ಕೇಳ್ದ. ಇಲ್ಲ ಬೆಂಗಳೂರು ಲೈಸೆನ್ಸು, ಬಟ್ ನಾನು ಇಲ್ಲಿ ಬರ್ತಾ ಇರ್ತೀನಿ ಅಂತ ಹೇಳಿದೆ. ಆಮೇಲೆ ಅವನು ಹೇಳ್ದ, ಸರಿ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಹೀಗೆ ಅಂತ ಹೇಳಿದೆ. ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳ್ದ. ನಾನು ಐ ಡಿಂಟ್ ವಾಂಟ್ ಟು ಡೈವಲ್ಜ್ ಟು ಹಿಮ್, ನಾನು ಲಾಯರು ಹೀಗೆ ಹಾಗೆ ಅಂತ. ನಾನು ಇಲ್ಲೇ ಡೆಲ್ಲಿಗೆ ಬರ್ತಾ ಇರ್ತೀನಿ ಅವಾಗ ಅಂತ. ಅವ್ನು ಬಿಡ್ಲಿಲ್ಲ. ಡೆಲ್ಲಿಗೆ ಬಂದ್ರೆ ಎಲ್ಲಿ ಬರ್ತೀರಾ. ಆಮೇಲೆ ಸುಪ್ರೀಂ ಕೋರ್ಟ್ ಸ್ಟಿಕ್ಕರ್ ನೋಡ್ದ. ಸ್ಟಿಕ್ಕರ್ ನೋಡಿ, ಇದು ಇಸ್ಮೇ ಸ್ಟಿಕ್ಕರ್ ಏನಾ, ಉದರ್ ಕ್ಯೂ ಜಾತಾ ಹೈ ಗಾಡಿ ಅಂತ ಕೇಳ್ದ. ಆಮೇಲೆ ನಾನು ಹೇಳಿದೆ, ಹೌದು ಸುಪ್ರೀಂ ಕೋರ್ಟ್ ಸ್ಟಿಕ್ಕರ್ ಇದೆ, ನಾನು ಯಾವಾಗಲಾದ್ರೂ ಹೋಗ್ತೀನಿ ಸುಪ್ರೀಂ ಕೋರ್ಟ್ಗೆ. ಮತ್ತೆ ಅವನ್ ಬಿಡ್ಲಿಲ್ಲ. ಅವ್ನು ಮತ್ತೆ ಕೇಳ್ದ, ಅಲ್ಲಿ ಯಾಕೆ ಹೋಗ್ತೀರಾ ಅಂತ. ಸೊ ಕೊನೆಗೆ, ಬೀಯಿಂಗ್ ಲೆಫ್ಟ್ ವಿತ್ ನೋ ಆಪ್ಷನ್, ಐ ಟೋಲ್ಡ್ ಹಿಮ್, ದೇಖೋ ಭಯ್ಯ ಹಮಾರಾ ಗಲ್ತಿ ಹೋ ಗಯಾ ಹೈ, ಐ ಮೇಡ್ ಅ ಮಿಸ್ಟೇಕ್, ನೌ ಡೋಂಟ್ ಗೋ ಆನ್ ಕ್ರಾಸ್ ಎಕ್ಸಾಮಿನಿಂಗ್ ಮೀ, ಯು ಪ್ಲೀಸ್ ಗಿವ್ ಮಿ ಚಲನ್, ಇಟ್ಸ್ ಮೈ ಮಿಸ್ಟೇಕ್, ನಾನು ನೋಡ್ಲಿಲ್ಲ, ನಾನು ದುಡ್ಡು ಕೊಟ್ಬಿಡ್ತೀನಿ,
ಇದ್ದಿದ್ರೆ ನೀನು ಕೋರ್ಟ್ಗೆ ಹಾಕಿದ್ರೆ ಅಲ್ಲಿ ಬಂದು ಪ್ಲೀಡ್ ಗಿಲ್ಟಿ ಮಾಡಿ ಐ ವಿಲ್ ಪೇ ದ ಫೈನ್, ಬಟ್ ಇನ್ನು ಈ ವಿಚಾರಣೆ ನಿಲ್ಸು ನೀವು ಅಂತ. ಆಮೇಲೆ ಕೊನೆಗೆ ಅವನ್ ಕೇಳ್ಬಿಟ್ಟ, ನೀವು ಲಾಯರಾ ಅಂತ. ಇಷ್ಟೆಲ್ಲ ಆದ್ಮೇಲೆ ಆಮೇಲೆ ಹೌದು ಅಂತ ಹೇಳಿ, ಪೆಹಲೆ ಕ್ಯೂನೇ ಬತಾಯಾ. ಸೊ ದೆನ್ ಐ ಟೋಲ್ಡ್ ಹಿಮ್, ಇಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ತಪ್ಪಾಯ್ತು, ನೀವು ಫೈನ್ ಹಾಕಿ ಅಂತ. ಆಮೇಲೆ ಅವ್ನು ಹೇಳ್ದ ಒಂದೇ ಮಾತು, ಇದಕ್ಕೆ ಮುಗಿಸ್ತೀನಿ. सेड हम इतना साल इधर पुलिस डिपार्टमेंट में हैं, आप पहला वकील ऐसा है, you're the first lawyer who came to me, admitted you're at fault and told me please levy the fine, I'm going to pay the fine and go, it's my mistake. ಇದುವರೆ ತನಕ ಯಾರೂ ಹೇಳೋದಿಲ್ಲ ಅಂತ. ಎಸ್ಪೆಷಲಿ ಲಾಯರ್ ಆದ್ರೆ, ನನ್ನ ಶಿಖರ್ ಇದೆಲ್ಲ ನೋಡು, ಯಾಕೆ ಕೇಳ್ತಾ ಇದ್ದ ನನ್ನ ಅಂತ ಹೇಳ್ತಾರೆ. ಸೊ ಈ ಕಾನೂನಿಗೆ ನಾವು ಮಹತ್ವ ಕೊಡಬೇಕು, ನಾವು ಕಾನೂನಿನ ಚೌಕಟ್ಟಲ್ಲಿ ನಡ್ಕೊಳ್ಬೇಕು ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಅಂಡ್ ವಿ ಮಸ್ಟ್ ವಾಕ್ ದ ಟಾಕ್. ನಾವು ತಪ್ಪು ಮಾಡಿದ್ರೆ ತಪ್ಪಾಯ್ತು ಅಂತ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನಾವು ಲಾಗಿರೋ ನಾವಿದು ಅದು ನಮ್ಮ ಚಿಕ್ಕಪ್ಪ ಪೊಲೀಸ್ ಕಮಿಷನರ್, ದೊಡ್ಡಪ್ಪ ಮಿನಿಸ್ಟ್ರು ಅಂತೆಲ್ಲ ಹೇಳ್ಕೊಂಡಿದ್ರೆ ದಟ್ ಮೀನ್ಸ್ ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ವಿ ಆರ್ ಟು ಅಪ್ಹೋಲ್ಡ್ ದ ಲಾ ಅಲ್ವಾ. ಕಾನೂನು ನಾವು ಇರೋದೇ ಅದಕ್ಕೆ, ವಕೀಲ್ ಇರೋದು ಅದಕ್ಕೆ ಅಲ್ವಾ. ಹೀಗಿರುವಾಗ ಈ ಎರಡನೇ ವಿಷಯ ಬಹಳ ಮುಖ್ಯವಾದ ವಿಷಯ, ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೊನೆಯದಾಗಿ ಸೀತಾರಾಮ್ ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕು ಅಂದ್ರೆ, ಬಹಳ ಆತ್ಮೀಯತೆಯಿಂದ ನನ್ನ ನಡ್ಕೊಳ್ತಾ ಇದ್ರು. ನಾನು ಸುಮಾರು ಪ್ರತಿ ವಾರ ಪುಟ್ಪರ್ತಿಗೆ ಹೋಗೋ ಪದ್ಧತಿ ಇತ್ತು ಬಾಬಾ ಅವ್ರು ಇರುವಾಗ. ಶನಿವಾರ ತಪ್ಪಿದ್ರೆ ಭಾನುವಾರ ಅವರು ಪ್ರಾಂಪ್ಟ್ ಆಗಿ ಪ್ರತಿ ಶನಿವಾರ ಶುಕ್ರವಾರ ನಂಗೆ ಫೋನ್ ಮಾಡೋರು, ನಾಗಾನಂದ್ ಅವರೇ ನೀವು ಪುಟ್ಪರ್ತಿ ಪ್ರೋಗ್ರಾಮ್ ಏನು, ನಾಳೆ ಬರ್ತೀರಾ ನಾಳಿದ್ದು ಬರ್ತೀರಾ ಅಂತ. ಸೊ ನಾ ಹೇಳ್ಬೇಕು, ಹಾಗಾದ್ರೆ ನೀವು ನಮ್ಮ ಮನೆ ಬಂದು ನಮ್ ಕಾಫಿ ಕುಡ್ಕೊಂಡು ಒಂದು 10 ನಿಮಿಷ ಮಾತಾಡೇ ಹೋಗ್ಬೇಕು ಅಂತ. ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತರ. ಅವಾಗ ಈ ಔಟ್ ಸ್ಟೇಷನ್ ಇದೆಲ್ಲ ನಮ್ಮ ಬೈಪಾಸ್ ರೋಡ್ ಇರ್ಲಿಲ್ಲ. ಸೊ ಊರೊಳಗಡೆ ಬಂದು ಸುಬ್ರಾಯನ್ಪೇಟೆಗೆ ಬಂದು ಅವ್ರ ಮನೇಲಿ ಕೂತು ಅವ್ರ ಪಾಪ ಕಾಯ್ತಾ ಇರೋರು, ಗೇಟಿಗೆ ಬಂದು ರಿಸೀವ್ ಮಾಡೋರು, ಮಾಡ್ಬಿಟ್ಟು ಮಾತಾಡಿ ಕಳ್ಸೋರು. ಆವಾಗ ರಾಘವೇಂದ್ರ ನನ್ನ ಜೊತೆ ಡೆಲ್ಲಿ ನಾನು ಆಫೀಸ್ ಶುರು ಮಾಡಿದಾಗ ನಮ್ಮ ಆಫೀಸ್ ನೋಡ್ಕೊಳ್ತಾ ಇದ್ದೆ ರಾಘವೇಂದ್ರ. ಸೊ ರಾಘವೇಂದ್ರನ್ ಬಗ್ಗೆ 1-2 ಸತಿ ಮಾತಾಡೋರು, ಬಟ್ ಹೆಚ್ಚು ಅದು ಯಾವುದೂ ಇಲ್ಲ. ಅಂದ್ರೆ ಸುಮ್ಮನೆ ಕೇಸಿನ ಬಗ್ಗೆ ಯಾವ್ದಾದ್ರು ಒಂದು ಹೇಳೋರು. ಇವಾಗೆಲ್ಲ ಹಿಂದಿನಲ್ಲಿ ಮಾತಾಡ್ದವ್ರು ನಮ್ಮ ಹರೀಶ್ ಕುಮಾರ್ ಹೇಳ್ತಾ ಇದ್ರಲ್ಲ, ಸುಶೀಲಾ ಅವರು ಹೇಳ್ತಾ ಇದ್ರು, ಯಾವುದೇ ಸ್ಥಿತಿಲಿದ್ರು ಅವ್ರು ಒಂದೇ ತರದ ಒಂದು ಒಂದು ಸ್ಥಿತಿಯಲ್ಲಿ ಇರ್ತಾ ಇತ್ತು. ಉದ್ವೇಗ ಆಗೋದಿಲ್ಲ, ಏನಿಲ್ಲ. ಅಂಡ್ ಬಹಳ ಕರ್ಚಿಯಸ್ ಅಂತ ಹೇಳಿದ್ರೆ, ನಮ್ಗಂತೂ ಅವ್ರು ಬಂದು ಗೇಟ್ ತನಕ ಬಂದು ಬಿಟ್ರೆ ಒಂಥರ ಮುಜುಗರ, ಇದೇನಪ್ಪ ಇದು, ನಾವು ಹೋಗ್ತಾ ಇದ್ರೆ ಗೇಟ್ ತನಕ ಬರ್ತಾರೆ ಅವರು ಅಂತ ಹೇಳಿ. ಆದ್ರೆ ಅವರ ಒಂದು ವಿಶಾಲವಾದ ಮನೋಭಾವ ಹಾಗಿತ್ತು. ಅಂತ ವಕೀಲರನ್ನ ಇವಾಗ ಈ ನಡುವೆ ಅದು ಸ್ವಲ್ಪ ವಿರಳ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ತಿಳಿದಿರೋರು ತಿಳ್ಕೊಂಡಿದ್ರು ಬೇರೆಯವ್ರ ಹತ್ರ ನಡವಳಿಕೆ ಮಾಡುವಾಗ ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ನಾನು ಇಷ್ಟು ದೊಡ್ಡವನು ಅಂತ ಮನ್ಸಲ್ಲಿ ಎಲ್ಲೂ ಇರೋದಿಲ್ಲ. ಹ್ಯೂಮಿಲಿಟಿ ಇಸ್ ದ ವರ್ಚ್ಯೂ ಆಫ್ ಎನ್ ಎಜುಕೇಟೆಡ್ ಪರ್ಸನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ತಿಳ್ಕೊಂಡಿರ್ಬೋದು, ಆದ್ರೆ ಒಬ್ಬರಿಗೆ ನಾವು ನನಗೆ ಇಷ್ಟು ಗೊತ್ತಿದೆ, ನಾನು ಇಷ್ಟು ದೊಡ್ಡವನು ಅಂತ ಹೇಳ್ಕೊಳ್ಬಾರ್ದು. ಅಂಡ್ ಅದನ್ನ ಅವರೇ ತಿಳ್ಕೊಂಡ್ರೆ, ಅವ್ರೇನಾದ್ರೂ ನಮ್ಮ ಮುಂದೆ ಮುಖಸ್ತುತಿ ಮಾಡಕ್ ಹೋದ್ರೆ ಬೇಡ ಇದೆಲ್ಲ ಹೇಳ್ಬೇಡಿಯಪ್ಪ, ಇದು ಯಾಕೆ, ಇದು ಏನು ಬೇಕಾಗಿಲ್ಲ, ಇದು ನಿಮ್ಗೆ ಏನಿದೆ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಅಂತ ಆ ತರ ಹೇಳೋ ಮನೋಭಾವ ಇರ್ಬೇಕು. ಸೀತಾರಾಮ್ ಅವರು ಹಾಗೆ ಇದ್ರು. ಅವರ ಅಣ್ಣ H.R. ವೆಂಕಟರಮಣಯ್ಯನವರು ಬಹಳ ಚೆನ್ನಾಗಿ ನನಗೆ ಪರಿಚಯ. ನನಗೆ ತುಂಬಾ ಅವರು ಅನಿಮೇಟೆಡ್ ಕಾನ್ವರ್ಸೇಷನ್ಸ್, ಇವ್ರು ಎಷ್ಟು ಸಾಧುವಾಗಿ ಮಾತಾಡ್ತಾ ಇದ್ರು, ಅವ್ರಿಗೆ ತದ್ ವಿರುದ್ಧ ಅವರು ಮಾತಾಡಿದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ತುಂಬಾ ಹೇಳೋರು. ಅಂಡ್ ಫಸ್ಟ್ ಕ್ಲಾಸ್ ಟ್ರಯಲ್ ಲಾಯರ್ ಅಂತ. ಆ ತರ ಟ್ರಯಲ್ ಲಾಯರು ನಾನು ಭುಜಂಗರಾವ್ ಇವ್ರು ಬಿಟ್ರೆ ಇನ್ಯಾರು ನೋಡಿಲ್ಲ. ರಾಘವಾಚಾರ್ ಅವರು ಇದ್ರು ಕ್ರಿಮಿನಲ್ ಸೈಡ್ ಅಲ್ಲಿ. ಅಂತ ಮನೆತನಕ್ಕೆ ಸೇರಿದವರು. ಅಂತ ಆ ಒಂದು ಪರಿಸ್ಥಿತಿಯಲ್ಲಿ ಸೀತಾರಾಮ್ ಅವರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದು ಅವ್ರಿಗೊಂದು ಫೌಂಡೇಶನ್ ಇದ್ದಂಗೆ. ಇವ್ರು ಅಲ್ಲೋಗಿ ಇರೋದು ಹೈಕೋರ್ಟ್ ಮ್ಯಾಟರ್ಸ್ಗೆಲ್ಲ, ಸೀತಾರಾಮ್ ಅವ್ರು ಇಲ್ಲಿ ನಡೆಸೋದು. ಇದು ಒಂಥರ ಯುನೀಕ್ ಇದು. ಅನಂತ ಕೃಷ್ಣಮೂರ್ತಿ ಅವರು ಬಹಳ ಪರಿಚಯ. ಅವರು ಇದೇ ತರ ಬಹಳ ಸಾಧು ಪ್ರಾಣಿ. ಕೇಸ್ ಅಂತೂ ಒಂದು ಪಾಯಿಂಟ್ ಇದ್ರೆ ಬಿಡೋದಿಲ್ಲ. ಇದು ಪೂರ್ತಿ ಅವರ ಮನೆತನದ ಗುಣ ಅಂತ ಅನ್ಸುತ್ತೆ. ಹಾಗೆ ರಾಘವೇಂದ್ರ ಅವರ ಮನೆಯಲ್ಲಿದ್ದು ಟ್ರೈನ್ ಆಗಿದ್ದಾರೆ. ಅಂಡ್ ಅವರು ಅವರ ಸ್ವಂತ ಒಂದು ಪರಿಶ್ರಮದಿಂದ ಈ ಇವಾಗಿನ ಅವರ ಹುದ್ದೆ, ಅವರ ಒಂದು ಸನ್ಮಾನ ಏನ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಅದು ನಾವ್ಯಾರು ಮಾಡಿ ಅವ್ರಿಗೆ ಕೊಟ್ಟಿದ್ದಂತ ಸತ್ಯವಾಗೂ ಇಲ್ಲ. ಅವರು ಅವರ ಪರಿಶ್ರಮದಿಂದ ಪಡ್ಕೊಂಡಿದ್ದಾರೆ. ಈ ಮನೆತನ ಹೀಗೆ ಇರಬೇಕು. ಇದೇ ತರ ಚಿಕ್ಕಬಳ್ಳಾಪುರ ಅಂತ ಚಿಕ್ಕ ಊರು, ಈ ಊರಿನಲ್ಲಿ ಆ ಮನೆತನ ಕಾನೂನಿಗೆ ಎಷ್ಟು ಸಹಾಯ ಮಾಡಿದೆ,
ಎಷ್ಟು ಬೆಂಬಲ ಕೊಟ್ಟಿದೆ, ಎಷ್ಟು ವಕೀಲರಿಗೆ ಮುಂದುವರ್ಸಕ್ಕೆ ಕೊಟ್ಟಿದೆ, ಇದನ್ನೆಲ್ಲ ಗಮನದಲ್ಲಿ ಎತ್ಕೊಂಡು ಪ್ರತಿ ವರ್ಷ ಇದೇ ತರ ನಡಿಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ. ಅದನ್ನ ರಾಘವೇಂದ್ರಗೆ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆದಂಡ ಮುಕ್ತಿ. ಇದು ದಾಸವಾಣಿ. ಯಾರ ಪರಿಶ್ರಮ ಎಷ್ಟೇ ಇದ್ರೂ ಸಹ ಗುರುವಿನ ಗುಲಾಮನಾಗುವ ತನಕ ಸಿಕ್ಕಲ್ಲ. ನನಗೆ ಸಿಕ್ಕಿರುವ ಮಾರ್ಗದರ್ಶನ ಗುರು ಹಿರಿಯರ ಆಶೀರ್ವಾದದಿಂದನೇ ಏನೇ ಅಚೀವ್ಮೆಂಟ್ ಆದರೂ ಅದು ಸಾಧ್ಯವಾಗಿದೆ ಅಂತ ನನ್ನ ಭಾವನೆ. ನಾಗಾನಂದ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಅವರ ಕಾರ್ಯದೊತ್ತಡದ ಮಧ್ಯೆಯೂ ಸಹ ನಮ್ಮೊಂದಿಗೆಲ್ಲೂ ಬಂದಂತಹ ಸನ್ಮಾನ್ಯ ನ್ಯಾಯಮೂರ್ತಿಗಳಿಗೆ ಚಿಕ್ಕಬಳ್ಳಾಪುರದ ವಕೀಲರ ಸಂಘದ ಪರವಾಗಿ ಹಾಗೂ H.R.S ಫೌಂಡೇಶನ್ ಪರವಾಗಿ ನಾವು ಗೌರವಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆಯೊಂದಿಗೆ ಮುಕ್ತಾಯಗೊಳಿಸಬೇಕು. ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರು ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು, ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಅರ್ಪಣೆ ಮಾಡ್ತಿದ್ದೇವೆ. ಇಂದಿನ ಮುಖ್ಯ ಅತಿಥಿಗಳು ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ M.I. ಅರುಣ್ ರವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಾರ್ಪಣೆ ಮಾಡ್ತಾ ಇದ್ದೇವೆ. ನನ್ನಿಂದ ಚ್ಯುತಿಯಾಯಿತು, ಕ್ಷಮೆ ಇರಲಿ. ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀಯುತ ಕೃಷ್ಣ S ದೀಕ್ಷಿತ್ ರವರು ಇಂದಿನ ಮುಖ್ಯ ಉಪನ್ಯಾಸಕರು, ಕಿರಿಯನಾಗಿ ನಿಮ್ಮಲ್ಲಿ ಕ್ಷಮೆ ಬೇಡ್ತಾ ಇದ್ದೀನಿ. ನಮ್ಮಿಂದ ಗೌರವ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತಿದ್ದೇನೆ. ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಮುರಳಿ ಮೋಹನ್ ರವರು ವಂದನಾರ್ಪಣೆ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಸಭೆಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಗಿಂತ ಮುಂಚೆ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದ ರಾಘವೇಂದ್ರ ಶ್ರೀನಿವಾಸ್ ಸರ್ ಅವರಿಗೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಒಂದು ಆತ್ಮೀಯ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ದಯವಿಟ್ಟು ಸಹಕರಿಸಬೇಕು. ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ.
ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇತರ ಎಲ್ಲದರ ಮೂಲವಾಗಿದೆ ಎಂಬಂತೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸುತ್ತಾ, ಚಿಕ್ಕಬಳ್ಳಾಪುರ ವಕೀಲರ ಸಂಘ ಹಾಗೂ ಶ್ರೀ H.R.S ಫೌಂಡೇಶನ್ ವತಿಯಿಂದ ಇಂದು H.R.Seetharam ಸ್ಮಾರಕ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ನ್ಯಾಯಮೂರ್ತಿಗಳು ಶ್ರೀಯುತ ಶ್ರೀನಿವಾಸ್ ಹರೀಶ್ ಕುಮಾರ್ ಸಾಹೇಬರಿಗೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಮೂಲಕ ಇಡೀ ಜ್ಞಾನವನ್ನ ಈ ಸಭಾಂಗಣಕ್ಕೆ ತಿಳಿಸಿಕೊಟ್ಟಂತಹ, ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ನ್ಯಾಯಮೂರ್ತಿಗಳು ಶ್ರೀಯುತ ಕೃಷ್ಣ ಎಸ್ ದೀಕ್ಷಿತ್ ಸಾಹೇಬರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಆಡಳಿತಾತ್ಮಕ ನ್ಯಾಯಾಧೀಶರು ಮತ್ತು ಸನ್ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ MI ಅರುಣ್ ಸಾಹೇಬರಿಗೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಶ್ರೀಮತಿ ನೆರಳೆ ವೀರಭದ್ರಯ್ಯ ಭವಾನಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ H.R.Seetharam ಸಾಹೇಬರಿಗೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ಲಿಕ್ಕೆ ಚಿಕ್ಕಬಳ್ಳಾಪುರ ವಕೀಲರ ಸಂಘಕ್ಕೆ ಸಹಕರಿಸಿದಂತಹ H.R.S ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ ರಾಘವೇಂದ್ರ ಶ್ರೀವತ್ಸವ ಸರ್ ಅವರಿಗೆ ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ನ್ಯಾಯಾಧೀಶರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀಯುತ S. ಹರೀಶ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮತ್ತೋರ್ವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಶ್ರೀಯುತರ S. ಗೌತಮ್ ಚಂದ್ ಸಾಹೇಬರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಹಿರಿಯ ವಕೀಲರಾದಂತಹ ಶ್ರೀ S.R.S ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಹಿರಿಯ ವಕೀಲರಾದಂತಹ TSV ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇವೆ. ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀ SN ಅಶ್ವಥ್ ನಾರಾಯಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇವೆ. ಅದೇ ರೀತಿ ಮತ್ತೋರ್ವ ಹಿರಿಯ ವಕೀಲರಾದಂತಹ SS ನಾಗಾನಂದ್ ಸಾಹೇಬರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತಹ PR ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದೇ ರೀತಿ ಹಿರಿಯ ವಕೀಲರಾದಂತಹ SV ರಾಮಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಹಾಗೂ H.R.S ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಇತರೆ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ವಕೀಲ ಮಿತ್ರರಿಗೆ ಹಾಗೂ H.R.S ಫೌಂಡೇಶನ್ ಎಲ್ಲ ಸದಸ್ಯರಿಗೆ ಹಾಗೂ ಶ್ರೀಯುತ H.R.S ಅವರ ಕುಟುಂಬ ವರ್ಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾದಂತಹ ಸುಶೀಲಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಕಾರಣೀಭೂತರು ನಮ್ಮ ಎಲ್ಲ ವಕೀಲ ಮಿತ್ರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀರಾ. ತಮ್ಮೆಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಿರಿಯ ವಕೀಲರಾದಂತಹ ಹೈಕೋರ್ಟ್
ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ಶಿವಪ್ರಸಾದ್ ಸಾಹೇಬರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಯಶಸ್ಸನ್ನು ತಂದುಕೊಟ್ಟಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮದ ಪರವಾಗಿ, ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ S.R. ಸೋಮಶೇಖರ್ ಸಾಹೇಬರು ನ್ಯಾಯಾಧೀಶರು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈಗ ಸುಪ್ರೀಂ ಕೋರ್ಟ್ನ ಇಂದ ನಮ್ಮ H.R.S. ಫೌಂಡೇಶನ್ ಮತ್ತು ನಮ್ಮ ರಾಘವೇಂದ್ರ ಶ್ರೀನಿವಾಸ್ ಸರ್ ಅವರ ಕೊಲೀಗ್ಸು ಮತ್ತು ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಹುದೂರದಿಂದ ಆಗಮಿಸಿರ್ತೀರ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ, ವಕೀಲರ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಡಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಕೀಲ ಮಿತ್ರರಿಗೆ ಹಾಗೂ ನೆರೆದಿರುವಂತಹ ಎಲ್ಲ ಸಭ್ಯರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತು ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಪರವಾಗಿ ಹಾಗೂ H.R.S. ಫೌಂಡೇಶನ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಜ್ಞಾನ ದೀವಿಕೆಯನ್ನು ಇವತ್ತು H.R.S. ಫೌಂಡೇಶನ್ ವತಿಯಿಂದ ಈ ಸಭಾಂಗಣದಲ್ಲಿ ಹಚ್ಚಲಾಗಿದೆ. ಇದು ಮುಂದೊಂದು ದಿನ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಅನುವಾಗಲುವಂತೆ ಎಲ್ಲ ಕಡೆ ಪಸರಿಸಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ಈಗ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಸಹ ಊಟದ ವ್ಯವಸ್ಥೆಗೆ ಹಾಜರಾಗಬೇಕು, ಊಟವನ್ನು ತಗೊಳ್ಬೇಕು ಅಂತ ಈ ಮೂಲಕ ಕೋರ್ಕೊಳ್ತೇವೆ. ಎಲ್ಲರೂ ನಮ್ಮೊಡನೆ ಭೋಜನ ಕೂಟದಲ್ಲಿ ಭಾಗಿಯಾಗಿ ಕೆಳಗಡೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ನಮಸ್ಕಾರ.